ಸರ್, ನೀವು ವಿದೇಶದಲ್ಲೆಲ್ಲ ಇದ್ದು ದೇಶವನ್ನ ವಿದೇಶದ ದೃಷ್ಟಿಕೋನದಿಂದಾನು ನೋಡುವಂತ ಒಂದು ಅವಕಾಶ ನಿಮಗೆ ಸಿಕ್ಕಿತ್ತು ಸರ್. ಇವತ್ತು ನೀವು ದೇಶದಲ್ಲೇ ಇದ್ದೀರಿ, ನಮ್ಮ ಜೊತೆ ಇದ್ದೀರಿ, ನಮ್ಮ ಬೆಂಗಳೂರಲ್ಲೇ ಇದ್ದೀರಿ. ಆದ್ರೆ ನೀವು ಕರಿಯರ್ ಶುರು ಮಾಡಿದಾಗ ಇದ್ದಂತ ಒಂದು ಭಾರತ, ಆ ಭಾರತದ ಬಗ್ಗೆ ಇದ್ದಂತ ಒಂದು ಅಭಿಪ್ರಾಯ, ಅನಿಸಿಕೆ, ಆ ಒಂದು ಇಮೇಜ್ ಇವತ್ತಿಗೆ ನೀವು ಹೋಲಿಕೆ ಮಾಡಿ ನೋಡಿದ್ರೆ ಯಾವ ರೀತಿಯ ವ್ಯತ್ಯಾಸಗಳು ನೀವು ಉಲ್ಲೇಖಿಸಬಹುದು? ಅಂದರೆ ಭಾರತ ಈಗ ಸುಮಾರು 50 ವರ್ಷ ಅಂತ ಇಟ್ಕೊಳ್ಳಿ, ನಾನು ಶುರು ಮಾಡಿದಾಗಲಿಂದ ಇದುವರೆಗೆ ಎಷ್ಟು ಚೇಂಜ್ ಆಗಿದೆ ಅನ್ನೋದನ್ನು ಒಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳ್ತೀನಿ. ನಾನು 1982 ಫಸ್ಟ್ ಪೋಸ್ಟಿಂಗು ಬೆಲ್ಜಿಯಂಗೆ ಹೋಗಿ ಅಲ್ಲಿ ಬ್ರಸಲ್ಸ್ನಲ್ಲಿ ಇರ್ತಾಯಿದ್ದೆ. ಅಲ್ಲಿ ಬೆಲ್ಜಿಯಮಲ್ಲಿದ್ದಾಗ ಅಲ್ಲಿ ನಮ್ಮ ಮನೆಯಿಂದ ಎಂಬೆಸಿವರೆಗೆ ಹೋಗ್ತಾ ದಾರಿನಲ್ಲಿ ಒಂದು ದೊಡ್ಡ ಒಂದು ಮಾಲ್ ಅಂತಾರಲ್ಲ, ಅಂಗಡಿಗಳು, ಎಲೆಕ್ಟ್ರಾನಿಕ್ಸು ಅದು ಇದು ಎಲ್ಲ ಇರೋದು. ಅಲ್ಲಿ ಒಂದು ಅಂಗಡಿ ಇರೋದು. ನಾನು ದಾರಿಲಿ ಹೋಗ್ತಾ ಇರುವಾಗ ಕೆಲವರು ಇಂಡಿಯನ್ಸು ಅಲ್ಲಿ ಬಂದು ನೋಡ್ತಾ ಇರೋರು. ಯಾಕಂದರೆ ಅವಾಗೆಲ್ಲ ಏನಿಲ್ಲ, ನೀವು ವಾಕ್ಮನ್ನು, ಇದು ಆಡಿಯೋ ರೆಕಾರ್ಡರ್ ಅಂದರೆ ಅದೇ ಎಲೆಕ್ಟ್ರಾನಿಕ್ಸಲ್ಲಿ ತುಂಬ ದೊಡ್ಡದು. ಅದನ್ನು ನೋಡ್ತಾ ಇದ್ದರೆ ಒಬ್ಬ ಪೊಲೀಸ್ ಅವನಲ್ಲಿ ಬರ್ತಾನೆ. ಬಂದು ಅವನು ಟ್ಯಾಪ್ ಮಾಡಿಬಿಟ್ಟು, ಇಂಡಿಯನ್ ಅಂತ. ಅವನು ಹಾಂ ಇಂಡಿಯನ್, ಏನೋ ಒಂದು ಸ್ವಲ್ಪ ಏನೋ ಇಂಡಿಯನ್ ಆಗೋದೇ ತಪ್ಪೇನೋ ಅಂದ್ಕೊಂಡು ಇಂಡಿಯನ್ ಅಂದರೆ ಅಸೈಲಮ್ ಅನ್ನೋರು. ಅಂದರೆ ಅವ್ರು ಅಂದ್ಕೊಳ್ತಾ ಇದ್ದಿದ್ದು ಅಸೈಲಮ್ ಕೇಳೋಕ್ಕೆ ಬಂದಿದೆಯಾ ಅಂತ. ಇಂಡಿಯನ್ ಅಂದರೆ ಅಸೈಲಮ್ ಆಶ್ರಯ ಕೇಳೋಕ್ಕೆ ಬಂದಿದೆಯಾ ಅಂತ. ಅದೇ ಒಂದು 20 ವರ್ಷ ಆದಮೇಲೆ ಪುನಃ ನಾನು ಬೆಲ್ಜಿಯಮ್ಗೆ ಪೋಸ್ಟ್ ಆಗಿದ್ದೆ. ಇದು ನಿಮ್ಮ ಮೊದಲನೇ ಅನುಭವ? ಅದು ಮೊದಲನೇ ಅನುಭವ. ಒಂದು 20 ವರ್ಷ ಆದಮೇಲೆ ಪುನಃ ಅದೇ ಬೆಲ್ಜಿಯಮ್ಗೆ ಹೋದೆ, ಯುರೋಪ್ನಲ್ಲಿ. ಅದೇ ಅಂಗಡಿ ಇತ್ತು. ಅಲ್ಲಿ ಇಂಡಿಯನ್ಸ್ ಸ್ವಲ್ಪ ಜಾಸ್ತಿ ಜನ ಆಗಿದ್ದರು, ಬಟ್ ಇಂಡಿಯನ್ಸು ಇಲ್ಲಿ ಇದ್ದರು. ಎಂಬೆಸಿ ಎಲ್ಲಿತ್ತು ಅಲ್ಲೇ ಇತ್ತು. ನಾನು ಹೋಗ್ತಾ ನೋಡ್ತಾ ಇದ್ದೀನಿ. ಇದೇ ಥರ ಅಲ್ಲೊಬ್ಬ ಇಂಡಿಯನ್ ಅಲ್ಲಿ ನಿಂತಿದ್ದಾನೆ. ಅದು ಈಗ ನೋಡ್ತೀಯಾನೆ. ಇವಾಗ ಅಲ್ಲಿ ಇದು ವಾಕ್ಮನ್ ಇಲ್ಲ, ಅದ್ರ ಬದಲು ಬೇರೆ CDs ಅದೆಲ್ಲ ಇದೆ. ಅದೇ ಒಂದು ಪೊಲೀಸ್ ಬರ್ತಾನೆ, ಟಚ್ ಮಾಡ್ತಾನೆ, ಇಂಡಿಯನ್ ಇವನು, ಎಸ್ ಇಂಡಿಯನ್, ಕಂಪ್ಯೂಟರ್ಸ್. ಅಂದರೆ ಹೇಗೆ ಇಂಡಿಯನ್ಸ್ ಅನ್ನೋದನ್ನು ನೋಡ್ತಾ ಇದ್ದ ರೂಪನೇ ಮೊದಲು ಬೇರೆ. ಎಲ್ಲರೂ 80s 90s ಏನು ಮಾಡ್ತಾಯಿದ್ರು, ಎಲ್ಲರೂ ನೋಡ್ತಾ ಇದ್ದಿದ್ದು ಅಂದರೆ ಅವರೆಲ್ಲ ಇಂಡಿಯನ್ಸ್ ಅಂದರೆ ಆಯ್ತಪ್ಪ, ಜನ ತುಂಬ ಇದ್ದಾರೆ, ಬಟ್ ಎಲ್ಲಿದ್ರೂ ಬೇರೆ ಬೇರೆ ದೇಶಗಳಿಗೆ ಭಿಕ್ಷಾ ಪಾತ್ರೆ ತೊಗೊಂಡು ಅವ್ರು ಯಾರು ಏಯ್ಡ್ ಕೊಡ್ತಾರೆ, ಯಾರು ನಿಮಗೆ ಹೆಲ್ಪ್ ಮಾಡ್ತಾರೆ ಅದನ್ನು ನೋಡ್ತಾ ಹೋಗ್ತಾರೆ ಹೊರತು ಇವರು ಗ್ರೋ ಆಗೋದಂತೂ ಇಲ್ಲ. ಗ್ರೋ ಆದರೆ ಈ ಹಿಂದೂ ಗ್ರೋತ್ ರೇಟ್ ಅಂತ ಇರೋದು, ಪಾಪ್ಯುಲೇಷನ್ ಗ್ರೋತ್ ರೇಟು, ಅದಕ್ಕಿಂತ ಜಾಸ್ತಿ ಹೋಗೋಕ್ಕಾಗಲ್ಲ. ಇಂಡಿಯಾ ಇನ್ನೇನಿದ್ರೂ ಈ ಥರನೇ ಇರಬೇಕು ಅನ್ನೋ ಥರ ಸುಮಾರು ಜನ ತೀರ್ಮಾನ ಮಾಡಿಬಿಟ್ಟಿದ್ರು. ಅದೇ ಈಗ ಹೋದರೆ ನೀವು ಯಾವುದೇ ದೇಶಕ್ಕೆ ಹೋಗಿ, ಯುರೋಪ್ ಆಗ್ಬೋದು, ಅಮೇರಿಕಾ ಆಗ್ಬೋದು, ಎಲ್ಲರೂ ಹೋಗಿ, ಇಂಡಿಯನ್ ಅಂದರೆ ಫ್ಯೂ ಥಿಂಗ್ಸು. ಒಂದು, ಇಂಟೆಲಿಜೆಂಟು. ಎರಡನೇದು, ಎಲ್ಲ ಇಂಡಿಯನ್ಸ್ಗೂ ಕಂಪ್ಯೂಟರ್ ಗೊತ್ತೇ ಇರುತ್ತೆ. ಮೂರನೇದು, ಅವರು ಲೋಕಲ್ ಸೋಷಿಯಲ್ ಏಯ್ಡು ಸಪೋರ್ಟ್ ಇರುತ್ತಲ್ಲ, ಅದನ್ನು ಅವ್ರಿಗೆಲ್ಲ ಗೊತ್ತು. ಯಾರು ಇಂಡಿಯನ್ಸ್ ಬಂದ್ಬಿಟ್ಟು ಅಲ್ಲಿ ಇದಕ್ಕೋಸ್ಕರ, ಆಲ್ಮ್ಸ್ಗೋಸ್ಕರ ಅಥವಾ ಅವ್ರು ಕೊಡೋ ದುಡ್ಡುಗೋಸ್ಕರ ಕಾಯಲ್ಲ ಅಂತ ಅಂದ್ಬಿಟ್ಟು. ನಾಲ್ಕನೇದು, ಪೊಲಿಟಿಕಲ್ ಅದು ಇದಕ್ಕೆ ಸಿಕ್ಕಾಕೊಳ್ಳಲ್ಲ, ಏನೂ ಮಾಡಲ್ಲ. ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾರೆ, ಸಂಬಳ ತೊಗೊಳ್ತಾರೆ ಅಥವಾ ದುಡ್ಡು ಮಾಡ್ಕೊಳ್ತಾರೆ, ಅವ್ರ ಪಾಡ್ಗೆ ಕ್ವೈಟಾಗಿ ಜೀವನ ಮಾಡ್ತಾರೆ. ಅಂದರೆ ಒಂದು ಈಗ ಭಾರತದವರು ಅಂದರೆ ನಿಮಗೆ ಯಾವುದೇ ದೇಶಕ್ಕೆ ಎಲ್ಲಿಗೆ ಹೋದ್ರೂ ಬೆಲೆ ಇದೆ. ಇನ್ನೊಂದು, ಫಾರ್ ಎಕ್ಸಾಂಪಲ್, ಚೈನಾ ಪ್ರಬಲವಾಗ್ತಾ ಇದೆ ಅಂದರೆ ಬಹಳ ಜನ ಅಯ್ಯೋ ಪ್ರಬಲವಾಗ್ತಾ ಇದೆಯಲ್ಲಪ್ಪ, ಏನು ತೊಂದರೆ ಆಗುತ್ತೋ ಏನೋ, ಹೇಗಾಗುತ್ತೋ ಅಂತ ಯೋಚನೆ ಮಾಡ್ತಾರೆ. ಅದೇ ಭಾರತ ಪ್ರಬಲ ಆಗ್ತಾ ಇದೆ ಅಂತ ಗೊತ್ತಾದರೆ ಎಲ್ರಿಗೂ ಅನ್ಸೋದೆ ಪರವಾಗಿಲ್ಲಪ್ಪ, ಭಾರತ ಪ್ರಬಲವಾಗ್ತಾ ಇದೆ ಅಂದರೆ ಪೀಸ್ಫುಲ್ಲು. ಎಲ್ಲಿದ್ರೂ ಎಲ್ಲಿ ಪೀಸ್ ಬೇಕೋ ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಪ್ಲೀಸ್. ಸೊ ಎಷ್ಟು ಅಂತ ಈಗೇನು ಬೇಡ ನಿಮಗೆ. 4-5 ವರ್ಷದಿಂದ ನೀವು ಕೋವಿಡ್ ಬಂದಾಗ ನೋಡ್ತಾ ಇದ್ರಲ್ಲ, ಎಲ್ಲೆಲ್ಲಿ ಈ ಫೈಸರು ಆ ಥರ ಕಂಪ್ನಿಗಳೆಲ್ಲ ಏನೇನು ಅದನ್ನು ಅವರು ವ್ಯಾಕ್ಸಿನನ್ನು ಕೊಡಬೇಕು ಅಂತಂದರೆ ಅವ್ರು ಬರೀ ವ್ಯಾಕ್ಸಿನ್ ಕೊಡೋದಲ್ಲ, ಅದಕ್ಕೆ ಏನೇನು ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡಿದ್ರು ಅಂದರೆ ಅಮೇರಿಕನ್ ಫೋರ್ಸಸ್ನಲ್ಲಿಡಬೇಕು, ಇನ್ನೇನೋ ಮಾಡಬೇಕು ಅಂತ ಎಲ್ಲ ಕಂಡೀಷನ್ಸ್ ಹಾಕ್ತಾಯಿದ್ರು. ಆದರೆ ಇಂಡಿಯಾ ಏನು ಮಾಡ್ತು? ಇಂಡಿಯಾದಲ್ಲಿ ಇಲ್ಲೇ ವ್ಯಾಕ್ಸಿನ್ ಮಾಡಿ ಎಷ್ಟೊಂದು ದೇಶಗಳಿಗೆ ವ್ಯಾಕ್ಸಿನ್ ಸಿಗದೇ ಇರೋಂಥ ಕಡೆಯೆಲ್ಲ ನಾವು ಧಾರಾಳವಾಗಿ ಅವ್ರಿಗೆ ಎಷ್ಟು ಕೊಡಬೇಕಾಗತ್ತೆ ಅದನ್ನೆಲ್ಲ ಕೊಟ್ವಿ. ಸೊ ಈ ಥರ ಭಾರತದ ಇಮೇಜ್ ಇವಾಗ ಯಾವ ಥರ ಆಗಿದೆ ಎಲ್ಲಿ ಅಂದರೆ, ಒಂದೇ ಒಂದು ವಿಷಯ ನಿಮ್ಗೆ ಹೇಳ್ತೀವಿ. ನಾವು ಅಮೆರಿಕಾ ಜೊತೆನೂ ಫ್ರೆಂಡ್ಸ್ ಆಗಿದ್ದೀವಿ, ರಷ್ಯಾ ಜೊತೆನೂ ಫ್ರೆಂಡ್ಸ್ ಆಗಿದ್ದೀವಿ, ಚೈನಾ ಜೊತೆನೂ ಫ್ರೆಂಡ್ಸ್ ಆಗಿದ್ದೀವಿ.
ಅರಬ್ ಕಂಟ್ರಿ ಒಂಥರ ಅಂದರೆ ಎಷ್ಟು ಬೇಕು ಅಷ್ಟು ನಾವು ಎನಿಮಿ ಅಂದರೆ ಅಲ್ಲಿ ಲ್ಯಾಂಡ್ ಇಶ್ಯೂಸ್ ಇದೆ. ಬಟ್ ಆ ಲ್ಯಾಂಡ್ ಇಶ್ಯೂಸ್ಗೆ ನಾವು ಒಂಥರ ಅದಕ್ಕೋಸ್ಕರ ಅಂದ್ಕೊಂಡು ಎಲ್ಲ ಬೇರೆದನ್ನೆಲ್ಲ ಬಿಟ್ಟು ಎನಿಮಿಟಿ ಇಲ್ಲ, ದ್ವೇಷ ಇಲ್ಲ. ಯಾಕೆಂದರೆ ಇವಾಗ ನಮ್ಮ ಟ್ರೇಡ್ ತೊಗೊಂಡ್ರೆ ನಾವು ಚೈನಾ ಜೊತೆ ಮ್ಯಾಕ್ಸಿಮಮ್ ಇದೆ. ಇವಾಗ ಅರಬ್ ಕಂಟ್ರೀಸ್ಗೆ ಹೋದರೆ ನಾವು ಇರಾನ್ ಜೊತೆನೂ ಇದ್ದೀವಿ, ಓಕೆ, ಸೌದಿ ಅರೇಬಿಯಾ ಜೊತೆನೂ ಇದ್ದೀವಿ, UAE ಜೊತೆನೂ ಇದ್ದೀವಿ, ಕಟಾರ್ ಜೊತೆನೂ ಇದ್ದೀವಿ, ಒಮಾನ್ ಜೊತೆನೂ ಇದ್ದೀವಿ, ಎಲ್ಲರ ಜೊತೆನೂ ಇದ್ದೀವಿ. ಅಂದರೆ ಏನಾಗಿದೆ ಅಂತಾರೆ, ಒಂಥರ ಭಾರತ ಒಂದು ರೀತಿ ಎಲ್ಲರ ಜೊತೆ ಸ್ನೇಹಮಯಿಯಾಗಿದೆ. ಎರಡನೇದಾಗಿ ಅದು ಪೊಲಿಟಿಕಲಿ, ಎಕನಾಮಿಕಲಿ, ಸ್ಟ್ರಾಟಜಿಕಲಿ ಅದರ ಇಂಪಾರ್ಟೆನ್ಸು ಗ್ಲೋಬಲಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಏನು ಅಂದರೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭದಲ್ಲಿ ಹೇಳೋದಂದರೆ, ಈಗ ಯಾರೇ ಆಗಲಿ ನಾನು ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ. ಓಕೆ, ಆ ಯುಗ ಈಗ ಶುರು ಆಗ್ತಿದೆ, ಶುರು ಆಗ್ತಾ ಇರೋದಷ್ಟೇ ಅಲ್ಲ, ನೆಕ್ಸ್ಟು ಇನ್ನು 2, 3, 4, 5 ದಶಕಗಳಲ್ಲಿ ಭಾರತ ಅಭಿವೃದ್ಧಿ ಆಗ್ತಾನೆ ಹೋಗುತ್ತೆ. ಭಾರತದ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಪ್ರಪಂಚದಲ್ಲಿ. ಆ್ಯಂಡ್ ಭಾರತ ಪ್ರಬಲವಾದಷ್ಟು ಎಲ್ರಿಗೂ ಭಾರತ ಪ್ರಬಲವಾಗ್ತಾ ಇದಲ್ಪ ಪರವಾಗಿಲ್ಲಪ್ಪ ಅಂತ ಅನಿಸುತ್ತೆ ಹೊರತು, ಅಯ್ಯೋ ಭಾರತ ಪ್ರಬಲವಾಗ್ತಾ ಇದೆಯಲ್ಲ ಏನಾಗ್ಬಿಡ್ತು ಅಂತ ಯಾರಿಗೂ ಯೋಚನೆ ಇಲ್ಲ. ಆದ್ದರಿಂದ ಭಾರತದಲ್ಲಿ ಈಗ ಹುಟ್ಟಿ ಬೆಳೆದು ಮಾಡ್ತಾ ಇರೋರಿಗೆ ಐ ಥಿಂಕ್ ಅವರೆಲ್ಲ ಎಷ್ಟು ಸಂತೋಷ ಅಷ್ಟೆಲ್ಲ ಹೆಮ್ಮೆ ಇರಬೇಕು. ಭಾರತ ಪ್ರಬಲವಾಗ್ತಿದೆ ಅಂತ ಬೇರೆ ಎಲ್ಲ ದೇಶಗಳಿಗೂ ಒಂದು ರೀತಿ ತೃಪ್ತಿ ಅಥವಾ ಯಾವುದೇ ರೀತಿಯ ಅಸಹನೆ ಇಲ್ಲದೆ ಇರ್ಬೋದು. ಆದ್ರೆ ನನಗೆ ಒಂದ್ ದೇಶ ಗೊತ್ತು, ಕ್ಯಾಪ್ಟನ್ ನವೀನ್ ನಗ್ನ ಅವ್ರು ಹೇಳ್ತಾರೆ ಅವ್ರಿಗೆ ಬಹಳ ಆತಂಕ ಇರುತ್ತೆ ಭಾರತ ಪ್ರಬಲವಾದ್ರೆ. ಆ ದೇಶದ ಜೊತೆ ನೀವು ಯುದ್ಧ ಮಾಡಿದ್ದೀರಿ, ನಾವು ಯುದ್ಧ ಮಾಡಿದ್ದೀವಿ, ಆದ್ರೆ ನಮ್ಮ ಪರವಾಗಿ ನೀವು ಹೋರಾಟ ಮಾಡಿದ್ದೀರಿ. ಈ ಸ್ವಾತಂತ್ರ್ಯದ ಬೆಲೆ ಬಗ್ಗೆ ಮಾತಾಡಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರೇ. ಯಾವೆಲ್ಲ ಬೆಲೆಯನ್ನ ತೆತ್ತು ನಾವು ಇವತ್ತು ಈ ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದೀವಿ, ಇವತ್ತಿಗೂ ಈ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಯಾವ ಬೆಲೆಯನ್ನ ಇವತ್ತಿಗೂ ಕಟ್ತಾ ಇದ್ದೀವಿ, ಪ್ಲೀಸ್. ಪಾರ್ಥ ಸಾರಥಿ ಸರ್ ಏನು ಹೇಳಿದ್ರಲ್ಲ, ಅದಕ್ಕೊಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಭಾರತೀಯರು ಎಷ್ಟು ಹೆಮ್ಮೆ ಪಡ್ತಾ ಇದ್ದಾರೆ, ನಾವು ಏನೇನು ಗ್ರೋ ಆಗ್ತಾ ಇದ್ದೀವಿ ಅಂತಂದೆಲ್ಲ ಹೇಳಿದರು. ಮುಂದೆ ಹೇಗಿತ್ತು 20 ವರ್ಷದ ಹಿಂದೆ, 20 ವರ್ಷದ ನಂತರ ಹೇಗಿತ್ತು ಅನ್ನೋದೊಂದು ಎಕ್ಸಾಂಪಲ್ ಕೂಡ ಕೊಟ್ಟರು. ಅದನ್ನು ಕಾರ್ಗಿಲ್ ವಾರಿಗೆ ಜೋಡಿಸ್ಕೊಂಡು ಒಂದು ಮಾತು ಹೇಳೋದಾದರೆ, ಮೌಂಟೇನ್ ವಾರ್ಫೇರಲ್ಲಿ ಕಾರ್ಗಿಲ್ ಯುದ್ಧ ಆಗೋಕ್ಕಿಂತ ಮುಂಚೆ ಮೌಂಟೇನ್ ವಾರ್ಫೇರಲ್ಲಿ ಈ ಥರ ಅಟ್ಯಾಕನ್ನು ಮಾಡಿ ಸಕ್ಸಸ್ಸನ್ನು ತಗೊಂಡು ಆ ಎನಿಮಿಗೆ ನಮ್ಗಿಂತ ಜಾಸ್ತಿ ಕ್ಯಾಶುಯಾಲಿಟಿ ಕೊಡ್ಬೋದು ಅನ್ನೋದು ಯಾರೂ ಮಿಲಿಟರಿ ಸರ್ಕಲ್ಸಲ್ಲಿ, ಡಿಫೆನ್ಸ್ ಹಿಸ್ಟ್ರಿಯಲ್ಲಿ ಯಾರೂ ಕೂಡ ನಂಬಿರಲಿಲ್ಲ. ಅಟ್ಯಾಕ್ ಮಾಡೋರು ಏನಾಗ್ತಾರೆ ಅಂದರೆ, ಮೇಲೆ ಕುಂತವ್ರು, ಬೆಟ್ಟದ ಮೇಲೆ ಕುತ್ಕೊಂಡ್ರು, ಅವ್ರು ಎಲ್ಲ ರೀತಿಯ ಅವ್ರಿಗೆ ಕವರ್ ಇರುತ್ತೆ, ಬಂಕರ್ ಒಳಗೆ ಕುತ್ಕೊಂಡಿರ್ತಾರೆ. ಕೆಳಗಡೆಯಿಂದ ಬಂದು ಅಟ್ಯಾಕ್ ಮಾಡೋರಿಗೆ ಏನಿರುತ್ತೆ, ಓಪನ್ ಆಗಿರ್ತಾರೆ. ಅದಕ್ಕೆ ಮಿಲಿಟ್ರಿ ಲಾಜಿಕ್ ಏನು ಹೇಳುತ್ತೆ ಅಂತಂದರೆ, ಮೇಲೆ ಕುತ್ಕೊಂಡವರು ಅಂದರೆ ಡಿಫೆನ್ಸಿವ್ ಪೋಸ್ಚರಲ್ಲಿದ್ದವರು ಒಬ್ಬರು ತಿರ್ಕೊಂಡ್ರೆ ಅಟ್ಯಾಕ್ ಮಾಡೋರು ಸುಮಾರು ಒಂದು 10 ಜನ ತಿರ್ಕೊಂತಾರೆ ಅಂತಂದು ಮಿಲಿಟರಿ ಸರ್ಕಲ್ ಎಕ್ಸೆಪ್ಟೆಡ್ ರೂಲ್. ಬಟ್ ಕಾರ್ಗಿಲ್ ಯುದ್ಧದ ನಂತರ ದ ಮಿಲಿಟರಿ ಹಿಸ್ಟಾರಿಯನ್ಸ್ ಹ್ಯಾಡ್ ಟು ಚೇಂಜ್ ದೇರ್ ಒಪಿನಿಯನ್ ಜಸ್ಟ್ ಬಿಕಾಸ್ ಇಂಡಿಯನ್ ಆರ್ಮಿ ಹೇಗೆ ಅಟ್ಯಾಕ್ ಮಾಡ್ತು, ನಮ್ಮಲ್ಲಿ ಕ್ಯಾಶುಯಾಲಿಟಿ ಎಷ್ಟಾಯಿತು, ಅವ್ರ ಕ್ಯಾಶುಯಾಲಿಟಿ ರೇಷಿಯೋ ನೋಡಿದರೆ ಇಟ್ ಈಸ್ ಅ ಮ್ಯಾಟರ್ ಆಫ್ ಪ್ರೈಡ್ ಫಾರ್ ಅಸ್. ಆಲ್ದೋ ವಿ ಲಾಸ್ಟ್, ನಮ್ಮ ಭಾಳ ಜನನ ಕಳ್ಕೊಂಡ್ವಿ, ಬಟ್ ಅದಕ್ಕಿಂತ ಹೆಚ್ಚಿನ ಜನ ಅವ್ರನ್ನೇನು ಪಾಕಿಸ್ತಾನಿ ಸೈನಿಕರು ನಮ್ಮ ಗಡಿ ಪ್ರದೇಶದೊಳಗಡೆ ಬಂದಿದ್ರಲ್ಲ, ಅವ್ರನ್ನ ವಾಪಸ್ ಹೋಗೋಕೆ ಬಿಡಿಲ್ಲ, ಬೇರೆ ರೀತಿ ಶವವಾಗಿ ವಾಪಸ್ ಕಳಿಸಿದ್ವಿ ಅನ್ನೋ ಹೆಮ್ಮೆ ಕೂಡ ಎಲ್ಲರಿಗೂ ಇದೆ. ಈ ಮಿಲಿಟರಿ ಸರ್ಕಲ್ಸಲ್ಲಿ ಭಾಳ ಜನ ಇದನ್ನು ಈ ಮಾತನ್ನು ಒಪ್ತಾರೆ. ನಾವು ಕಮಿಂಗ್ ಟು ಯುವರ್ ಸೆಕೆಂಡ್ ಪಾಯಿಂಟ್, ನೀವು ಸ್ವತಂತ್ರದ ಬಗ್ಗೆ ಹೇಳ್ತಾ ಇದ್ದೀರಿ. ಹೌದು, ನಾನು ಯಾವಾಗಲೂ ಇಂಥ ಕಾರ್ಯಕ್ರಮವನ್ನು ನಾನು ಯಾವತ್ತಿಗೂ ಮಿಸ್ ಮಾಡಲ್ಲ. ಒಂದು ಕಾರಣ ಏನು ಅಂತಂದರೆ, ನೀವು ಹಾಗೆ ಒಂದು ಸಲ ಅನಲೈಸ್ ಮಾಡಿ ನೋಡಿ, ನಮ್ಮ ಸ್ಕೂಲ್ಗಳಲ್ಲಿ, ನಮ್ಮ ಕಾಲೇಜ್ಗಳಲ್ಲಿ, ನಮ್ಮ ಶೈಕ್ಷಣಿಕ ಪದ್ಧತಿ ಹೇಗಿದೆ ಅಂತಂದರೆ, ಪ್ರೀ ಇಂಡಿಪೆಂಡೆನ್ಸ್ ನಮ್ಮ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಏನೋ ನಾವು ನಾಲೆಜನ್ನು ಕೊಡ್ಕೊಂಡು ಬಂದಿದ್ದೀವಿ, ಇಂಪಾರ್ಟ್ ಮಾಡ್ತಾ ಇದ್ದೀವಿ. ನಮಗೆ ಹೆಂಗೆ ಸ್ವತಂತ್ರ ಬಂತು, ಯಾರಲ್ಲಿ ಎಷ್ಟು ಹೋರಾಡಬೇಕಾಯಿತು, ಎಷ್ಟು ಜನದ ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರ ಸಿಕ್ತು ಅನ್ನೋದನ್ನು ಎಲ್ಲೋ ಒಂದು ಕಡೆ ಹೇಳ್ಕೊಂಡು ಬಂದಿದ್ದೀವಿ. ಬಟ್ ವಾಟ್ ಅಬೌಟ್ ಪೋಸ್ಟ್ ಇಂಡಿಪೆಂಡೆನ್ಸ್? ಪೋಸ್ಟ್ ಇಂಡಿಪೆಂಡೆನ್ಸ್ ನಾವು ನಮ್ಮ ಮಕ್ಕಳಿಗೆ ಹೇಳೋ ಎಲ್ಲೋ ಪ್ರಯತ್ನನೇ ಪಡಲಿಲ್ಲ. ಇದು ಯಾರ್ದು ಮಿಸ್ಟೇಕ್ ಅಂತ ಹೇಳ್ತೀರಾ, ಯಾರ್ದು ಫಾಲ್ಟ್ ಅಂತ ಹೇಳ್ತೀರಾ, ಯಾರು ತಪ್ಪು ಅಂತ ಹೇಳ್ತೀರಾ? ಎಜುಕೇಷನ್ ಸಿಸ್ಟಮ್ ತಪ್ಪು, ತಂದೆ ತಾಯಿಗಳು ತಪ್ಪು, ಅವ್ರು ನಿಮ್ಮಂಥವ್ರು ಹೋಗಿ ಜನರ ಮುಂದೆ ಒಬ್ಬ ಸೈನಿಕನ ಕಷ್ಟ ನಷ್ಟ ನಾವು ಹೇಳ್ತಾ ಇಲ್ವೋ? ಇದನ್ನು ಅನಲೈಸ್ ಮಾಡಿದರೆ ನಾವು ಎಲ್ಲೋ ಒಂದು ಕಡೆ ಪೋಸ್ಟ್ ಇಂಡಿಪೆಂಡೆನ್ಸ್ ಸಿಕ್ಕ ನಂತರ ನಮ್ಮ ಜನ ಎಷ್ಟು ತ್ಯಾಗ ಮಾಡಿದರೆ, ಸೈನಿಕರ ಬಲಿದಾನ ಎಷ್ಟಾಗಿದೆ ಅನ್ನೋದು ನಮ್ಮ ಮಕ್ಕಳಿಗೆ ನಾವು ಎಲ್ಲೋ ಹೇಳ್ಕೊಡ್ಲಿಲ್ಲ. ಸೊ ದ್ಯಾಟ್ ಈಸ್ ವೈ ದೇ ಸೇ ಫ್ರೀಡಮ್ ಏನೇ ಫ್ರೀಯಾಗಿ ಕೊಟ್ಟರೆ ಅದರ ಒಂದು ಬೆಲೆ ಇರಲ್ಲ ಅಂತಾರಲ್ಲ. ಫ್ರೀಡಮ್ ಈಸ್ ನೆವರ್ ಫ್ರೀ, ಸಂಬಡಿ ಎಲ್ಸ್ ಹ್ಯಾಸ್ ಪೇಡ್ ದ ಬಿಲ್. ನೀವು ಕಾರ್ಗಿಲ್ ಯುದ್ಧದ ಉದಾಹರಣೆ ತೊಗೊಳೋದಾದರೆ 527
527 ಜನ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತಾರೆ. 1300ಕ್ಕೂ ಹೆಚ್ಚು ಜನಕ್ಕೆ ಪೆಟ್ಟು ಬಿದ್ದಿದೆ. ಸೊ ದಟ್ ಈಸ್ ದ ಪ್ರೈಸ್ ವಿಚ್ ಹ್ಯಾಸ್ ಬಿನ್ ಪೇಡ್ ಟು ಮೇಂಟೈನ್ ದ ಫ್ರೀಡಮ್ ವಿಚ್ ವಿ ಆಲ್ ಆರ್ ಎಂಜಾಯಿಂಗ್ ಟು. ಬಟ್ ಅದು ಅಲ್ಲಿಗೆ ನಿಲ್ಲಿಲ್ಲ ಕ್ಯಾಪ್ಟನ್ ನವೀನ್. ಇವತ್ತಿಗೂ ಕಟ್ತಾ ಇದೆ. ಮೊನ್ನೆನೂ ರಜೌರಿ ಸೆಕ್ಟರ್ ನಲ್ಲಿ ಸೈನಿಕರ ಮೇಲೆ ದಾಳಿ ಆಯ್ತು. ಮೊನ್ನೆ ಲಿಟ್ರಲಿ ಇನ್ ಡೇಸ್ ಬ್ಯಾಕ್. ಅದಕ್ಕೆ ನಾ ಕೇಳಿದೆ, ಅವತ್ತು ಕಟ್ಟಿದ ಬೆಲೆ ಒಂದು, ಇವತ್ತಿಗೂ ನಾವು ಬೆಲೆ ಕಟ್ತಾ ಇದೀವಿ ಈ ಸ್ವಾತಂತ್ರ್ಯಕ್ಕೆ. ಇವತ್ತು ನಾವು ನೀವು ಇಷ್ಟು ಆರಾಮಾಗಿ ಕೂತ್ಕೊಂಡು ಬೆಂಗಳೂರಲ್ಲಿ ಮಾತಾಡ್ತಿದೀವಿ ಅಂದ್ರೆ ಅದು ಯಾರೋ ಕಾಯ್ತಿದ್ದಾರೆ ಗಡಿಯನ್ನ. ಪ್ಲೀಸ್ ಒಂದು ಉದಾಹರಣೆ ಕೊಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ನೀವು ನ್ಯಾಷನಲ್ ವಾರ್ ಮೆಮೋರಿಯಲ್ನ ನಾವು ಮಾಡಿದ್ವಿ. ಇಷ್ಟು ವರ್ಷದ ನಂತರ ನಾವು ಒಂದು ನ್ಯಾಷನಲ್ ವಾರ್ ಮೆಮೋರಿಯಲ್ ಕಟ್ಟೋದ್ರಲ್ಲಿ ಸಕ್ಸಸ್ ಆದ್ವಿ. ಸ್ವತಂತ್ರ ಭಾರತ ಇತಿಹಾಸದಲ್ಲಿ ನೋಡಿಕೊಂಡ್ರೆ ಇಷ್ಟು ವರ್ಷದ ನಂತರ ಒಂದು ನ್ಯಾಷನಲ್ ವಾರ್ ಮೆಮೋರಿಯಲ್ ಕಟ್ಟಿದ್ವಿ. ನ್ಯಾಷನಲ್ ವಾರ್ ಮೆಮೋರಿಯದಲ್ಲಿ 25,000ಕ್ಕೂ ಹೆಚ್ಚು ಜನದ ಹೆಸರು ಬರೆದಿದ್ದಾರೆ. ಆ್ಯಂಡ್ ಡೂ ಯು ನೋ ವಾಟ್? ಆ ಬ್ರಿಕ್ ಮೇಲೆ ಹೆಸರು ಬರೀತಾರಲ್ಲ, ಯಾರ್ಯಾರು ತಿದ್ಕೊಂತಾರೆ, ಈ ದೇಶಕ್ಕೋಸ್ಕರ ಯಾರ್ಯಾರು ಪ್ರಾಣ ತ್ಯಾಗ ಮಾಡ್ತಾರೆ, ಅವರ ಹೆಸರು ಆ ಬ್ರಿಕ್ ಮೇಲೆ ಬರುತ್ತೆ. ಇನ್ನೂ ಎಷ್ಟೊಂದು ಬ್ರಿಕ್ಸ್ ಖಾಲಿ ಇದ್ದಾವೆ. ದ್ಯಾಟ್ ಮೀನ್ಸ್ ಈ ದೇಶಕ್ಕೋಸ್ಕರ ಸೈನಿಕರು ಇನ್ನೂ ಹೋರಾಡ್ತಾರೆ, ಇನ್ನೂ ಪ್ರಾಣಾರ್ಪಣೆಯನ್ನು ಮಾಡ್ತಾರೆ. ಅವ್ರ ಹೆಸರಿಗೆ ಬರೀಲಿಕ್ಕೆ ಜಾಗ ಬೇಕು ಅಂತ ಒಂದಿಷ್ಟು ಖಾಲಿ ಇಟ್ಟಿದ್ದಾರೆ. ದ್ಯಾಟ್ ಈಸ್ ದ ಪ್ರೈಸ್ ಆಫ್ ಫ್ರೀಡಮ್. ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್. ಪಾರ್ಥಸಾರಥಿ ಸರ್, ನಾವು ಭಾರತವನ್ನ ಬೇರೆ ದೇಶದ ದೃಷ್ಟಿಕೋನದಿಂದ ನೋಡ್ಬೇಕಾದ್ರೆ ನೀವೇ ಹೇಳ್ದಂಗೆ ಜನ, ಪಾಪ್ಯುಲೇಷನ್ನು, ಕಂಪ್ಯೂಟರು, ಟ್ಯಾಲೆಂಟು, ಅವ್ರಾಯ್ತು ಅವ್ರ ಕೆಲಸ ಆಯ್ತು, ದುಡ್ಡು ಮಾಡ್ತಾರೆ, ಮನೆಗೆ ಹೋಗ್ತಾರೆ, ಈ ಥರದ್ದೊಂದು. ಇದಲ್ಲದೆ ನಮ್ಮ ದೇಶ ಬೇರೆ ದೇಶದವ್ರನ್ನ ಆಕರ್ಷಿಸುವಂಥ ಒಂದು ಪ್ರಮುಖ ಅಂಶಗಳು ಅಂತ ನೋಡೋದಾದ್ರೆ ನಮ್ಮ ಊಟ, ಉಪಹಾರದ ಪದ್ಧತಿ, ನಮ್ಮ 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 ಕಲ್ಚರ್, ಸಂಸ್ಕೃತಿ, ಅದರಲ್ಲಿರುವಂಥ ಡ್ಯಾನ್ಸ್ ಅನ್ನಿ, ಅದು ಸಿಂಗಿಂಗ್ ಅನ್ನಿ, ನಮ್ಮ ಮೂವೀಸ್, ಇದೆಲ್ಲ ನಿಮಗೆ ಹೇಗೆ ಸಹಾಯ ಆಗುತ್ತೆ? ನೀವು ಅಲ್ಲಿ 4-6 ಜನ ಒಂದು ಟೀಮ್ ಕಟ್ಕೊಂಡು ಕೆಲಸ ಮಾಡ್ತಿರ್ತೀರಿ ಒಂದು ದೇಶಕ್ಕೋಸ್ಕರ, ಮತ್ತೊಂದು ದೇಶದಲ್ಲಿ. ಇದೆಲ್ಲ ನಿಮಗೆ ಹೇಗೆ ಸಹಾಯ ಆಗುತ್ತೆ? ಮತ್ತು ಇದನ್ನ ನೀವು ಅಲ್ಲಿಂದ ನೋಡಿದಾಗ ಹೇಗೆ ಅನ್ನಿಸ್ತು? ಎಲ್ರಿಗೂ ತಿಳಿದಿರೋ ಥರ ಈ ನಮ್ಮ ಮೂವಿ ಆಗಿರ್ಬೋದು ಅಥವಾ ಡಾನ್ಸು, ಮ್ಯೂಸಿಕ್ಕು, ಈವನ್ ನಮ್ಮ ವೆರೈಟಿ ಇನ್ ಅವರ್ ಫುಡ್ಡು, ಇದೆಲ್ಲನೂ ಏನು ಅಂದರೆ ಸಾಫ್ಟ್ ಪವರ್ ಅಂತ ಅಂದ್ಕೊಳ್ತಾ ಇದ್ವಿ. ಅದಕ್ಕಿಂತ ಇವಾಗ ಇನ್ನೂ ಜಾಸ್ತಿ ಇಂಪ್ರೂವ್ ಆಗಿದೆ. ಇದಕ್ಕಿಂತ ಜಾಸ್ತಿ ಆಗಿಬಿಟ್ಟಿದೆ ಯೋಗ. ಇವಾಗ ಇಂಟರ್ನ್ಯಾಷನಲ್ ಯೋಗ ಅಂದರೆ ಯೋಗ ಒಂದು ರೀತಿ ಬರೀ ನಾವು ಇಲ್ಲಿ ಹೇಗೆ ಅಂದ್ಕೊಂಡು ಯೋಗ ಮಾಡ್ತಾ ಇದ್ವಿ ಅದೇ ಯೋಗವಾಗಿ ಉಳಿದಿಲ್ಲ. ಈಗ ಹಾಟ್ ಯೋಗ ಇಂದ ಹಿಡಿದು ಎಲ್ಲ ರೀತಿ ಎಕ್ಸರ್ಸೈಸ್ಗಳು, ಜಿಮ್ಮಿಂದ ಏನೇನು ಮಾಡ್ತಾರೆ ಎಲ್ಲ ಥರದ ಎಕ್ಸರ್ಸೈಸು. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಒಂದೇನು ಅಂದರೆ ಎಲ್ರಿಗೂ ಗೊತ್ತಿರೋದು ಒಂದೀಗ, ಯೋಗ ಅಂದರೆ ಇಂಡಿಯಾಯಿಂದ ಬಂದಿದೆ ಯೋಗ. ಅದು ಎಲ್ರಿಗೂ, ಯಾವುದು ನೀವು ಯಾವ ರಿಲಿಜನ್ ಆಗಿರಲಿ, ಯಾವ ಐಡಿಯಾಲಜಿ ಆಗಿರಲಿ, ಯಾವ ಎಕನಾಮಿಕ್ ಸೆಕ್ಟರ್ದಲ್ಲಿ ನೀವಿರಲಿ, ಆ ಯೋಗ ನಿಮಗೆ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲು, ಒಂದು ಕಾಲದಲ್ಲಿ ಸುಮಾರು ಒಂದು 20-30 ವರ್ಷದ ಹಿಂದೆ ತೊಗೊಂಡ್ರೂ ಕೂಡ ನಮ್ಮ ಹಿಂದಿ ಸಿನಿಮಾಗಳು, ಬಾಲಿವುಡ್ ಸಿನಿಮಾಗಳು ಎಷ್ಟು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಸೋವಿಯತ್ ಯೂನಿಯನ್ನಲ್ಲಿ ಈಗಲೂ ಸಹ ನೀವು ಮಾಸ್ಕೋ ಹತ್ರನೋ ಇನ್ನೆಲ್ಲೋ ಹೋಗ್ಬಿಟ್ಟು ನೀವು ಸುಮ್ಮನೆ ಆವಾರ ಹೂ ಅಂದರೆ ಅಲ್ಲಿ ಯಾರಿಗೆ ಏಜ್ ಆಗಿರುತ್ತೆ, ಒಂದು 60-70 ವರ್ಷ ಆಗಿರ್ತಾರಲ್ಲ, ಅವರೆಲ್ಲರೂ ಇಮಿಡಿಯೇಟಾಗಿ ನಿಮ್ಗೆ ಆವಾರ ಹೂ ಅಂತ ಅಂದ್ಬಿಟ್ಟು ಆ ಹಾಡು ಹೇಳ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಆಫ್ರಿಕಾದಲ್ಲಿ ಹೋದರೆ ಅಲ್ಲೂ ಹಿಂದಿ ಫಿಲ್ಮ್ಗಳು ಎಷ್ಟು ಪಾಪ್ಯುಲರ್ ಆಗಿತ್ತು ಅಂದರೆ, ದೆರ್ ವಾಸ್ ಎ ಟೈಮ್ ಹಿಂದಿ ಫಿಲ್ಮು ಅಂದರೆ ಎಲ್ಲ ಫಿಲ್ಮಲ್ಲೂ, ಇಂಡಿಯನ್ ಫಿಲ್ಮ್ಸಲ್ಲಿ ಹೀರೋ ಮತ್ತು ಹೀರೋಯಿನ್ನು ಒಂದು ಮರದ ಸುತ್ತಾಡ್ತಾರೆ ಹಾಡು ಹೇಳ್ಕೊಂಡು, ಓಕೆ ಅಂತ ಅಂದ್ಕೊಂಡು ಅಲ್ಲಿ ಹಾಡು ಹೇಳ್ಕೊಂಡಿರೋದು, ಸುತ್ತಮುತ್ತ ಹೋಗಿ ಪ್ಲಸ್ ಒಂದು ವಿಲ್ಲನ್ ಇರ್ತಾನೆ, ಈ ಥರ ಅಂದ್ಕೊಳ್ಳೋದು. ಅದು ರೆಗ್ಯುಲರ್ ಅವ್ರ ಫಾರ್ಮ್ಯುಲಾ ಫಿಲ್ಮು ಎಲ್ರಿಗೂ. ಅಂದರೆ ಅದು ಎಷ್ಟು ಇನ್ಫ್ಲೂಯೆನ್ಸ್ ಆಗ್ತಾಯಿತ್ತು ಅಂದರೆ, ಆ ಹಿಂದಿ ಫಿಲ್ಮನ್ನು ನಾವು MBCನಲ್ಲೋ ಇನ್ನೆಲ್ಲೋ ತೋರಿಸ್ತೀವಿ ಅಂದರೆ ಎಷ್ಟು ಜನ ಬರ್ತಾಯಿದ್ರು ಗೊತ್ತಾ. ಈಗಲೂ ಐ ರಿಮೆಂಬರ್ ಆಫ್ರಿಕಾದಲ್ಲಿ ಸೆನೆಗಲಲ್ಲಿ ಒಬ್ಬ ಅಮದು ಬದಿಯಾನ್ ಅಂತ ಅಂದ್ಬಿಟ್ಟು, ಐ ಸ್ಟಿಲ್ ರಿಮೆಂಬರ್ ಇಸ್ ನೇಮ್. ಅವನು ಎಷ್ಟು ಚೆನ್ನಾಗಿ, ಏನು ಸಂಗೀತ ಜ್ಞಾನ ಅಂದರೆ ರೆಗ್ಯುಲರ್ ಆಗಿ ಫಾರ್ಮಲ್ ಆಗಿ ಏನು ಕಲ್ತಿರಲಿಲ್ಲ ಅವರು ಮೊಹಮ್ಮದ್ ರಫೀದು ಸಾಂಗ್ನ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದ ಅಂತಾರೆ ಅವನು. ಕೊನೆಗೆ ಅಲ್ಲಿಂದ ನಾನು ಮುಂಬೈಗೆ ಕಳಿಸಿದ್ರೆ, 3 ದಿವಸಕ್ಕೋಸ್ಕರ ಕಳಿಸಿದ್ರೆ ಅವ್ರನ್ನ 6 ತಿಂಗಳು ಇಟ್ಕೊಂಡ್ರು, ಇಲ್ಲಿಂದ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಅವರು. ನೋಡಿದ್ರೆ ಇಷ್ಟು ದೊಡ್ಡ ಏನು ಡಾರ್ಕ್ ಬ್ಲ್ಯಾಕ್ ಇವನು ದೈತ್ಯಾಕಾರದ ಮನುಷ್ಯ, ಫ್ರೆಂಚ್, ಇಂಗ್ಲೀಷು ಬರಲ್ಲ.
ಅವನು ಹಾಡು ಶುರು ಮಾಡ್ತು ಅಂತಂದರೆ ಎಷ್ಟು ಇದು ಅಂತ. ಸೊ ಭಾರತದ್ದು ಅಂದ್ರೆ ನಮ್ಮ ಪ್ರಭಾವ ಅಂತ ನೀವು ಹೇಳಕ್ ಹೊರಟಿರೋದು ಬೆಳೆದಿದೆ ಅಂದರೆ ಎಷ್ಟು ಕಡೆ ಹೋಗಿದೆ ಅಂದರೆ ನಮ್ಮ ಕಲ್ಚರು ಎಲ್ಲಿಗೆ ಹೋಗಲಿ ಕೂಡ ನಿಮಗೆ ಇಂಡಿಯನ್ ಮ್ಯೂಸಿಕ್ಕು ಇಂಡಿಯನ್ ಡಾನ್ಸು ಎಲ್ಲಿ ನೀವು ಪ್ರೋಗ್ರಾಮ್ ಹಾಕಿದ್ರು ನೀವು ಬರೀ ಇಂಡಿಯನ್ಸೇ ಬರಬೇಕು ಅಂತೇನಿಲ್ಲ, ಎಲ್ಲರೂ ಬಂದು ಎಂಜಾಯ್ ಮಾಡ್ತಾರೆ, ಅಲ್ಲಿ ಕೂತ್ಕೊಳ್ತಾರೆ. ನಾವು ಫಾರ್ ಎಕ್ಸಾಂಪಲ್ 1997 ನಮ್ಮ 50ನೇ ವರ್ಷದ ನಮ್ಮ ಇಂಡಿಪೆಂಡೆನ್ಸ್ ಡೇ ಮಾಡಿದಾಗ ಬೆಲ್ಜಿಯಮ್ಮಲ್ಲಿ ಅಗೈನ್ ಮಾಡಿದಾಗ ಕ್ಯಾನ್ ಯು ಬಿಲೀವ್ ಅಲ್ಲಿ ಒಂದು ಪ್ಯಾಲೆ ದ ಬೋಸ್ ಆರ್ಟ್ ಅಂತ ಒಂದು ದೊಡ್ಡ ಹಾಲ್ ಇದೆ, ಅಲ್ಲಿ ಗುರು ಶಿಷ್ಯ ಪರಂಪರಾ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. 4 ಜನ, ಪಂಡಿತ್ ಜಸರಾಜು, ಹರಿಪ್ರಸಾದ್ ಚೌರಸಿಯಾ, ನಮ್ಮ ಗಂಗೂಬಾಯಿ ಹಾನ್ಗಲ್, ಈ ಥರದವ್ರನ್ನ 4 ಜನನ ಕರೆದುಬಿಟ್ಟು ಅಲ್ಲಿ ಅವರ ಶಿಷ್ಯರನ್ನು ಕರೆಸಿ 1 ಗಂಟೆ ಮಾಡೋಣ ಅಂದ್ಬಿಟ್ಟು ನಾವು ಪ್ರೋಗ್ರಾಮ್ ಮಾಡಿದ್ರೆ ನಾವು ಶುರು ಮಾಡಿದ್ವಿ ಕರೆಕ್ಟಾಗಿ 2 ಗಂಟೆಗೆ, ಬಟ್ ಮುಗ್ದಿದ್ದು ರಾತ್ರಿ 1:30. ಯಾಕೆಂದರೆ ಅಲ್ಲೆಲ್ಲ ಏನು ಇಂಟ್ರೆಸ್ಟ್ ಇಟ್ಕೊಂಡು ಕೇಳ್ತಾರೆ. ಇದೆಲ್ಲ ನಮಗೆ ಏನಂದರೆ ಇದರ ಪ್ರಭಾವಗಳು ಪವರ್ಫುಲ್ ಅಂದರೆ ಎಷ್ಟು ಅಂತಂದರೆ ಎಲ್ಲಿ ಹೋದ್ರೂ ಕೂಡ ಭಾರತ ಅಂದರೆ ಅದಕ್ಕೊಂದು ಸಂಸ್ಕೃತಿ ಇದೆ, ಅದಕ್ಕೆ ಒಂದು ಕಲ್ಚರ್ ಹೇಗಿದೆ, ಅದನ್ನು ಫಾಲೋ ಮಾಡೋ ಅಂಥ ಕಲ್ಚರು. ಓಕೆ, ಎಲ್ಲರೂ ಫಾಲೋ ಮಾಡೋಷ್ಟು ಇನ್ಸ್ಪೈರ್ ಮಾಡುತ್ತೆ, ಅಷ್ಟು ಪ್ರೇರಣೆ ಅದರಿಂದ ಒಳ್ಳೆಯದಾಗೋ ಥರದ್ದು. ಆ ಥರ ಎಲ್ಲ ದೇಶಗಳಲ್ಲೂ ಅವ್ರವ್ರದ್ದೇ ಒಂದು ರೀತಿ ಸಾಂಸ್ಕೃತಿಕವಾಗಿ ಅವ್ರದ್ದೆಲ್ಲ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಏನಂದರೆ ಭಾರತದ್ದೇನು ಅಂದರೆ ಎಲ್ಲ ಕಡೆ ಎಲ್ಲಿ ಹೋದರೂ ಪಸರಿಸಿದೆ, ಎಲ್ಲಿ ಹೋದರೂ ಯಾವುದೇ, ಈಗಂತೂ ನೀವು ಅಮೇರಿಕಾಗೆ ಹೋದರೆ ಯಾವುದೇ ಸ್ಟೇಟ್ಗೆ ಹೋದ್ರೂ ಅಲ್ಲೊಂದು ಭಾರತದ್ದು ಒಂದು ಸಂಘ ಇದ್ದೇ ಇರುತ್ತೆ. ಕನ್ನಡ ಸಂಘಗಳೂ ಇದೆ ಇವಾಗ ಎಲ್ಲ ಸ್ಟೇಟ್ಗಳೂ, ಬಟ್ ಪ್ರತಿಯೊಂದು ಇರುತ್ತೆ. ಎಲ್ಲಿ ಹೋದ್ರೂ ಯಾರೇ ಹೋದ್ರೂ, ಈಗ ನಮ್ಮ ಪ್ರೈಮ್ ಮಿನಿಸ್ಟ್ರು ಇವರೆಲ್ಲ ಅಲ್ಲಿ ಹೋಗ್ತಾರಲ್ಲ, ಅಲ್ಲಿ ಹೋದಾಗ ನಮ್ಮ ಭಾರತೀಯರು, ಓವರ್ಸೀಸ್ ಭಾರತೀಯರು ಏನಂತಾರೆ, ಅವರೆಲ್ಲ ಬಂದು ಅವ್ರನ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅಸೆಂಬಲ್ ಆಗ್ತಾರಲ್ಲ, ಅಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ. ಆ್ಯಕ್ಚುಲಿ ಐ ಸ್ಟಿಲ್ ರಿಮೆಂಬರ್ 2014 ಐ ವಾಸ್ ಇನ್ US. ಅವಾಗ ನಮ್ಮ ಮೋದಿ ಅಧಿಕಾರಕ್ಕೆ ಬರ್ತಾರೆ. ಅವಾಗ ತಾನೇ ಎಲೆಕ್ಟ್ ಆಗಿಬಿಟ್ಟು ಫಸ್ಟ್ ವಿಸಿಟ್ ಅಲ್ಲಿಗೆ ಬಂದಿದ್ದವರು. ಓಕೆ, ಅಲ್ಲಿಗೆ ಬಂದು ಫಸ್ಟ್ ವಿಸಿಟ್ ಮಾಡಬೇಕೆ, ಅದಕ್ಕೆ ಮೊದಲು ಬೇರೆ ಬ್ಯಾಕ್ಗ್ರೌಂಡ್ ಬೇರೆ ಇತ್ತು. ಅಮೇರಿಕಾ ಹ್ಯಾಡ್ ಅವರು ಏನೇನೋ ವೀಸಾ ಕೊಟ್ಟಿರಲಿಲ್ಲ, ಪ್ಲಸ್ ಇರೋ ವೀಸಾ, ಟೂರಿಸ್ಟ್ ವೀಸಾ ಕೂಡ ಅದನ್ನು ಇಲ್ಲದೆ ಇರೋ ಥರ ಮಾಡಿ, ಆವಾಗ ನಮಗೆಲ್ಲ ಏನು ಅಂದರೆ ಮೊದಲನೇ ವಿಸಿಟ್ ಆಗ್ತಾ ಇರುವಾಗ ಹೇಗಾಗುತ್ತೋ, ಏನಾಗುತ್ತೋ, ರಿಲೇಷನ್ಶಿಪ್ ಹೇಗೆ ಬಿಲ್ಡ್ ಆಗುತ್ತೋ, ಇಟ್ಸ್ ತುಂಬ ಇಂಪಾರ್ಟೆಂಟ್. ಬರಾಕ್ ಒಬಾಮಾ ಅವರು ಪ್ರೆಸಿಡೆಂಟ್ ಆಗಿದ್ದರು. ಅಲ್ಲಿ ನಾವು ನ್ಯೂಯಾರ್ಕಲ್ಲಿ ಒಂದು ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಅಂತ ಇದೆ, ಅಲ್ಲಿ ಒಂದು ಆವಾಗ ಆಮೇಲೆ ಶುರು ಆಯ್ತಲ್ಲ, ಎಲ್ಲ ಬಂದರೆ ಸಾವಿರಾರು ಜನ ಬರ್ತಾರೆ, 25-30 ಸಾವಿರ ಜನ ಬರ್ತಾರೆ, ಎಲ್ಲರೂ ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ ಅಂತ ಅಲ್ಲಿ ಶುರು ಆಯ್ತದು ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನಲ್ಲಿ. ಆ್ಯಕ್ಚುಲಿ ಅವತ್ತು ಜನಗಳು ಅದನ್ನು ಹೇಳಿದ್ದಂದರೆ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಇಲ್ಲ, ಇದು ಮೋಡಿಸನ್ ಸ್ಕ್ವೇರ್ ಗಾರ್ಡನ್ನು. ಅಂದರೆ ವಾಟ್ ಐಮ್ ಸೇಯಿಂಗ್, ಎಷ್ಟು ಜನ ಬಂದರು ಅಂದರೆ ಒಂದು 35 ಜನ ಸೆನೆಟರ್ಸು, ಕಾಂಗ್ರೆಸ್ಮನ್ನು ಎಲ್ಲ ಇದ್ದರು ಅಲ್ಲಿ ಅವರು. ಆ ರೀತಿ ಅಷ್ಟು ದೊಡ್ಡದಾಗಿ ಪ್ರೋಗ್ರಾಮೇ ಆಗಿರಲಿಲ್ಲ, ಯಾವ ಪ್ರೈಮ್ ಮಿನಿಸ್ಟ್ರಿಗೂ ಆಗಿರಲಿಲ್ಲ. ಅದೇ ಶುರುವಾತು, ಅಲ್ಲಿಂದ ಶುರುವಾಗಿದ್ದು ನೋಡಿ. ಎಲ್ಲೆಲ್ಲಿ ಹೋದ್ರೂ ದೊಡ್ಡ ಡಯಾಸ್ಪೋರಾ, ಎಲ್ಲರೂ ಬರೋದು ಎಲ್ಲ ಶುರು. ಅಲ್ಲ, ರಾಜಕೀಯವಾಗಿ ನೋಡೋರಿಗೆ ಪಾರ್ಥಾರ್ಥಿ ಸರ್, ನಾ ಹೇಳೋದು ಇದನ್ನ ನಾವು ಪ್ರೈಮ್ ಮಿನಿಸ್ಟರ್ ಅಂತ ನೋಡಬಾರ್ದು. ಇಂಡಿಯಾ ನಮ್ಮ ದೇಶ, ಅಬ್ಸಲ್ಯೂಟ್ಲಿ ನಮ್ಮ ದೇಶ. ಹಿ ಈಸ್ ರೆಪ್ರೆಸೆಂಟಿಂಗ್ ಇಂಡಿಯಾ, ದಟ್ ಈಸ್ ದ ಹೋಲ್ ಥಿಂಗ್. ಓಕೆ, ಅದಕ್ಕೆ ಅಂದರೆ ಭಾರತದ ಒಂಥರ ಇಂಪಾರ್ಟೆನ್ಸು, ಅದರ ಘನತೆ, ಅದರ ಇದು ಹೇಗೆ ಬೆಳೀತಾ ಇದೆ ಅಂತಂದರೆ, ನೀವು ಈಗ ಯಾವುದೇ ದೇಶಕ್ಕೆ ಹೋಗಲಿ, ಕೊನೆಗೆ ಅಫ್ಕೋರ್ಸ್ ಅರಬ್ ಕಂಟ್ರೀಸ್ಗಳಿಗೆ ಹೋದರೆ ಇವಾಗ ಅಲ್ಲಿ ನಮ್ಮ 9 ಮಿಲಿಯನ್ ಪೀಪಲ್ ಇದ್ದಾರೆ, ಇಂಡಿಯನ್ಸು ಅಲ್ಲೆಲ್ಲ ಇದ್ದಾರೆ, ಎಲ್ಲ ಕಡೆ ಬರ್ತೀವಿ. ನೀವು ಜರ್ಮನಿಗೆ ಹೋಗಿ, ನೆದರ್ಲ್ಯಾಂಡ್ಸ್ಗೆ ಹೋಗಿ, ಎಲ್ಲಿ ಹೋದ್ರೂ ಕೂಡ ಒಂದು ರೀತಿ ಭಾರತದ ಪ್ರೋಗ್ರಾಮ್ಗಳು ಅಂತ ಅಂದರೆ, ನೀವು ಯಾವುದೇ ಒಂದು ನೀವು ಭಾರತದ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಜನ ಬಂದೇ ಬರ್ತಾರೆ. ಅಪ್ರಿಷಿಯೇಟ್. ಅರ್ಥ ಆಗದೆ ಇದ್ರು ಮಜಾ ಬರುತ್ತೆ ಅಂತ. ಅರ್ಥ ಆಗದೆ ಇರೋದಕ್ಕಿಂತ ಅದಕ್ಕೆ ಒಂದು ಹೇಳ್ತೀನಿ, ಮೊದಲು ಅರ್ಥ ಆಗದೆ ಇದ್ರೂ ಮಜಾ ಬರುತ್ತೆ ಅಂತಿತ್ತು. ಇವಾಗ ಭಾರತವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ತಿಳ್ಕೊಳ್ಲಿಕ್ಕೆ ಮಾಡ್ತಾರಲ್ಲ, ಅಂಥವ್ರು ಭಾಳ ಜನ ಇದ್ದಾರೆ, ಸುಮಾರು ಜನ ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ ಬಂದು ಹೇಳೋಂಥವ್ರು. ಅಯ್ಯೋ, ಐ ಸ್ಟಿಲ್ ರಿಮೆಂಬರ್ ಬರ್ಕ್ಲಿ ಯೂನಿವರ್ಸಿಟಿನಲ್ಲಿ ಒಬ್ಬರು ನಮ್ಮ ಫ್ರೆಂಡು, ಅವರು ಹಿ ವಾಸ್ ಒರಿಜಿನಲಿ ಫ್ರಮ್ ಇಸ್ರೇಲ್, ಬಟ್ ಅಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅವರಿಗೆ ನಮ್ಮ ರಾಮಾಯಣ ಮಹಾಭಾರತದ ಬಗ್ಗೆ ಗೊತ್ತಿರೋಷ್ಟು ಬಹಳ ಜನ ಇಲ್ಲಿಯವ್ರಿಗೆ ಗೊತ್ತಿಲ್ಲ. ಬುಕ್ ಪಬ್ಲಿಷ್ ಮಾಡಿದ್ವಿ, ಅವ್ರಿಗೆ ಒಂದು ನಮ್ಮ ಪ್ರೆಸಿಡೆನ್ಷಿಯಲ್ ಅವಾರ್ಡ್ ಕೊಡಿಸಿದ್ವಿ.
ಅವ್ರು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂದರೆ ಅದು ಫ್ರೆಂಚಲ್ಲಿ ನಮ್ಮ ಎಲ್ಲ ಮಿನಿಯೇಚರ್ ತೊಗೊಂಡು ಅದನ್ನು ದೊಡ್ಡ 7 ವಾಲ್ಯೂಮ್ದು ಬುಕ್ ಮಾಡಿದ್ದಾರೆ. ಅಂದರೆ ಭಾರತದ ಸಂಸ್ಕೃತಿ ಇತಿಹಾಸದ ಬಗ್ಗೆ ಇಷ್ಟು ಆಸಕ್ತಿ ಇದೆ. ಆ್ಯಂಡ್ ಅದಕ್ಕೋಸ್ಕರ ತಮ್ಮ ಸಮಯವನ್ನು ಕೊಟ್ಟು ಅದ್ರ ವರ್ಕ್ ಮಾಡೋ ಅಷ್ಟೊಂದಿದೆ ಇವಾಗ, ಭಾಳಷ್ಟಿದೆ ಭಾಳ ದೇಶಗಳಲ್ಲಿ. ರಂಗಪ್ಪ ಅವರೇ, ಏನ್ರಿ ಸರ ನೀವು ಮಿಸೈಲ್ ಬಾಂಬ್ ಸರ್ವೈವ್ ಆಗಿಲ್ ಬಂದಿರಿ, ಮಾತಾಡವಲ್ರಿ ಸರ್? ಯಾವ್ದು ಈಸಿ ಆಗ್ತದ್ರಿ? ಬಂದೂಕ್ ಚಲಾಯಿಸೋದು ಈಸಿನೋ ಮಾತಾಡೋದು ಈಸಿನೋ? ಸರ್ ನಮ್ದು ನೇಮ್ ಇರ್ತದೆ ಸರ್, ಅದು ಕಾಮ್ ಜಾದ ಬಾತ್ ಕಮ್ ಅಂತೇಳಿ ಅದೊಂದು ಇದು ಇರ್ತದೆ ಸಾಹೇಬ್ರು, ಅದಕ್ಕೆ ನಮ್ಮದು ಕಾಮಿ ಜಾಸ್ತಿ ಇರುತ್ತೆ. ಬಟ್ ನಮ್ ಕಾಮ ಮಾತಾಡೋದ್ರಿ, ಮೇರಾ ಕಾಮ್ ಬಾತ್ ಕರ್ನ. ನಮ್ ಹಿಂದಿ ಸ್ವಲ್ಪ ಅಲ್ಲಾಡ್ತದ್ರಿ, ಬಟ್ ನಾ ಮಾತಾಡೋದೇ ನನ್ನ ಕೆಲಸ ಅದ್ರಿ. ನಾ ಏನ್ ಮಾಡ್ಬೇಕು ಅಂತ. ಜೀವನ ಹೆಂಗ್ ಬದಲಾಗ್ತದ್ರಿ ರಂಗಪ್ಪ ಸರ್? ಜೀವನದ ಬಗ್ಗೆ ನಿಮ್ಗಿದ್ದಂಥ ಒಂದು ಅಭಿಪ್ರಾಯ, ದೃಷ್ಟಿಕೋನ, ನಿಮಗೇನು ಅನ್ಸಿತ್ತು ಹಿಂಗಿರ್ತದಪ್ಪ ಜೀವನ ಅಂತ, ಮತ್ತು ಆಮೇಲೆ ಈ ಘಟನೆ ಆಯ್ತು, ಜೀವನವನ್ನ ನೀವು ನೋಡುವಂಥ ರೀತಿ ಹೆಂಗೆ ಬದಲಾಯ್ತು ಸರ್? ನಾವು ಪೈಲ ನಾವು 7ನೇ ತಿಂಗಳಿದ್ದಾಗ ನಾ ಆರ್ಮಿ ಹೋಗ್ಬೇಕಂತೇಳಿ ನನಗೆ ಒಂದು ಅನಿಸ್ತು ಸಾಹೇಬ್ರೆ. ಆವಾಗ ನಾನು 8th ಮುಗಿಸಿ 10th ಆರ್ಮಿ ಸೇರ್ಬೇಕಂತ ಒಂದು ಛಲ ಬಂತು ನನಗೆ. ಒಂದು ಹಾಗೆ ನಮ್ಮಪ್ಪರು ಆರ್ಮಿ ಆ್ಯಂಡ್ ಮಿಲ್ಟ್ರಿ ಹೋಗ್ತಾನೆ ಅಂತೇಳಿ ನಮ್ಮಪ್ಪರು ನಮ್ಮವ್ರು ಅನ್ನೋರು. ಆದರೆ ನಮ್ಗೆ ನಾವು ತೀರ ಅಷ್ಟೊಂದು ಬಡತನ ಇದ್ರೊಳಗಿದ್ದೀವಿ. ಅವಾಗ ಮಿಲ್ಟ್ರಿ ಆ್ಯಂಡ್ ಅನ್ನಕತ್ತಾರೆ ನಮ್ಮ ಅಪ್ಪಾರು. ನಾವು ಏನು ಮಾಡ್ಬೇಕಪ್ಪ, ನಮ್ಮದು SSLC ಮುಗಿದಿಲ್ಲ, ಮಿಲ್ಟ್ರಿ ಆ್ಯಂಡ್ ಅನ್ನೋದ್ಲೆ ನಾವು ಒಂದು ದೇಶಕ್ಕಾಗಿ ಮೊನ್ನೆದಂದ್ರೆ ಇದು ಹಿಂದಿ ಇಂಗ್ಲೀಷ್ ಮಾತಾಡೋಕ್ಕೆ ಮಾತಾಡೋಕ್ಕೆ ಬರ್ಬೇಕಾದ್ರೆ ಏನಪ್ಪ ಎಲ್ಲಿಗೆ ಹೋಗ್ಬೇಕಂತೇಳಿ ಹಂಗೆ ಯೋಚನೆ ಮಾಡ್ಕೊಂಡು ಕೆಲಸ ನಾವು ಇದನ್ನು ಆರ್ಮಿ ಹೋದ್ರೆ ಹಿಂದಿ ಬರ್ತದೆ ಅಂತೇಳಿ ನಾನೊಂದು ಇಷ್ಟ ಮಾಡ್ಕೊಂಡು ಕೆಲಸ ಆರ್ಮಿ ಸೇರಿದೆ ಸರ್. ಏನು ಸರ್ ಹಿಂದಿ ಕಲೀಲಿಕ್ಕೆ ಆರ್ಮಿಗೆ ಹೋದ್ರು? ಹೌದು ಸರ್, ದೇಶಕ್ಕೆ ಅದೇ ಒಂದು ದೇಶಕ್ಕೆ ಒಂದು ಸೇವೆ ಮಾಡ್ಬೇಕಂತೇಳಿ ಆವಾಗ ದೇಶ ಸೇವೆ ಮಾಡೋಕೆ ಹೋದ್ರೆ ಆವಾಗ ಹಿಂದಿಕ್ಕೆ ಬರ್ತದೆ. ಇಲ್ಲಿಕ ನಮಗೆ ಇಲ್ಲೇ ಬಾಗಲಕೋಟೆಯಲ್ಲಿ ನಮ್ಮ ಊರಲ್ಲಿದ್ದರೆ ಹಿಂದಿ ಬರೋಂಗಿಲ್ಲ ಅಂತೇಳಿ ಅದನ್ನು ಇದ್ಕೊಂಡು ಕೆಲಸ ಆರ್ಮಿ ಸೇರಿನಿ ಸರ್ ನಾನು. ಸರ ನೀವು ಮಾಡಿರೋ ದೇಶ ಸೇವೆಗೆ ಯಾವ ಭಾಷಾನೂ ಬೇಡ್ರಿ, ಹಾಂ ಸರ್. ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದ್ರಿ, ಯಾವುದೂ ಭಾಷೆನೇ ಬೇಡ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ನೀವು ಎಂಥ ತ್ಯಾಗ ಮಾಡಿರಿ, ನಿಮ್ಮ ಉದ್ದೇಶ ಏನಿತ್ತು ಎಲ್ಲ ಕಾಣ್ತದ್ರಿ ನಿಮ್ಮ ಮೇಲೆ. ಮದುವೆ ಆದ್ರೂ ಇಲ್ಲ? ಅನ್ಬೇಡಿ ಸರ್. 25ಕ್ಕೆ ನೀವು ಇದೊಂದು ಘಟನೆ ಆಯ್ತು, ಹಾಂ ಸರ್. ಮತ್ತು ಆಮೇಲೆ ಟ್ರೈ ಯಾರು ಮಾಡಿದ್ರಿ? ಇಲ್ಲ ಸರ್, ಟ್ರೈ ಮಾಡಿ. ಗಾಡಿ ಆಗಿತ್ತು ನಿಮಗೆ? ಇಲ್ಲ ಸರ್, ನಾವು ಈಗ ಪರ್ಸನಲ್ ಅಂದ್ರೆ ನನಗೆ ನಾವು ಹಿಂಗಾಗಿದ್ದೀರಿ ಮತ್ತೆಲ್ಲ ಅವ್ರಿಗೆ ಹೆಣ್ಮಕ್ಳಿಗೆ ತ್ರಾಸು ಅಂತೇಳಿ ನಾನು ಬೇಡ ಅಂತೇಳಿ ನಾನು ಫೈನಲ್ ಮಾಡ್ಕೊಂಡು ನಾನು ಡಿಸಿಷನ್ ತೊಗೊಂಡು. ನಿಮಗೆ ಪ್ರಜ್ಞೆ ಬಂತಲ್ರಿ 45 ದಿನ ಕೋಮಾ ಆದ್ಮೇಲೆ ಕೋಮಾದಿಂದ ಹೊರಗೆ ಬಂದ್ರಲ್ಲ? ಹಾಂ ಸರ್, 1 ವರ್ಷ 6 ತಿಂಗಳ ಮೇಲೆ ಬಂದು ಸರ್ ನಾನು ಕೋಮಾ. 6 ತಿಂಗಳು ಆದ್ಮೇಲೆ ನೀವು ಕೋಮಾದಿಂದ ಹೊರಗೆ ಬಂದ್ರಿ ಸರ್. ಹಾಂ ಸರ್. ನಿಮ್ಮನ್ನೇ ನೀವು ನೋಡಿದ್ರಲ್ಲ, ಹೌದು. ಕಾಯಿ ಹಿಂಗೆ ಆಗ್ಬಿಟ್ಟದ, ಕಾಲು ಹಿಂಗೆ ಆಗ್ಬಿಟ್ಟದ. ಅವಾಗ ನಮ್ಮವ್ರು ಬೈದ್ರು ಸರ್ ನೋಡೋಕೆ. 1 ವರ್ಷದ ನಂತರ ನಮ್ಮ ಅಪ್ಪ ನಮ್ಮವ್ರು ಬೈದ್ರಿ. ಅವಾಗಂದು ನಮ್ಮವ್ರು ನೋಡಿದ್ರು, ಏನಪ್ಪ ನಿನ್ನ ಕಾಲು ಹೋಗ್ಯಾವ ಕೈ ಹೋಗ್ಯಾವ ಅಂತ. ಇಲ್ಲಮ್ಮ ನನಗೆ ಗೊತ್ತಿಲ್ಲ ಯಾರು ಇಲ್ಲ. ನಮ್ಮಮ್ಮರ ಅವಾಗ ಬಂದಾಗ ನೋಡಿದಾಗ ಅದಾವಮ್ಮ ಏನೋ ನೀನು ಹಾಳಕ್ಕೆ ಹೋಗ್ಬೇಡ, ನಾನು 2 ಕೈಯಿಂದ ಕಾಲೊಂದು ಹಿಂಗೆ ಅವನ್ನ ಬೆಡ್ ಮ್ಯಾಗ ಹಾಕಿದಾಗ ತೆಗೆದು ನೋಡಕ್ಕೆ ಬಂದ್ರು. ಅದಾವಮ್ಮ ಅಂತೇಳಿ ನಮ್ಮ ಅಮ್ಮಗೆ ಸಿಟ್ಟು ಮಾಡಿದೆ. ಅವ್ರು ಇಲ್ಲಪ್ಪ ಅಂತೇಳಿ ಅವರು ಒಂದು ಸ್ವಲ್ಪ ಹಾಳಾಕತ್ತಿರು. ಅವರು ನನ್ನ ಚಂಡೀಗಢ ನೋಡ್ಕೊಂಡು ಮನೆಗೆ ಹೋದ ತಕ್ಷಣ ನಾ ಹಾಳಾಕೆ ಶುರು ಮಾಡಿದೆ. ನಮ್ಮ ಮಮ್ಮಿಯವ್ರಿಗೆ ಹಿಂಗೆ ಅನ್ನಲ್ಲ ನಮ್ಮವ್ರಿಗೆ ಅಂತೇಳಿ. ಅದೊಂದು ಭಾಳ ಅದೇ ನಮ್ಮ ಭಾರತ ಮಾತೆ ಒಂದು ಹೆಮ್ಮೆ, ಅದು ಒಂದು ಹೆಮ್ಮೆ ಅನಿಸ್ತದೆ ಸರ್ ನನಗೆ. ನಿಮ್ಮ ಅಮ್ಮನ ಸೇವೆ ಮಾಡುವ ಟೈಮ್ ಆ ಅವಕಾಶನೇ ಕೈ ತಪ್ತಲ್ರಿ ಸರ್? ಭಾರತ್ ಮಾತಾಗ ಮಾಡ್ಲಿಕ್ಕೆ ಹೋಗಿ ನಿಮ್ಮ ಮನೆಯಾಗಿದ್ದು ಮಾತನ್ನ ಬಿಟ್ಬಿಟ್ರಿ ಅಂತ ಯಾವಾಗಾರ ಕಾಡ್ತದ್ರಿ ನಿಮ್ಮ ಮನಸ್ಸಿಗೆ? ಏನಿಲ್ಲ ಸರ್, ಅದೊಂದು ಹೆಮ್ಮೆ. ಮನೆ 2ನೇ ಮತ್ತು ಫಸ್ಟ್ ಮಾತು ತಾಯಿ ಯಾಕರು ನಾವು ಹೆತ್ತ ತಾಯಿ ಅವ್ರಿಗೆ ಭೂಮಿ ತಾಯಿ ನಮ್ಮ ಭಾರತ ಮಾತೆ 2ನೇ ತಾಯಿ ಅಂತೇಳಿ ಒಂದು ದೇಶಕ್ಕಾಗಿ ಒಂದು ಪ್ರಾಣ ಎಷ್ಟೋ ನನ್ನ ಸೈನಿಕರು ಪ್ರಾಣ 500 ಚಿಲ್ಲರೆ ಪ್ರಾಣ ಹೋಗೈತಿ, 1000 ಚಿಲ್ಲರೆ ಹಿಂಗಾಗೈತಿ. ಒಂದು ಹೆಮ್ಮೆ ಅನ್ನಿಸ್ತದೆ ಸಾಹೇಬ್ರು ನಮಗೆ ತಂದೇನಿಲ್ಲ ಸರ್. ಈ ಹೆಮ್ಮೆ ಜೊತೆ ಕ್ಯಾಪ್ಟನ್ ಆಗಪ್ಪ, ನಾವು ಸೇಫ್ ಫೀಲ್ ಮಾಡಬೇಕು ಅಂದರೆ ನಾವಿಲ್ಲಿ ಬೆಂಗಳೂರಲ್ಲಿ ಕೂತಿದ್ದೀವಿ. ಬಹುಶಃ ನಾವು ಸೌತಲ್ಲಿರೋರಿಗೆ ಬಹುಶಃ ಈ ವಾರು ಈ ಅಟ್ಯಾಕ್ಸ್ ಎಲ್ಲ ಸ್ವಲ್ಪ ಕಡಿಮೆ ಅನುಭವ.
ನಾರ್ತಲ್ಲಿ ಇರೋರ್ಗೆ ಅಟ್ಲೀಸ್ಟ್ ಎಸ್ಪೆಷಲಿ ದೋಸ್ ಬಾರ್ಡರ್ ಸ್ಟೇಟ್ಸ್ ಅವ್ರಿಗೆ ಅನುಭವಾರು ಇರುತ್ತೆ, ಅವ್ರಿಗೆ ಗೊತ್ತಿದೆ ದ ಇಂಪಾರ್ಟೆನ್ಸ್ ಆಫ್ ಆರ್ಮಿ, ಅವರ ತ್ಯಾಗದ ಪರಿಣಾಮವಾಗಿ ನಾವೆಲ್ಲ ಉಸಿರಾಡ್ತಿದ್ದೀವಿ, ಆರಾಮಿದ್ದೀವಿ ಅಂತ. ಸದೃಢ ಆಗ್ಬೇಕು ನಾವು ಭದ್ರತೆ ವಿಷಯದಲ್ಲಿ. ಅಂದ್ರೆ ನಾವು ಎಷ್ಟು ದೂರ ಬಂದಿದ್ದೀವಿ, ಇನ್ನೂ ಎಷ್ಟು ದೂರ ಹೋಗೋದು ಬಾಕಿ ಇದೆ. ಇನ್ ಯೋರ್ ಅಸೆಸ್ಮೆಂಟ್, ಇನ್ ಆರ್ ಪ್ರಿಪೇರ್ಡ್ನೆಸ್ ನಾನು ಹೇಳ್ತಿರೋದು, ನಮ್ಮ ತಯಾರಿ, ನಮ್ಮ ಇವತ್ತಿನ ಸ್ಥಿತಿ, ನಮ್ಮ ಮನಸ್ಥಿತಿ, ಕ್ಷಮತೆ. ಪ್ಲೀಸ್. ಓಕೆ, ಒಂದು ಎಕ್ಸಾಂಪಲ್ ಮೇಲೆ ಇಫ್ ಯು ಕ್ಯಾನ್ ಕಂಪೇರ್ ಮಾಡಿದರೆ ಇಟ್ ಈಸ್ ಈಸಿಯರ್ ಫಾರ್ ದ ವ್ಯೂವರ್ಸ್ ಟು ಅಂಡರ್ಸ್ಟ್ಯಾಂಡ್ ಅನ್ಕೊತೀನಿ. ಈ ಕಾರ್ಗಿಲ್ ಯುದ್ಧದ ಬಗ್ಗೆ ನಾವು ಮಾತಾಡಿದ್ವಿ. ಕಾರ್ಗಿಲ್ ಯುದ್ಧದ ಬಗ್ಗೆ ಹೇಗಿತ್ತು ಅಂತಂದರೆ, ನಾವು ಟಿಪಿಕಲಿ ಆರ್ಮಿದಲ್ಲಿ ಹೇಗೆ ಹೇಳ್ತೀವಿ ಅಂತಂದರೆ ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಹೇಳ್ತೀವಿ. ಬೂಟ್ಸ್ ಅಂತಂದರೆ ಅಬ್ಸಲ್ಯೂಟ್ಲಿ ನಮ್ಮ ಸೈನಿಕರು ಹೋಗಿ ಅಲ್ಲಿ ಯಾವುದಾದ್ರೂ ಒಂದು ಏರಿಯಾನ ಆಕ್ಯುಪೈ ಮಾಡಬೇಕಂದ್ರೆ ಅಲ್ಲಿದ್ದಂಥ ಶತ್ರುಗಳನ್ನ ಹೊಡೆದು ಓಡಿಸಿ ನಾವಲ್ಲಿ ಹೋಗಿ ನಿಂತುಕೊಂಡ್ರೆ ನಮ್ಮ ಬೂಟ್ಸ್ ಅಲ್ಲಿದ್ದರೆ ನಾವಲ್ಲಿದ್ದರೆ ಅದು ನಮ್ಮ ಟೆರಿಟರಿ, ಅದು ನಮ್ಮ ಏರಿಯಾ ಅಂತ ಆಗುತ್ತೆ. ಸೊ ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಹೇಳ್ತೀವಿ. ಆ ಕಾರ್ಗಿಲ್ ಯುದ್ಧ ಸುಮಾರು ಒಂದು 50 ದಿನ ನಡೆದರೆ ಸುಮಾರು ಒಂದು 527 ಜನನ ನಾವು ಕಳ್ಕೊತೀವಿ. ಫಾಸ್ಟ್ ಫಾರ್ವರ್ಡ್ ಜಸ್ಟ್ ಅ ಇಯರ್ ಬ್ಯಾಕ್ ನೀವು ಆಪ್ ಸಿಂಧೂರ್ ಬಗ್ಗೆ ಮಾತಾಡೋದಾದರೆ ಇಟ್ ವಾಸ್ ನೋನ್ ಆಸ್ ಕಾಂಟ್ಯಾಕ್ಟ್ಲೆಸ್ ವಾರ್ಫೇರ್. ಅದರ ಆಪ್ ಸಿಂಧೂರಲ್ಲಿ ಎಲ್ಲೋ ಕುತ್ಕೊಂಡಿದ್ದ ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಬಟನ್ ಪ್ರೆಸ್ ಮಾಡಿ, ಅಫ್ಕೋರ್ಸ್ ಬಟನ್ ಪ್ರೆಸ್ ಅಂದರೆ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ, ಯಾವುದೋ ಗ್ರಿಡ್ ರೆಫರೆನ್ಸಿಗೆ ಲಾಕ್ ಮಾಡಿರ್ತಾರೆ, ಮೊದಲೇ ಸ್ಟಡಿ ಮಾಡಿರ್ತಾರೆ, ಇದನ್ನು ಅಟ್ಯಾಕ್ ಮಾಡಬೇಕು. ಅದನ್ನು ಅಟ್ಯಾಕ್ ಮಾಡಬೇಕಂದ್ರೆ ಆ ಬಿಲ್ಡಿಂಗಲ್ಲಿ ಎಷ್ಟು ಜನ ಇದ್ದಾರೆ, ಆ ಬಿಲ್ಡಿಂಗಿಗೆ ಎಷ್ಟು ಹಾನಿ ಆಗಬೇಕು, ಅದರಲ್ಲಿ ಎಷ್ಟು ಎಕ್ಸ್ಪ್ಲೋಸಿವ್ ಇರಬೇಕು, ಅದಕ್ಕೆ ಯಾವ ಮಿಸೈಲ್ ಯೂಸ್ ಮಾಡಬೇಕು, ಲಾಟ್ ಆಫ್ ಕ್ಯಾಲ್ಕುಲೇಷನ್ ಇಂಟು ಇಟ್. ಯಾವುದೋ ಒಬ್ಬ ವ್ಯಕ್ತಿ ಒಂದು 100 ಮೈಲಿ ಬಾರ್ಡರ್ ಒಳಗಡೆ ಕುತ್ಕೊಂಡು ಒಂದು ಯಾವುದೋ ಬಟನ್ ಪ್ರೆಸ್ ಮಾಡಿ ಒಂದು 200-300 ಕಿಲೋಮೀಟರ್ ಒಳಗಡೆ ಹೋಗಿ ಯಾವುದೋ ಒಂದು ಬಿಲ್ಡಿಂಗ್ನ ಧ್ವಂಸ ಮಾಡಬೇಕಂದ್ರೆ ದ್ಯಾಟ್ ಈಸ್ ದ ಲೆಂತ್ ವಿ ಹ್ಯಾವ್ ಟ್ರಾವೆಲ್ಡ್. ಕಾರ್ಗಿಲ್ ಯುದ್ಧದಲ್ಲಿ ನಾವು 527 ಜನ ಕಳ್ಕೊಂಡ್ವಿ ಅಂತ ಹೇಳ್ತೀನಿಲ್ಲ. ಅದು ಕಾರ್ಗಿಲ್ ಯುದ್ಧ ಇವತ್ತಾದರೆ ಬಹುಶಃ ನಾವು ಒಬ್ಬರನ್ನೂ ಕಳ್ಕೊಳಕ್ಕಿಲ್ಲ. ದ್ಯಾಟ್ ಈಸ್ ದ ಡಿಸ್ಟೆನ್ಸ್ ವಿ ಹ್ಯಾವ್ ಕವರ್ಡ್. ಟೆಕ್ನಾಲಜಿಕಲ್ಲಿ ಆಯಿತು, ನಮಗೆ ನಮ್ಮ ಟೈಮಲ್ಲಿ ಪಾರ್ಥಸಾರಥಿ ಸರ್ ವಿಲ್ ಅಗ್ರಿ, ನಮ್ಮ ಟೈಮಲ್ಲಿ ಇಂಪೋರ್ಟ್ ವಾಸ್ ಹ್ಯೂಜ್. ನಾವು ನಮ್ಮ ಹತ್ಯಾರಗಳನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಂದ್ರೆ ನಾವು ಕನಸು ಮನಸ್ಸನ್ನು ನೋಡ್ಕೊಂಡಿಲ್ಲ. ಈ ದಿನ ನಾವು ನೋಡ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಈ ಎಷ್ಟು DRDOದವ್ರು ಎಷ್ಟು ಮಿಸೈಲ್ ರೆಡಿ ಮಾಡಿದರೆ, ಇನ್ ಹೌಸ್ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಇನ್ ಹೌಸ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲ, ವಿ ಹ್ಯಾವ್ ಸ್ಟಾರ್ಟೆಡ್ ಎಕ್ಸ್ಪೋರ್ಟಿಂಗ್ ಇಟ್ ಟು ಲಾಟ್ ಮೆನಿ ನೇಷನ್, ಅದರ್ ಕಂಟ್ರಿ. ದಿಸ್ ಈಸ್ ದ ಅಚೀವ್ಮೆಂಟ್ ವಾಟ್ ಹಸ್ ಬಿನ್ ಡನ್. ರಂಗಪ್ಪ ಹುಲಿಯಪ್ಪ ಆಲೂರವ್ರೆ, ನಿಮ್ಮ ತ್ಯಾಗ ಬಹಳ ವಿಶೇಷ ಇದೆ. ಯಾಕಂದ್ರೆ ನಿಮ್ಮ ತ್ಯಾಗ ಬರೀ ನಮ್ಮ ಜೀವನವನ್ನ ಬದಲಾಯಿಸಲಿಲ್ಲ, ನಿಮ್ಮ ಜೀವನವನ್ನು ಬದಲಾಯಿಸಿತು. ನಮ್ಮ ಜೀವನವನ್ನ ಸಕಾರಾತ್ಮಕವಾಗಿ ಬದಲಾವಣೆ ಮಾಡಿದ್ರೆ ನಿಮ್ಮ ಜೀವನ ಅಷ್ಟು ಸಕಾರಾತ್ಮಕ ಅಲ್ಲ ಅಂತ ಹೇಳೋಣ. ನಕಾರಾತ್ಮಕ ಅಂತ ಹೇಳೋದಿಲ್ಲ ನಾನು, ಆದರೆ ಸಕಾರಾತ್ಮಕ ಅಲ್ಲ ಅಂತ. ನೀವು ನಿಮ್ಮ ಕೈಗಳನ್ನೇ ಕಳ್ಕೊಂಡ್ಬಿಟ್ರಿ ಈ ದೇಶದ ರಕ್ಷಣೆಯಲ್ಲಿ. ಅದಕ್ಕಾಗಿ ನೀವು ಕಾಲಿಗೆ ಒಂದು ಏಟ್ ಮಾಡ್ಕೊಂಡಿದ್ದೀರಿ. ನಾನು ನಿಮ್ಮ ಒಂದು ಫೋಟೋ ನೋಡಿದೆ, ನಿಮ್ಮನ್ನ ಹುಡುಕಿ ತೆಗೆದ್ರಲ್ಲ 48 ಗಂಟೆಗಳಾದ್ಮೇಲೆ ಯುದ್ಧ ಭೂಮಿಯಲ್ಲೇ ನೀವು ನರಳ್ತಾ ಇದ್ರಿ. ಆಗ ನಿಮ್ಮನ್ನ ಹುಡುಕಿ ತೆಗೆದು ನಿಮ್ಮನ್ನ ಒಂದು ಚೇರ್ ಮೇಲೆ ಕೂಡ್ಸಿರುವಂತಹ ಒಂದು ಫೋಟೋ ನೋಡಿದೆ ನಾನು. ನಿಜಕ್ಕೂ ನನಗನ್ಸಿದ್ದು ಈ ವ್ಯಕ್ತಿ ಬದುಕು ಬಂದಿದ್ದು ಆ ದೈವನಿಚ್ಛೆ ಮತ್ತೆ ಈ ವ್ಯಕ್ತಿಯ ಮನಸ್ಥಿತಿ ಅಂತ. ಆ ಘಟನೆಯನ್ನ ನೀವಿವತ್ತು ನೆನಪಿಸ್ಕೊಳ್ಳೋದಾದ್ರೆ ಯಾಕೆ ಕೇಳ್ತೀನಿ ಅಂದ್ರೆ, ಇದು ನನ್ನಂಥವ್ರಿಗೆ ಮತ್ತೆ ಈ ದೇಶದ ಯುವಕರಿಗೆ, ಕರ್ನಾಟಕದ ಯುವಕರಿಗೆ ಇದೊಂದು ಪ್ರೇರಣೆ ಆಗಬೇಕು. ಪ್ಲೀಸ್, ನಾವು ದೇಶವನ್ನ ರಕ್ಷಣೆ ಮಾಡ್ತಿದ್ದೀರಿ. ಹಾಂ ಸರ್, ನಾ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ, ಅಲ್ಲಿ ನಿರಂತರ ಟೆಂಪರೇಚರ್ -40, -30, -50 ಹೀಗೆ ಇರ್ತದೆ. ಅಲ್ಲಿ ಬೇಸಿಗೆ ಕಾಲ ಅಂದ್ರೆ -20. ಹೀಗಿರುವಂತ ಒಂದು ಕಠಿಣವಾದ ಪ್ರದೇಶದಲ್ಲಿ ರಂಗಪ್ಪ ಅವ್ರು ಇದ್ರು. ಪ್ಲೀಸ್. -45ದಲ್ಲಿ ಇದ್ವಿ ಸಾಹೇಬ್ರು. ಆ ಟೈಮ್ದಾಗ ನಮ್ಮದು ಆಮ್ನೆ ಸಾಮ್ನೆ ಫೈರಿಂಗ್ ನಡೀತ್ರಿ. ಫೈರಿಂಗ್ ನಡೆದಾಗ ನಾವು ಫೈರಿಂಗ್ ಮಾಡಿದ್ವಿ, ಅವರು ಫೈರಿಂಗ್ ಮಾಡಿದ್ರು. ಆ ಹೊತ್ತಿನಾಗ ಅವ್ರಲಿಂದ ಅವರು ಅಟ್ಯಾಕ್ ಬಂದ್ರ ಮ್ಯಾಗ ಅಟ್ಯಾಕ್ ಸಕ್ಸಸ್ ಮಾಡಿರಲಿಲ್ಲ. ಆನಂತರ ಅವರು ಸ್ಮಾಲ್ ಮಿಸೈಲ್ ಬಾಂಬ್ ನಮ್ಗೆ ಹಾಕಿಬಿಟ್ರು ಮ್ಯಾಗ. ನನ್ನ ಜೊತೆ ಇದ್ದವ್ರು 7 ಮಂದಿ ಅಲ್ಲೇ ಸ್ಪಾಟ್ ಮ್ಯಾಗ ಡೆತ್ ಅವರು. ನಾನು 48 ತಾಸು ಅಲ್ಲೇ ಜಗದ ಮ್ಯಾಗ ಇದ್ದೆ. ನನ್ನ ಮುಂದೆ ಮ್ಯಾಗ ಮತ್ತು 2 ಫೂಟ್ ಬರ್ಫ್ ಜಮಾ ಆಗಿತ್ತು. 2 ಅಡಿ ಐಸು ನಿಮ್ಮ ಮೇಲೆ ಜಮಾ ಆಯಿತು. ಹ್ಞೂ ರೀ. ಆನಂತರ ನಮ್ಮದು ಒಂದು ಸೇಫ್ಟಿ ಅಂತೇಳಿ ಒಂದು ರಸ್ಸಿ ಇರ್ತದೆ, ಒಂದು ಹಗ್ಗ ಕಟ್ಕೊಂಡಿರ್ತೀವಿ ನಾವು ಅಲ್ಲಿ ಸಿಯಾಚಿನ್ ಗ್ಲೇಷಿಯರ್ದಾಗ. ಅದರ ರಸ್ಸಿ ಮುಖಾಂತರ ನನ್ನ ಹುಡುಕಿ ಎಷ್ಟೋ 48 ತಾಸು ಮ್ಯಾಗ ನನ್ನ ಹುಡುಕಿ ತೆಗೆದು ಒಂದು ಸ್ವಲ್ಪ ಎಲ್ಲೋ ಜೀವ ಆಲೂರು ಜಾನ್ ರಕ್ಕೋ ಅಂತೇಳಿ ನನಗೆ ಭಾಳ ಒಂದು ಹೆಮ್ಮೆಲಿಂತ ಹಿಮ್ಮತ್ ರಕ್ಕೋ ಅಂತೇಳಿ ಭಾಳ ಇದು ಮಾತಾಡಿದರೆ.
ಆವಾಗ ನಮ್ಮ ಹಿಂದೆ ರೆಫ್ರಿ ನೋಡಿದಾಗ ನಂದು ಆದ್ರೆ ನಿಮಗೆ ಪ್ರಜ್ಞೆ ಇತ್ತು 48 ಗಂಟೆ ಆದ್ಮೇಲೆ ಆ ಒಂದು ಹಗ್ಗ ಹಿಡಿದು ನಿಮ್ಮನ್ನ ಹುಡುಕಿದಾಗ ನಿಮಗೆ ಪ್ರಜ್ಞೆ ಇತ್ತ? ಈ ಕಡೆ ಹೇಳಿದ್ದು ಸರ್, ಈ ಕಡೆ ನನಗೆ ಹೇಳಿದ್ದು ಈಗ 48 ತಾಸು ಅಲ್ಲೇ ಇದ್ದಪ್ಪ ಅಂತ ಈ ಕಡೆ ಇದು ಚಂಡೀಗಢ ಹಾಸ್ಪಿಟ್ಲಿಗೆ ಬಂದು ಪೈಲ ಪಠಾಣ್ಕೋಟೆ ಬಂದಿಂದ 6 ತಿಂಗಳು ಕೋಮದಾಗಿದ್ದು ಸರ್. 6 ತಿಂಗಳ ಕೋಮದಾಗಿದ್ದರೆ 28 ಆಪರೇಷನ್ ಆಗ್ಯಾವ ರೀ, 3 ವರ್ಷ ಹಾಸ್ಪಿಟ್ಲ್ ಸರ್. ಹೆಂಗಾಗಿದ್ದು? ನೀವು ಸ್ಮಾಲ್ ಮಿಸೈಲ್ ಸ್ಮಾಲ್ ಮಿಸೈಲ್ ಬಾಂಬ್ ಸರ್. ಅದು ಸಿಡಿದಿದ್ದು ನಿಮ್ಮ ಜೊತೆ ಇದ್ದಂಥ 7 ಜನ ಅಲ್ಲೇ ಆನ್ ದ ಸ್ಪಾಟ್ ಹಾಂ ಸರ್. ಅವರು ವೀರ ಮರಣವನ್ನ ಹೊಂದುತ್ತಾರೆ. ಹ್ಞೂ ಸರ್, ನೀವು ಒಬ್ರು ಬದುಕುಳಿತೀರಿ. ಒಬ್ಬರೇ ಬದುಕು 48 ಗಂಟೆಗಳ ಕಾಲ ನೀವು ನರಳ್ತೀರಿ. ಹ್ಞೂ ಸರ್. ಒಂದು ಹಗ್ಗದ ಸಹಾಯದಿಂದ ನಿಮ್ಮ ಸಹೋದ್ಯೋಗಿಗಳು ಅದನ್ನ ನಿಮ್ಮನ್ನ ಹುಡುಕ್ತಾರೆ. ಹುಡುಕಿ ಒಂದು ಮೆಷಿನ್ ಮುಖಾಂತರ ಅದು ಟೆಕ್ ಟೆಕ್ ಅಂತೇಳಿ ಅವಾಗ ಸೌಂಡ್ ಬರ್ತತ್ರ ಅದು, ಅದರಲ್ಲಿಂತ ಆಲೂಜಿಂದ ಅಂತೇಳಿ ಮೇಲೆ ಅಂದ್ರೆ ನನಗೇನು ಗೊತ್ತಿಲ್ಲ ಸರ್. ಅವಾಗ ನಾನು ಅನ್ಕನ್ಸಿಯನ್ 6 ತಿಂಗಳು ಕೋಮದ ಇದ್ದೆ. 1 ವರ್ಷ ಮ್ಯಾಗ ನಾನು ಎಷ್ಟು ತಿಂಗಳು ಕೋಮಾನಲ್ಲಿದ್ರಿ? 6 ತಿಂಗಳು ಸರ್. 6 ತಿಂಗಳು ಕೋಮಾನಲ್ಲಿದ್ರಿ. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇರ್ತಾರೆ ರಂಗಪ್ಪ ಅವರೇ? ನಾನೇ ದೊಡ್ಡ ಮಗು ಸರ್. ನಮ್ಮ 2 ಸಣ್ಣ ತಮ್ಮಂದಿರು, 1 ಸಿಸ್ಟರ್ಸ್ ಇದ್ದಾರೆ ಸರ್. ನಾನೇ ನಮ್ಮ ಕುಟುಂಬ, ನಾನು ಇಬ್ಬರು ಸರ್. ನಾವು ಪರ್ ತೀರ್ಕೊಂಡಾರೆ, ನಮ್ಮವ್ರು ಅಷ್ಟೇ ಇದ್ದಾರೆ. ಏನ್ ವಯಸ್ಸು ನಿಮಗೆ ಇದಾದಾಗ ರಂಗಪ್ಪ? ಅವಾಗ ಆಗದು 25 ಸರ್. 25. ಹಾಂ ಸರ್. 93 ಭರ್ತಿ ಆಗಿದ್ದರೆ 99 ಹಿಂಗಾಯ್ತು ಸರ್. 6 ವರ್ಷ ಸೇವೆ ಸಲ್ಲಿಸಿದ ನಂತರ ಈ ಘಟನೆ ಆಯ್ತು. ಆಯ್ತು ಸರ್. ಯಾವತ್ತಾರು ನಿಮ್ಗೊಂದು ಯೋಚನೆ ಬರುತ್ತಾ ರಂಗಪ್ಪ ಅವರೇ, 25 ವಯಸ್ಸಿದ್ದು ಆರಾಮ್ ಇರ್ಬೋದಾಗಿತ್ತು, ನೀವು ಬಾಗಲಕೋಟ್ನಲ್ಲಿ ನಿಮ್ಮ ಸುತ್ತಮುತ್ತ ಇದ್ದಂಥವ್ರನ್ನ ನೋಡಿದಾಗ? ಸರ್, ಇಂಥ ತ್ಯಾಗ ಸಿಗಂಗಿಲ್ಲ ಸರ್. ದೇಶಕ್ಕಾಗಿ ನಾವು ಒಂದು ಹೆಮ್ಮೆ ಐತೆ ಸರ್ ನನಗಿದು. ಕೈ ಕಾಲು ಹೋದ್ರೂ ಎಷ್ಟೋ ನನಗೊಂದು ಇಷ್ಟ ಬಂದು ದೇಶಕ್ಕೆ ನಾ ಎಷ್ಟೋ ಜನ ಬಂದ್ರೂ ನಾನು ಒಂದು ಆರ್ಮಿ ಶಿಸ್ತಿನ ಸಿಪಾಯಿ ಆಗಿ ಬಿಟ್ಟು ಬಲ್ಲಿ ಅಂತೇಳಿ ನಾನು ಇದು ಮಾಡ್ತೀನಿ ಸರ್, ನಮ್ಮ ದೇಶಕ್ಕಾಗಿ. ಕ್ಯಾಪ್ಟನ್ ನಾಗಪ್ಪ, ಏನ್ ಮಾತಾಗುತ್ತೆ ಒಂದು ಆಕ್ಟಿವ್ ಕಾಂಬ್ಯಾಟ್ ಅಂದ್ರೆ? ಈಗ ಯುದ್ಧ ನಡೀತಾ ಇದೆ, ನಿಮ್ಮ ಒಂದು ಸ್ಟೋರಿ ನಾನು ಒಂಚೂರು ಓದಿ ಬಂದೆ. ಅಲ್ಲಿ ಯುದ್ಧ ನಡಿಬೇಕಾದ್ರೆ ನೀವು ಲೀವಲ್ಲಿ ಹುಬ್ಳಿಲಿದ್ರಿ, ನಿಮಗೊಂದು ಕಾತರ, ನಿಮ್ಮ ಟೀಮ್ ಅಲ್ಲಿ ಚಳಿನಲ್ಲಿದ್ದಾಗ ನೀವು ಇಲ್ಲಿ ಬಿಸಿ ಊಟ ಮಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ನಿಮಗೊಂದು ಅಸಮಾಧಾನ ಇತ್ತು. ನೀವೆಂತ ಕ್ರೇಜಿ ಬಂಚ ಅಂದ್ರೆ, ನೀವೇ ಹೇಳ್ತೀರಿ ನಾನು ಹೋಗ್ಬೇಕು ನನ್ನ ಟೀಮ್ಗೆ ಅಂತ, ನಿಮ್ಮ ಮನೆಯವ್ರಿಗೆ ಹೇಳ್ದೇನೆ ನೀವು ಹೊರಟ್ಬಿಡ್ತೀರಿ. ಯಾಕಂದ್ರೆ ನಿಮ್ಮ ಮನೆಯವ್ರಿಗೆ ಟೆನ್ಷನ್ ಆಗ್ಬಿಡುತ್ತೆ. ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅಣ್ಣ ತಮ್ಮಂದ್ರು, ಯುವರ್ ಸಿಬ್ಲಿಂಗ್ಸ್, ಯಾವ ತರ ಮನಸ್ಥಿತಿ ಪ್ಲೀಸ್? ಆ್ಯಸ್ ಯು ರೈಟ್ಲಿ ಸೆಡ್, ನಾನು ಮನೆಯಲ್ಲಿದ್ದೆ ಅವಾಗ, ರಜಕ್ಕೆ ಮನೆಗೆ ಬಂದಿದ್ದೆ. ಇದು ಟಿ ವಿಯಲ್ಲೆಲ್ಲ ನ್ಯೂಸಲ್ಲೆಲ್ಲ ಬರ್ತಾ ಇತ್ತು, ಈ ಥರ ವಾರ್ ಸ್ಟಾರ್ಟ್ ಆಗ್ತಾ ಇದೆ, ಎಷ್ಟೋ ಜನ ಒಳಗೆ ಬಂದಿದ್ದಾರೆ, ಹಿಂಗೆ ಆತಂಕವಾದಿಗಳು ಬಂದಿದ್ದಾರೆ ಅಂತಂದು ಇನ್ನೂ ಸ್ಕ್ಯಾಂಟ್ ರಿಪೋರ್ಟ್ ಬರ್ತಾ ಇತ್ತು. ಅವಾಗ ಇನ್ನೂ ಫುಲ್ ಪಿಕ್ಚರ್ ಗೊತ್ತಾಗ್ತಿರ್ಲಿಲ್ಲ. ಒಂದು ಏರ್ಕ್ರಾಫ್ಟ್ ಕೂಡ ಶೂಟ್ ಆಯಿತು ಅಂತಂದು ಗೊತ್ತಾದಾಗ ಐ ನ್ಯೂ ಇಟ್ ವಾಸ್ ವೆರಿ ಸೀರಿಯಸ್ ಇಶ್ಯೂ ಅಂತಂದು. ಅವಾಗ ನಾನೇನು ಅಂದ್ಕೊಂಡೆ, ಲೆಟ್ ಮೀ ನಾಟ್, ನನ್ನ ಲೀವ್ ಮುಗಿಯೋವರೆಗೂ ನಾನು ಕಾಯೋದು ಬೇಡ ಅಂತಂದು ಇಮಿಡಿಯೇಟ್ ನಾನು ಅವಾಗೆಲ್ಲ ಟ್ರೈನಲ್ಲಿ ಹೋಗ್ತಾ ಇದ್ದರೆ ಟ್ರೈನ್ ತೊಗೊಂಡು ಹೋದೆ ಡೆಲ್ಲಿಗೆ. ಅಲ್ಲಿಂದ ಶ್ರೀನಗರಿಗೆ ಬಂದೆ. ಶ್ರೀನಗರಿಂದ ನಮ್ಮ ಯೂನಿಟಿನ ರೆಪ್ ಇದ್ರು, ಜಾಯ್ನ್ ಮಾಡಿಕೊಂಡು ವಾಪಸ್ ಅಲ್ಲಿ ಯೂನಿಟ್ಗೆ ಹೋಗಿ ಕಾರ್ಗಿಲಿಗೆ ಹೋಗ್ಬಿಟ್ಟಿತ್ತು ಅಷ್ಟೊತ್ತಿಗಾಗಲೇ. ಅಲ್ಲಿ ಜಾಯ್ನ್ ಆದೆ. ಕಾರ್ಗಿಲ್ ಸೆಕ್ಟ್ರಿಗೆ ನಾವು ಯಾವಾಗ ಎಂಟರ್ ಆಗ್ತೀವಲ್ಲ, ಅವಾಗ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ತಿರಲಿಲ್ಲ. ಕ್ಯಾಪ್ಟನ್ ನವೀನ್ ನಾಗಪ್ಪ ಒಳಗೆ ಹೋಗ್ತಾ ಇದ್ದಾರೆ, ಬಟ್ ಹೊರಗೆ ಬರೋ ವ್ಯಕ್ತಿ ಒಬ್ಬೊಬ್ಬರ ಇಮೋಷ್ನಲಿ ಇರ್ಬೋದು, ಫಿಸಿಕಲಿ ಇರ್ಬೋದು, ಎಲ್ಲ ರೀತಿಯಲ್ಲಿ ಬದಲಾವಣೆ ಹೊರಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನೀವು ಆ ಯುದ್ಧದ ಸಮಯದಲ್ಲಿ ಏನು ಡಿಸ್ಕಷನ್ ಆಗುತ್ತೆ ಅನ್ನೋದಕ್ಕೆ ಕಾರಣಕ್ಕೆ ಮಾತ್ರ ಹೇಳ್ತಿದ್ದೀನಿ. ದರ್ ಇಸ್ ಅ ಫೇಮಸ್ ಸೇಯಿಂಗ್, ಅದೇನು ಹೇಳ್ತಾರೆ ಅಂತಂದರೆ, ದ ಬೆಸ್ಟ್ ಆಫ್ ದ ಪ್ಲಾನ್ಸ್ ಸರ್ವೈವ್ ಓನ್ಲಿ ಟಿಲ್ ದ ಫಸ್ಟ್ ಬುಲೆಟ್ ಇಸ್ ಫೈರ್ಡ್ ಅಂತ. ಯಾಕೆಂದರೆ ನೀವು ಏನಾದರೂ ಎಷ್ಟೊಂದು ಪ್ಲ್ಯಾನ್ ಮಾಡಿರ್ತೀರ, ಈಗ ನಾವು ಹಿಂಗೆ ಅಟ್ಯಾಕ್ ಮಾಡ್ತೀವಿ, ಆಮೇಲೆ ಇಲ್ಲಿ ಗನ್ಸ್ ಡಿಪ್ಲಾಯ್ ಮಾಡ್ತೀವಿ, ಮೀಡಿಯಂ ಮಷಿನ್ ಗನ್ ಅಲ್ಲಿ ಡಿಪ್ಲಾಯ್ ಆಗುತ್ತೆ, ಲೈಟ್ ಮಷಿನ್ ಗನ್ ಇಲ್ಲಿ ರಾಕೆಟ್ ಲಾಂಚರಿಂದ ಫೈರ್ ಮಾಡ್ತೀನಿ ಅಂತಂದು ನೀವೇನೇನೋ ಪ್ಲ್ಯಾನ್ ಮಾಡಿರ್ತೀರ. ಯು ಕ್ಯಾನ್ ಪ್ಲ್ಯಾನ್ ಯುವರ್ ಆ್ಯಕ್ಷನ್ಸ್, ಬಟ್ ಯು ಕಾಂಟ್ ಪ್ಲ್ಯಾನ್ ಎನಿಮೀಸ್ ರಿಯಾಕ್ಷನ್. ಅವ್ರು ಹೆಂಗೆ ಮಾಡ್ತಾರೆ ನಿಮ್ಗೆ ಗೊತ್ತಿರಲ್ಲ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ, ಒಂದು ಸಲ ಫೈರ್ ಫೈಟ್ ಶುರು ಆಯ್ತಂದರೆ ಇಟ್ ಈಸ್ ಕ್ರೇಜಿ. ಇಟ್ ಈಸ್ ಲೈಕ್ ನಂದು ಭಾಳ ಜನ ಕೇಳ್ತಾರೆ ನನಗಿದನ್ನು, ನೀವು ನಿಮ್ಮನ್ನು ಹೆಂಗೆ ಹೆದರಿಕೆ ಆಗಲಿಲ್ವಾ ನಿಮಗೆ ಅಂತ. ಆ್ಯಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ಆ ನಮ್ಮ ಯೂನಿಟ್ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್, ಈ ಮಾತನ್ನು ನಾನು ಸ್ಟ್ರೆಸ್ ಮಾಡಿ ಹೇಳಲೇಬೇಕು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಯೂನಿಟ್ಗೆ ಒಂದು ಯುದ್ಧದಲ್ಲಿ 2 ಪರಮವೀರ
ಪರಮ ವೀರ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂಥ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್. ಎಂಥ ಒಂದು ಅದ್ಭುತವಾದ ಯೂನಿಟ್ ಅಂತಂದರೆ, ಎಷ್ಟು ನಮ್ಮ ಟ್ರೂಪ್ಸ್ ಎಲ್ಲ ಹಿಮಾಚಲ್ ಪ್ರದೇಶದವರು. ಕೇಳ್ತಾರಲ್ಲ ಜನ ನನಗೆ, ನೀವು ಹೆಂಗೆ ಅವ್ರನ್ನ ಚಾರ್ಜ್ ಮಾಡ್ತಿದ್ರಿ, ಹೆಂಗೆ ಅವರಿಗೆ ಮೋಟಿವೇಟ್ ಮಾಡ್ತಿದ್ರಿ ಅಂತ. ಆ್ಯಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ನನಗವಾಗ ನೀವು ರಂಗಪ್ಪ ಅವ್ರು ಹೇಳ್ತಿದ್ರಿ 25 ವರ್ಷ ವಯಸ್ಸು 6 ವರ್ಷ ಸರ್ವಿಸ್ ಅಂದ್ರೆ, ನಂದು ಜನವರಿ 99 ಜಾಯ್ನ್ ಆಗಿದ್ದೀನಿ, ಜುಲೈ 99 ವಾರ್ ಸ್ಟಾರ್ಟ್ ಆಗಿದೆ. ನನಗವಾಗ 25 ವರ್ಷ ವಯಸ್ಸು, 6 ತಿಂಗಳು ಸರ್ವಿಸ್. ಅಷ್ಟರಲ್ಲಿ 120 ಜನ ಉದ್ದು ಕರ್ಕೊಂಡು ಹೋಗ್ಬೇಕಿತ್ತು ನಾನು. 120 men I had to lead into the battlefield. Not a mean task. Not at all. Isn't it? Not at all. ಅಲ್ಲ, ನೀವು 6 ವರ್ಷ ಆಗಿದ್ರು ಕೂಡ ಇಟ್ ಇಸ್ ನಾಟ್ ಅ ಮೀನ್ ಟಾಸ್ಕ್. Absolutely. ನೀವು 6 ತಿಂಗಳಲ್ಲಿ ಮಾಡ್ತಿದ್ದೀರಿ, ಬಟ್ ಇಟ್ ಇಸ್ ಎನಿವೆ. ಪ್ಲೀಸ್. ಕರ್ಕೊಂಡು ಹೋದಾಗ ಜನ ಕೇಳಿದಕ್ಕೆ ಅದಕ್ಕೆ ಉತ್ತರ ಹೇಳ್ತಾ ಇದ್ದೀನಿ. ನೀವು ಹೆಂಗೆ ಮೋಟಿವೇಟ್ ಮಾಡ್ತಾರೆ? ಆ್ಯಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ನಾನು ಜನನ ಮೋಟಿವೇಟ್ ಮಾಡಬೇಕಾಗಿರಲಿಲ್ಲ. ಪೀಪಲ್ ವೇರ್ ಆಲ್ರೆಡಿ ಚಾರ್ಜ್ಡ್ ಅಪ್. ಎಷ್ಟು ಚಾರ್ಜ್ ಆಗಿದ್ರು ಅಂತಂದರೆ, ಒಂದು ಸಣ್ಣ ಲೈನ್ ಇರುತ್ತೆ. ದೆರ್ ಇಸ್ ಅ ಸ್ಮಾಲ್ ಥಿನ್ ಲೈನ್ ಬಿಟ್ವೀನ್ ಫುಲ್ ಹಾರ್ಡೆಸ್ನೆಸ್ ಆ್ಯಂಡ್ ಬ್ರೇವರಿ. ಯು ಶುಡ್ ಆಲ್ವೇಸ್ ನೋ ದಟ್ ಲೈನ್. ನಮ್ಮ ಎದುರುಗಡೆ ನಮ್ಮ ಶತ್ರುಗಳು ಕುಂತಿದ್ದಾರೆ ಅಂತಂದರೆ ನೀವು ಎದ್ದು ಚಾರ್ಜ್ ಮಾಡೋಕ್ಕಾಗಲ್ಲ. ಬಿಕಾಸ್ ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ಸೆಲ್ಫ್. ನೀವು ಎಕ್ಸ್ಪೋಸ್ ಆದರೆ ನಿಮಗೆ ಗುಂಡು ಹೊಡಿತಾರೆ. ನನಗೇನು ಅಂತಂದರೆ, ನನಗೆ ಆ ಬೆಟ್ಟವನ್ನು ಗೆಲ್ಲಬೇಕು, ಆ ಬೆಟ್ಟದ ಮೇಲೆ ಭಾರತದ ಬಾವುಟವನ್ನು ಹಾರಿಸ್ಬೇಕು, ಅದು ಅಷ್ಟೇ ಏಮಲ್ಲ. ಏನೇನೆಂದರೆ 120 ಜನ ವಾಪಸ್ ಕರ್ಕೊಂಡು ಹೋಗ್ತಿದ್ದೀನಿ. ಆಲ್ದೋ ದ ಆಬ್ಜೆಕ್ಟಿವ್ ಹ್ಯಾಸ್ ಟು ಬಿ ಅಚೀವ್ಡ್. ಭಾರತದ ಬಾವುಟವನ್ನು 4875 ಮೇಲೆ ಹಾರಿಸಲೇಬೇಕು. ಅದ್ರ ಜೊತೆಗೆ ನಾನು ಎಷ್ಟು ಜನನ ವಾಪಸ್ ಕರ್ಕೊಂಡ್ಬರ್ತೀನಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಒಬ್ಬ ಟೀಮ್ ಲೀಡರ್ ಆಗಿ ಅದು ನಂದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಯಾರಾದರೂ ಒಬ್ಬರು ತಿರ್ಕೊಂತಾರೆ ಅಂದರೆ ಐ ಆಮ್ ಆನ್ಸರಬಲ್ ಟು ದ ಫ್ಯಾಮಿಲೀಸ್. ಸೊ ಅವರಿಗೆ ನಾನು ಚಾರ್ಜ್ ಮಾಡಬೇಕಾಗಿರಲಿಲ್ಲ, ಮೋಟಿವೇಟ್ ಮಾಡಬೇಕಾಗಿರಲಿಲ್ಲ. ಅದು ಪೀಪಲ್ ಆಲ್ರೆಡಿ ಮೋಟಿವೇಟೆಡ್. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ನಾವು ಏನು ಮಾತಾಡ್ತಿದ್ವಿ ಅಲ್ಲಿ, ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ನಿಮಗೆ ಕೇಳೋಕ್ಕೆ ಒಂಥರ ವೀಕ್ಷಕರಿಗೆಲ್ಲ ಒಂಥರ ಆಶ್ಚರ್ಯ ಆಗುತ್ತೆ, ಇಂಥ ಮಾತು ಕೂಡ ನಡೀತೇವ ಅಂತ. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಜಾಯ್ನ್ ಆಗಿದ್ದೆ. 1 ವರ್ಷ ಅಟ್ಯಾಚ್ಮೆಂಟ್ ಇರುತ್ತೆ. ಅದು ಮುಗಿದ ನಂತರ ನಾನು ನನ್ನ ಪೇರೆಂಟ್ ಯೂನಿಟ್ಗೆ ಹೋಗಬೇಕಾಗುತ್ತೆ. ಯುದ್ಧ ಭೂಮಿಯಲ್ಲಿ ನಾವು 4th ಜುಲೈ ಅಟ್ಯಾಕನ್ನು ಶುರು ಮಾಡಿದ್ವಿ. 4th ನೈಟ್ ಯುದ್ಧ ಆಗಿದೆ, 5th ಡೇ 5th ನೈಟ್ ಯುದ್ಧ ಆಗಿದೆ, 6th ಆಫ್ಟರ್ನೂನ್ 6th ನೈಟ್ವರೆಗೂ ಯುದ್ಧ ನಡೀತಾನೆ ಇದೆ. 6th ಆಫ್ಟರ್ನೂನ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತು ನಾನು ಜೊತೆ ಕೂತ್ಕೊಂಡಿದ್ದೀವಿ. ನಾನು ಚಾರ್ಜ್ ಮಾಡ್ತಾ ಇದ್ದೀನಿ, ಮುಂದೆ ಫೈರ್ ಮಾಡ್ತಾ ಇದ್ದೀನಿ. ನಂದೊಂದು ಮ್ಯಾಗ್ಝಿನ್ ಖಾಲಿ ಆಗಿತ್ತು, ಅಂದರೆ ಗುಂಡುಗಳು ಖಾಲಿ ಆಯಿತು. ಆ ಮ್ಯಾಗ್ಝಿನ್ ತೊಗೊಳ್ಳೋಣ ಅಂತ ವಾಪಸ್ ಕೆಳಗೆ ಬರ್ತೀನಿ. ಅವಾಗ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ನಾನು ಮ್ಯಾಗ್ಝಿನ್ ಫಿಲ್ ಮಾಡ್ಕೊತಾ ಇದ್ದೀನಿ, ಪಾಕೆಟಲ್ಲಿ ಸ್ಪೇರ್ ಮ್ಯಾಗ್ಝಿನ್ ಇಟ್ಕೊತಾ ಇದ್ದೀನಿ. ಅವಾಗ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಹೇಳ್ತಾರೆ, ಅಣ್ಣ, ನನ್ನ ಫುಲ್ ಹೆಸರು ನವೀನ್ ಅಣಬೇರು ನಾಗಪ್ಪ ಅಂತ. ಅಣಬೇರೋದು ಅಣ್ಣ ಅಂತ ಕರಿತಿದ್ರು ನನಗೆಲ್ಲರೂ. ಅಣ್ಣ ಬ್ಯಾಡ್ ಜಾತ್ ಹೊಡಿದಾರ ಅಂತಂದ್ರು. ಸರಿ ಅಂತ ಕೂತ್ಕೊಂಡೆ ಅಲ್ಲಿ. ಅವಾಗ ಹಾಗೆ ಮಾತಾಡ್ತಾ ಹೇಳಿದೆ, ಸರ್ ಇನ್ನೊಂದು 6 ತಿಂಗಳು ನಾನು ನಿಮ್ಮ ಜೊತೆಗೆ ಇರ್ತೀನಿ, ಆಮೇಲೆ ನನ್ನ ಪೇರೆಂಟ್ ಯೂನಿಟ್ಗೆ ನಾನು ವಾಪಸ್ ಹೋಗಬೇಕಾಗುತ್ತೆ, ಸಿಗ್ತೀವೋ ಇಲ್ಲೋ ಗೊತ್ತಿಲ್ಲ. ಅವಾಗ ಅವ್ರು ಹೇಳ್ತಾರೆ, ನೀನು ಯಾಕೆ 6 ತಿಂಗಳ ಬಗ್ಗೆ ಯೋಚನೆ ಮಾಡ್ತೀಯಾ, ನೀನು ಇದೇ ಯೂನಿಟಿಗೆ ಪರ್ಮನೆಂಟಾಗಿ ಶಿಫ್ಟ್ ಆಗ್ಬಿಡು, ನಾವು ಸರ್ವಿಸ್ ಮಾಡೋವ್ರಿಗೂ ಜೊತೆಗಿರೋಣ. ಸರ್ವಿಸ್ ಅಷ್ಟೇ ಯಾಕೆ, ಅವ್ರು ಪಾಲಂಪುರದವರು, ಹಿಮಾಚಲ್ ಪ್ರದೇಶದಲ್ಲಿ ಪಾಲಂಪುರ ಅಂತ. ನಾನು ಪಾಲಂಪುರಲ್ಲಿ ಸೆಟ್ಲ್ ಆಗ್ತೀನಿ. ನಾನು ರಿಟೈರ್ ಆದಮೇಲೆ ಅಲ್ಲೊಂದು ಸ್ಟ್ರಾಬೆರಿ ಫಾರ್ಮನ್ನು ಓಪನ್ ಮಾಡ್ತೀನಿ, ಗೋಡೆ ಪಾಲುಂಗ ಅಂದರೆ ಅವರಿಗೆ ಹಾರ್ಸ್ ರೈಡಿಂಗ್ ಶೋಕ್ ಇತ್ತು, ಅದನ್ನ ಹಿಡ್ಕೊತೀನಿ, ನೀನು ಬಂದ್ಬಿಡು ಅಲ್ಲಿಗೆ ಜೊತೆಗೆ ಇರೋಣ ಅಂತ. ಸೊ ಇದನ್ನು ನನಗೆ ಹೇಳಿದಾಗ, ಜನರಿಗೆ ಹೇಳಿದಾಗ ಆಶ್ಚರ್ಯ ಆಗುತ್ತೆ. ಯುದ್ಧ ಭೂಮಿ, ಗುಂಡು ಹಾರ್ತಾ ಇದೆ, ಶೆಲ್ಲಿಂಗ್ ಆಗ್ತಾ ಇದೆ, ಫೈರಿಂಗ್ ನಡೀತಾ ಇದೆ, ಬಟ್ ಸ್ಟಿಲ್ ನಾವು ಇಲ್ಲಿ ರಿಟೈರ್ಮೆಂಟ್ ಪ್ಲಾನ್ಸನ್ನು ಮಾಡ್ತಾ ಇದ್ವಿ. ಈ ಥರ ಸನ್ನಿವೇಶಗಳು ನಡೀತವೆ, ಈ ಥರ ಮಾತುಕತೆಗಳು ನಡೀತವೆ ಯುದ್ಧದಲ್ಲಿ. ಒಂದ್ ಕಡೆ ಗುಂಡು ಹಾರ್ತಿದ್ರೆ ನೀವು ಸ್ಟ್ರಾಬೆರಿ ಫಾರ್ಮ್ ಪ್ಲಾನ್ ಮಾಡ್ತಿದ್ರಿ, ಹಾರ್ಸ್ ರೈಡಿಂಗು, ಪೋಸ್ಟ್ ರಿಟೈರ್ಮೆಂಟ್ ಅದನ್ನ ಪ್ಲಾನ್ ಮಾಡ್ತಾ ಇದ್ವಿ. ಅಂದ್ರೆ ಇದೊಂದು ವಿಶೇಷ ಮಾನಸಿಕತೆ ಅಂತ. ಈ ಮಾನಸಿಕತೆ, ಈ ಒಂದು ಮೈಂಡ್ ಸೆಟ್ ಇಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ಯು ಕ್ಯಾನ್ ಬಿ ದೇರ್ ಇನ್ ದಿ ಆರ್ಮಿ. ಅಲ್ಲ, ನಾನೊಂದು ಬ್ರೇಕ್ ತಗೊಳ್ಳೋಕ್ಕೂ ಮುಂಚೆ, ಅಣ್ಣ ಕ್ಯಾನ್ ವಿ ಡೂ ಅ ವಾರ್ ಕ್ರೈ? ನಿಮ್ಮ ರೆಜಿಮೆಂಟ್ ವಾರ್ ಕ್ರೈ ಮಾಡೋಣ. ಅಬ್ಸಲ್ಯೂಟ್ಲಿ. ಇಫ್ ಐ ಆಮ್ ನಾಟ್ ರಾಂಗ್, ಕರೆಕ್ಟ್ ಮೀ ಇಫ್ ಐ ಆಮ್. ದುರ್ಗೆ ಮಾತಾ ಕಿ ಜೈ. ಜಮ್ಮು ಕಾಶ್ಮೀರ್ ರೈಫಲ್ಸ್ ವಾರ್ ಕ್ರೈ. ನಾವು ಏನೇ ಒಂದು ಕಾರ್ಯ ಮಾಡ್ಬೇಕಂತಂದ್ರೂ, ಯಾವುದೇ ಒಂದು ಕಾರ್ಯ ಶುರು ಮಾಡ್ತೀವಿ, ಏನೇ ಆಸ್ ಸ್ಮಾಲ್ ಆಸ್ ನಾವು ಒಂದು ವಾಲಿಬಾಲ್ ಮ್ಯಾಚ್ ಆಡೋಕ್ಕೆ ಶುರು ಮಾಡ್ತೀವಿ ಅಂತಂದ್ರೂ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿ ಶುರು ಮಾಡ್ತೀವಿ. ನನಗೆ ಇನ್ನೂ ಎಷ್ಟು ಚೆನ್ನಾಗಿ ನೆನಪಿದೆ ಅಂತಂದರೆ, 4th ಜುಲೈ ರಾತ್ರಿ ಕತ್ಲಾಗಕ್ಕೆ ಬಂದಿದೆ, ಇನ್ನೇನು ನಾವು ಅಟ್ಯಾಕನ್ನು ಶುರು ಮಾಡಬೇಕು. ಒಂದು ಸಲ ನಾನು ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದಾಗ ನನ್ನ ಹಿಂದಿದ್ದಂಥ 120 ಜನ ಒಂದೇ ಸಲ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದ್ರಲ್ಲ, ಇಟ್ ವಾಸ್ ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್. ನಿಮ್ಮ ಮಿಷನ್ಗಳಲ್ಲಿ ಒಂದಷ್ಟು ಮೆಮೊರೇಬಲ್ ಮೂಮೆಂಟ್ಸ್ ಆಗ್ಬೋದು. ನೀವು ಅವಾಗಲೇ ಹೇಳಿದ್ರಿ ಕ್ಯಾಪ್ಟನ್ ವಿಕ್ರಮ್ ಬಾಟ್ರಾ ಜೊತೆ ನೀವು ಸ್ಟ್ರಾಬೆರಿ ಫಾರ್ಮ್ ಲ್ಯಾಂಡ್ ಪ್ಲಾನ್ ಮಾಡ್ತಿದ್ರಿ. ಈ ರೀತಿಯ ಮೆಮೊರೇಬಲ್ ಘಟನೆಗಳು ನೀವು ನೆನ್ಸ್ಕೊಳ್ಳೋದಾದ್ರೆ, ಇನ್ಫ್ಯಾಕ್ಟ್ ಒಂದು ಮೆಮರಿ ನಿಮ್ಮ ಮೈಯಲ್ಲೇ ಇದೆ ಅಂತ. ಎಕ್ಸಾಕ್ಟ್ಲಿ. ಫಸ್ಟು ನಿಮ್ಮ ಮೈಯಲ್ಲಿರೋ ಮೆಮರಿ ಬಗ್ಗೆ ಮಾತಾಡೋಣ ಸರ್. ಓಕೆ. ನಿಮ್ಮ ದೇಹದಲ್ಲಿರೋದು.
ನನಗೆ ನನ್ನ ಇಂಜುರಿ ಹೇಗಾಗಿತ್ತು ಅಂತಂದ್ರೆ, ನಾವು ಗ್ರೆನೇಡ್ ಮೂವಿದಲ್ಲಿ ನೋಡಿರ್ತಲ್ಲ, ಈ ತರ ಪಿನ್ ತೆಗೆದ ಆ ಥರ ಸರ್ ಅದನ್ನ ನಾನು ವೀಕ್ಷಕರಿಗೆ ಒಮ್ಮೆ ಹೇಳ್ಬಿಡ್ತೀನಿ. ಶೇರ್ ಶಾ ಅಂತ ಒಂದು ಮೂವಿ ಬರುತ್ತೆ, ಕ್ಯಾಪ್ಟನ್ ವಿಕ್ರಮ್ ಬಾಟ್ರಾ ಅವರ ಜೀವನ, ಎಸ್ಪೆಷಲಿ ಅವರ ಒಂದು ಆರ್ಮಿಯಲ್ಲಿನ ಸೇವೆ ಬಗ್ಗೆ, ಅವರ ತ್ಯಾಗದ ಬಗ್ಗೆ, ಅವರ ಚಾರಿತ್ರ್ಯ ಬಗ್ಗೆ, ಅವರ ವಿಧಾನಗಳ ಬಗ್ಗೆ, ಒಂಥರ ಡೇರ್ ಡೆವಿಲ್ ಮನುಷ್ಯ ಅಂತ ಆ ಮೂವಿ ಮೂಲಕ ನಾವು ತಿಳ್ಕೊಂಡಿದೀವಿ. ಇನ್ಫ್ಯಾಕ್ಟ್ ನನ್ನ ಸ್ನೇಹಿತರೊಬ್ರು ಒಂದು ಪುಸ್ತಕ ಕೂಡ ಬರೆದಿದ್ದಾರೆ, ಇಂಡಿಯಾಸ್ ಮೋಸ್ಟ್ ಫಿಯರ್ಲೆಸ್ ಅಂತ. ಅದರಲ್ಲೂ ಕೂಡ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಚಾಪ್ಟರ್ನ ನಾನು ಓದಿದ್ದೀನಿ. ಸೊ ಅವರ ಜೊತೆ ನಮ್ಮ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವ್ರು ಇದ್ದಂಥದ್ದು. ಇನ್ಫ್ಯಾಕ್ಟ್ ಸ್ವಲ್ಪ ಹೊತ್ತು ಮುಂಚೆ ಅವ್ರು ನನಗೆ ಹೇಳ್ತಿದ್ರು, ನಿಮ್ಮ ಮೇಲೆ ಒಂದು ಅಟ್ಯಾಕ್ ಆಗಿ 20 ಮಿನಿಟ್ಸ್ ಅಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾಟ್ರಾ ಗೆಟ್ ಶಾಟ್ ಡೌನ್. ತುಂಬಾ ದೊಡ್ಡ ನಷ್ಟ ಸರ್ ನಮ್ಮ ದೇಶಕ್ಕೆ. ಈವನ್ ಟುಡೇ ಐ ಬಿಲೀವ್ ಇಟ್ಸ್ ಅ ಲಾಸ್. ಪ್ಲೀಸ್ ಸರ್, ನಾವು ನಿಮ್ಮ ಕ್ಯಾಪ್ಟನ್ ವಿಕ್ರಮ್ ಬಾಟ್ರಾ ಅವರ ಜೊತೆಗಿನ ನೆನಪುಗಳು ಪ್ಲಸ್ ನಿಮ್ಮ ದೇಹದಲ್ಲಿರುವಂಥದ್ದು. ನಾನು ಹೇಳ್ತೀನಲ್ಲ ಆಗಲೇ, ನನ್ನ ಇಂಜುರಿ ಆಗಿದ್ದು ಗ್ರೆನೇಡ್ ಬ್ಲಾಸ್ಟ್ ಅಂತ ಆಗಿದ್ದು. ಗ್ರೆನೇಡ್ ಅಂತಂದರೆ ನೀವು ಪಿನ್ ತೆಗೆದು ಈ ಥರ ಎಸಿತಾರಲ್ಲ, ಅದನ್ನು ನಾವು ಪಾಕಿಸ್ತಾನದ ಅವರು ಎಸ್ದಿದ್ದದ್ದು ನನ್ನ ಕಾಲಿಗೆ ಬಂದು ಪೆಟ್ಟು ಬಿದ್ದಿದ್ದದು. ಗ್ರೆನೇಡ್ ಹೇಗೆ ಎಕ್ಸ್ಪ್ಲೋಡ್ ಆಗುತ್ತೆ ಅಂದರೆ, ಅದರ ಒಳಗೆ ಇಷ್ಟು ಎಕ್ಸ್ಪ್ಲೋಸಿವ್ ತುಂಬಿರ್ತಾರಲ್ಲ, ಪ್ರೆಷರ್ ಡೆವಲಪ್ ಆಗಿ ಆ ಗ್ರೆನೇಡ್ ಥಿಕ್ ಕೇಸಿಂಗ್ ಏನಿರುತ್ತೆ, ಆ ಕೇಸಿಂಗ್ ಅದು ಪ್ರೆಷರ್ ವಿಸ್ಟ್ಯಾಂಡ್ ಆಗಲಿಲ್ದಂಗೆ ಫ್ರಾಗ್ಮೆಂಟ್ ಆಗುತ್ತೆ. ಆ ಫ್ರಾಗ್ಮೆಂಟ್ಸ್ ನಿಮ್ಮ ಬಾಡಿನ ಎಂಟರ್ ಆಗ್ತವೆ. ಆ ಫ್ರಾಗ್ಮೆಂಟ್ ಇಷ್ಟು ಸ್ಪೀಡಲ್ಲಿ ಎಂಟರ್ ಆಗ್ತವೆ, ರೆಡ್ ಹಾಟ್ ಇರುತ್ತೆ. ಹಾಗಾಗಿ ಇದಕ್ಕೆ ಈಸಿಲಿ ಇದು ಬಟರ್ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ಬಾಡಿ ಒಳಗೆಲ್ಲ ಪೀಸಸ್ ಹೋಗ್ತವೆ. ನಂದೇನಾಗಿತ್ತು ಅಂದರೆ, ನಂದು 2 ಕಾಲು ಎಕ್ಸ್ಪೋಸ್ ಆಗಿರೋದ್ರಿಂದ 2 ಕಾಲಿಗೆ ಪೆಟ್ಟು ಬಿದ್ದಿತ್ತು. ಆ ಫ್ರಾಗ್ಮೆಂಟ್ಸ್ ಸಿಡಿದು ಕಾಲು ಭಾಳ ಛಿದ್ರ ಆಗಿತ್ತು. ಇಟ್ ವಾಸ್ ಇನ್ ಅ ಟೆರಿಬಲ್ ಸ್ಟೇಟ್. ನನ್ನನ್ನು ಅಲ್ಲಿ ಇವ್ಯಾಕ್ಯುವೇಟ್ ಮಾಡಿ ನನ್ನನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಆಗಿ ನಾನು ಟ್ರೀಟ್ಮೆಂಟ್ ಆಗಿದ್ದು ಸುಮಾರು ಒಂದು 21 ತಿಂಗಳು ಹಾಸ್ಪಿಟ್ಲಲ್ಲಿದ್ದೆ. 8 ಮೇಜರ್ ಸರ್ಜರಿ ಆಯಿತು. ಅವಾಗ ಡಾಕ್ಟರ್ ಏನು ಹೇಳ್ತಿದ್ದೆ ಅಂದರೆ, ಸಕ್ಸಸ್ಸಿವ್ ನಿಮಗೆ ಆಪ್ರೇಷನ್ಗಳಾಗಿದೆ, ಸಕ್ಸಸ್ಸಿವ್ ಇನ್ಸೆಷನ್ ಆಗಿದೆ, ಮತ್ತಿವಾಗ ಏನಾದರೂ ಆ ಗ್ರೆನೇಡ್ ತುಂಡುಗಳು ಇನ್ನೂ ಮೈಯಲ್ಲಿದೆ, ಅವನ್ನ ತೆಗಿಬೇಕು ಅಂತಂದರೆ ಮತ್ತೆ ಯು ಹ್ಯಾವ್ ಟು ಅಂಡರ್ಗೋ ದಟ್ ಆ ಪ್ರೊಸೀಜರ್ನ ಮತ್ತೆ ನಿಮ್ಗೆ ಆಪ್ರೇಷನ್ ಮಾಡಬೇಕು, ಅದನ್ನ ತೆಗಿಬೇಕು. ಅದಕ್ಕೆ ಸ್ಟೆಬಿಲೈಸ್ ಆಗಿದ್ದಾವೆ ಈಗ. ಸ್ಟೆಬಿಲೈಸ್ ಆದಾಗ ನಿಂಗೇನೂ ತೊಂದರೆ ಮಾಡಲ್ಲ, ಇರಲಿ ಅಂತ ಬಿಟ್ಟರು. ಸೊ ಅದು ಅಟ್ ಟೈಮ್ಸ್ ಹೇಗಾಗ್ತಿತ್ತು ಸರ್ ಅಂತಂದರೆ, ಐ ಹ್ಯಾವ್ ಟು ಕ್ಯಾರಿ ಮೆಡಿಕಲ್ ಸರ್ಟಿಫಿಕೇಟ್, ಐ ಕಾರ್ಡ್ ಎಲ್ಲ ಒಯ್ಬೇಕಾಗ್ತಿತ್ತು. ಸ್ಕ್ರೀನಿಂಗ್ ಇದನ್ನ ಮಾಡ್ತಾರಲ್ಲ ಏರ್ಪೋರ್ಟಲ್ಲಿ ಸ್ಕ್ರೀನ್ ಮಾಡಬೇಕಾದ್ರೆ, ನೀವು ಏರ್ಪೋರ್ಟ್ ಎಲ್ಲ ಹೋಗ್ಬೇಕಾದ್ರೆ, ಇವನ್ ಮೆಟ್ರೋ ಫಾರ್ ದಟ್ ಮ್ಯಾಟರ್, ನಿಮ್ಮನ್ನ ಮೆಟಲ್ ಡಿಟೆಕ್ಟರ್ಗೆ ಚೆಕ್ ಮಾಡಿದ್ರೆ ಮೆಟಲ್ ಡಿಟೆಕ್ಟ್ ಆಗ್ಬಿಡುತ್ತೆ. ಆಗುತ್ತೆ ಬೀಪ್ ಆಗುತ್ತೆ. ಹಾಗಾಗಿ ನನ್ನ ರಿಟೈರ್ಡ್ ಆಫೀಸರ್ಸ್ ಐಡೆಂಟಿಟಿ ಕಾರ್ಡ್ ಏನು ಕೊಟ್ಟಿರ್ತಲ್ಲ, ವಾರ್ ಇಂಜೂರ್ಡ್ ಅಂತ ಕೊಟ್ಟಿರ್ತಾರೆ. ಆ ವಾರ್ ಇಂಜೂರ್ಡ್ ಕಾರ್ಡ್ ಒಯ್ದಿರ್ತೀನಿ ಯಾವಾಗಲೂ. ಆಮೇಲೆ ಮೆಡಿಕಲ್ ಸರ್ಟಿಫಿಕೇಟ್ ಇದೆ. ಮೆಡಿಕಲ್ ಸರ್ಟಿಫಿಕೇಟಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಫ್ರಾಗ್ಮೆಂಟ್ಸ್ ಇನ್ಸೈಡ್ ದ ಬಾಡಿ ಅಂತ. ಅದನ್ನು ತೋರಿಸ್ತೀನಿ ಕೇಳಿದರೆ. ಸೊ ಅದೇನಾಯ್ತು ಅಂದರೆ, ಇನ್ನೂ ಮೆಟಲ್ ಪೀಸಸ್ ಎಲ್ಲ ಬಾಡಿಯಲ್ಲಿದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಸುಮಾರು ಒಂದು 15 ವರ್ಷ ಆದ ನಂತರ, ಇಂಜುರಿ ಆಗಿದ್ದು 99 15 ವರ್ಷ ಆದ ನಂತರ ಐ ಸ್ಟಾರ್ಟೆಡ್ ಎಕ್ಸಸೈಸಿಂಗ್, ಗಾಲ್ಫ್ ಎಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಎಲ್ಲೋ ಒಂದು ಕಡೆ ಒಂದು ಪೀಸ್ ಏನೋ ಡಿಸ್ಟರ್ಬ್ ಆಯ್ತು ಅನಿಸುತ್ತೆ ಜಾಸ್ತಿ. ಅದು ಬಾಡಿ ನೋಡಿ ಎಂಥ ಅದ್ಭುತವಾದ ಒಂದು ಸಿಸ್ಟಮಲ್ಲಿ ವರ್ಕ್ ಆಗುತ್ತೆ ಅಂದರೆ, ದ ಬಾಡಿ ಸ್ಟಾರ್ಟ್ಸ್ ರಿಜೆಕ್ಟಿಂಗ್ ದಟ್ ಐಟಮ್. ನಾವು ಅದು ಫಾರಿನ್ ಬಾಡಿ ಅದನ್ನು ಹೊರಗೆ ತಳ್ತಾ ಬರುತ್ತೆ. ನಂದು ಎಂದೋ ಒಂದು ಕಾಲದಲ್ಲಿ ಒಂದು ಆಂಪಿಟೇಷನ್ ಇದೆ, ನಂದು ಗ್ರೇಟರ್ ಟೋ ಇಲ್ಲ. ಆ ಗ್ರೇಟರ್ ಟೋ ಇದು ಸಾಫ್ಟ್ ಟಿಶ್ಯೂ ಇರುತ್ತಲ್ಲ, ಇಲ್ಲಿಂದ ಸಣ್ಣದಾಗ ಏನೋ ಪಸ್ ಬಂದಂಗೆ ಆಯಿತು. ನಾನು ಏನಪ್ಪ ಇದು ಇಷ್ಟು ವರ್ಷ ಆದಮೇಲೆ ಇದು ಬರ್ತಾ ಇದ್ದಿಲ್ಲ ಅಂತಂದು ಗ್ರ್ಯಾಜುವಲಿ ಒಂದು ವಾರ ಆದಮೇಲೆ ನೋಡ್ತೀನಿ, ಒಂದು ಸಣ್ಣ ಗ್ರೆನೇಡ್ ಪೀಸ್ ಬಂದಿತ್ತು. ಅದು ಬರ್ತಾ ಒಂದು 1 ತಿಂಗಳಲ್ಲಿ ಫುಲ್ ಹೊರಗೆ ಬಂತು. ಅದನ್ನು ಇವತ್ತಿಗೂ ಕೂಡ ನನಗಿನ್ನೂ ಚೆನ್ನಾಗಿ ನೆನಪಿದೆ. ಸಿಕಂದ್ರಾಬಾದಲ್ಲಿದ್ದೆ, ಅವ್ರು ಡಾಕ್ಟರ್ ಹತ್ರ ಹೋಗಿದ್ದೀನಿ ನಾನು. ಅವರು ಇನ್ಜೆಕ್ಷನ್ ಮಾಡಿ ನಿಮ್ಗೆ ಆಪ್ರೇಷನ್ ಮಾಡಿ ತೆಗಿಬೇಕಂತಾರೆ, ನಾನು ಇಲ್ಲ ಹಾಗೆ ತೆಗೀರಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ವೈಫ್ ಹಿಂದೆ ನಿಂತ್ಕೊಂಡು ಅಳ್ತಾ ಇದ್ದಾರೆ. ನನಗೆ ಬೇಜಾರಾಗ್ತಾ ಇದೆ. ಇಟ್ ವಾಸ್ ಪಾರ್ಟ್ ಆಫ್ ಮೈ ಬಾಡಿ. ಇಷ್ಟು 15 ವರ್ಷ ನನ್ನ ಜೊತೆಗಿದ್ದಿತ್ತದು, ಅದು ನನ್ನನ್ನು ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತಂದು ನನಗೆ ಅವಾಗ ಬೇಜಾರಾಗ್ತಾ ಇತ್ತು. ಇವತ್ತಿಗೂ ಕೂಡ ಗ್ರೆನೇಡ್ ಪೀಸನ್ನು ನೋಡಿದರೆ ಆಶ್ಚರ್ಯ ಆಗ್ತಿದೆ. ಇಟ್ಸ್ ಜಸ್ಟ್ ಅಬೌಟ್ ಮೋರ್ ದೆನ್ 1 ಇಂಚ್ ತಿಕ್ಕಿದೆ. ಅದನ್ನು ಫ್ರೇಮ್ ಮಾಡಿ ಇಟ್ಟಿದ್ದೀನಿ ಮನೆಯಲ್ಲಿ. ದ್ಯಾಟ್ ಈಸ್ ಮೈ ಆ್ಯಕ್ಚುಯಲ್ ಮೆಮರಿ ಅಂತಂದರೆ, ವಿಚ್ ವಾಸ್ ಮೈ ಪಾರ್ಟ್ ಆಫ್ ದ ಬಾಡಿ. ಒಂದು 15 ವರ್ಷ ನನ್ನ ಮೈಯಲ್ಲಿ ಇದ್ದಿದ್ದು, ಅದು ಹೊರಗೆ ಬಂದಿದ್ದು. ಇಟ್ ಈಸ್ ನೌ ವಿ ಬೋತ್ ಆರ್ ಸಪ್ರೇಟೆಡ್ ನೌ. ಬಟ್ ಇಟ್ ನೆವರ್ ಸೆಪರೇಟೆಡ್. ಅದು ಹೊರಗೆ ಬಂದಿರ್ಬೋದು, ಬಟ್ ಯು ಆರ್ ಸ್ಟಿಲ್ ನೆವರ್ ಸೆಪರೇಟೆಡ್. ನೀವು ಹೇಗೆ ನರೇಟ್ ಮಾಡ್ತಿದ್ದೀರಿ ಅಂದ್ರೆ ಏನ್ ಪಾರ್ಥಸಾರಥಿ ಸರ್, ನಿನ್ನೆ ಆದಂತಹ ಘಟನೆ ಇವತ್ತು ಹೇಳ್ತಿರೋ ರೀತಿ ನರೇಟ್ ಮಾಡ್ತಿದ್ದೀರಿ ನೀವು. ಸರ್, ಐ ಆಲ್ವೇಸ್ ಹ್ಯಾಡ್ ದಿಸ್ ಒಂದು ಫ್ಯಾಸಿನೇಷನ್ ಏನಂದ್ರೆ, ನಾವು ಆಸ್ ಅ ನ್ಯೂಸ್ ಚಾನೆಲ್ ಕ್ರೈಮ್ ನ್ಯೂಸ್ಗಳೆಲ್ಲ ಬರ್ತಿರುತ್ತೆ, ಭಾಳ ಅಂದ್ರೆ ಮನಸ್ಸು ಒಪ್ಪದೇ ಇರುವಂತಹ ಕೆಲವು ಕ್ರೈಮ್ ಘಟನೆಗಳನ್ನ ನಾವು ನೋಡ್ತೀವಿ. ಮಗ ಅಮ್ಮನ್ ಸಾಯಿಸ್ಬಿಟ್ಟ, ಅಮ್ಮ ಮಗುನ 3ನೇ ಫ್ಲೋರಿಂದ ಬಿಸಾಕ್ಬಿಟ್ಟು, ಈ ಥರದ್ದೆಲ್ಲ ನಾವು ನೋಡ್ತಿರ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಮತ್ತೊಬ್ಬರನ್ನ ಸಾಯಿಸೋದು ಎಷ್ಟು ಕಷ್ಟ ಮತ್ತೆ ಕ್ರೂರ ಅಂತ ನಮಗೆ ಅನ್ನಿಸ್ತಿರುತ್ತೆ. ನಿಮ್ಗೇನ್ ಅನ್ಸುತ್ತೆ ಸರ್, ಯುದ್ಧದಲ್ಲಿದ್ದಾಗ ವೆನ್ ಯು ಫೈರ್ ದಟ್ ಬುಲೆಟ್ ಟು ಕಿಲ್, ಸಾಯಿಸೋ ಉದ್ದೇಶದಿಂದಾನೇ ನೀವು ಶೂಟ್ ಮಾಡ್ತೀವಿ. ನೋಡಿ, 2 ವಿಷಯ ಅದರಲ್ಲಿ. ಒಂದನೇದ್ದು ಅದನ್ನೇ ಹೇಳ್ತಾರಲ್ಲ, ಐ ವಾಸ್
ಪ್ರಿಟಿ ಯಂಗ್ ದೆನ್, ಬೇಬಿ ಆಫ್ ದ ಬಟಾಲಿಯನ್ ಅಂತ ಕರೀತಿದ್ರು ನನಗೆ, ಬಿಕಾಸ್ 6 months ಇಂಟು ದ ಬಟಾಲಿಯನ್, ನೀನು ಜಸ್ಟ್ ಹುಟ್ಟಿದ್ಯಾ, ನಂಗೆ ಬೇಬಿ ಆಫ್ ದ ಬಟಾಲಿಯನ್ ಅಂತ ಕರೀತಾ ಇದ್ರು. ಬಟ್ ಐ ವಾಸ್ 25 years ದೆನ್. ಅದು ಹೇಳ್ತಾರಲ್ಲ, ವಿತ್ ಅ ವೆಪನ್ ಇನ್ ಮೈ ಹ್ಯಾಂಡ್ ಐ ಫೆಲ್ಟ್ ಲೈಕ್ ಅ ಮ್ಯಾನ್ ಅಂತಂದು. ಆ ವೆಪನ್ನ ಹಿಡ್ಕೊಂತೀವಲ್ಲ, ಅದನ್ನು ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸೆಟ್ ಆಫ್ ಪ್ರೊಸೀಜರ್. ಮ್ಯಾಗ್ಝಿನ್ ಅಂತ ಹೇಳ್ತೀವಿ, ಅಂದರೆ ಗುಂಡಿ ಹಾಕಿರ್ತೀವಲ್ಲ ಅದನ್ನು ಮೇಟ್ ಮಾಡ್ತೀವಿ, ಅಂದರೆ ವೆಪನ್ಗೆ ಅದನ್ನು ಸೇರಿಸಿದಾಗ ದ್ಯಾಟ್ ಮೀನ್ಸ್ ಯು ಆರ್ ರೆಡಿ, ದ ಮಷಿನ್ ಈಸ್ ರೆಡಿ ಅಂತ. ಒಂದು ಕಾಕ್ ಮಾಡ್ತೀವಿ ವೆಪನ್ನ, ಕಾಕ್ ಮಾಡಿದ್ರೆ ದ ಬುಲೆಟ್ ಎಂಟರ್ಸ್ ದ ಚೇಂಬರ್ ಅಂತ. ಆಮೇಲೆ ಸೇಫ್ಟಿ ಲಾಕ್ ಇರುತ್ತೆ, ಸೇಫ್ಟಿ ಲಾಕ್ ಓಪನ್ ಮಾಡ್ತೀವಿ, ದ್ಯಾಟ್ ಮೀನ್ಸ್ ಇಟ್ ಯು ಆರ್ ರೆಡಿ ಟು ಫೈರ್ ಅಂತ. ನಾಟ್ ಓನ್ಲಿ ದ್ಯಾಟ್, ನೀವು ಆ ಟ್ರಿಗರ್ ಏನಿರುತ್ತಲ್ಲ, ಟ್ರಿಗರಲ್ಲಿ ಒಂದು ಸ್ವಲ್ಪ ಪ್ಲೈ ಇರುತ್ತೆ, ಆ ಪ್ಲೈನನ್ನು ಒತ್ತಿಡ್ಕೊಂಡಿರ್ತೀರ. ಎನಿ ಫರ್ದರ್ ಇನ್ವರ್ಡ್ ಮೂಮೆಂಟ್, ಇನ್ನೊಂದು ಸ್ವಲ್ಪ ಕೈ ಹೇಳಿದ್ರೆ ಒಂದು ಬುಲೆಟ್ ಫೈರ್ ಆಗುತ್ತೆ, ಒಂದು ಜೀವ ತೆಗಿತೀರ. ಸೊ ಯು ಆರ್ ವೆರಿ ಕಾನ್ಷಿಯಸ್, ನೀವು ಏನು ಮಾಡ್ತಿದ್ದೀರಾ ನೀವು ಕಾನ್ಷಿಯಸ್ ಆಗಿರ್ತೀರ. ನೀವು ಇಮ್ಯಾಜಿನ್ ಮಾಡಿ, ಆ ಬೆಟ್ಟದ ಮೇಲೆ ಏನು ನಮ್ಮ ಶತ್ರುಗಳು ಬಂದು ಕೂತ್ಕೊಂಡಿದ್ರಲ್ಲ, ಅವ್ರು ಪಾರ್ಟಿಗೋಸ್ಕರ ಬಂದಿಲ್ಲ, ಅಲ್ಲಿ ನಮ್ಮ ಜೀವನ ತೆಗೆಯಕ್ಕೆ ಬಂದಿದ್ದಾರೆ. ನಾನು ಅವ್ರನ್ನ ಸಾಯಿಸಲಿಲ್ಲ ಅಂತಂದರೆ ಅವ್ರು ನನ್ನ ಜನನ ಸಾಯಿಸ್ತಾರೆ. ಆ್ಯಂಡ್ ಕಾರ್ಗಿಲ್ ಯುದ್ಧ ಶುರುವಾಗಿ ನಾವು ಏನಾದರೂ ಒಂದು ಸಕ್ಸಸ್ ಕಾಣೋಕ್ಕಿಂತ ಮುಂಚೆ ನಾವೊಂದು 30-35 ಜನ ಕಳ್ಕೊಂಡ್ಬಿಟ್ಟಿದ್ವಿ. ಸೊ ದ್ಯಾಟ್ ವಾಸ್ ಪ್ಲೇಯಿಂಗ್ ಅಟ್ ದರ್ ಬ್ಯಾಕ್ ಆಫ್ ಮೈ ಮೈಂಡ್. ಇವರು ನಮ್ಮ ಜನದಲ್ಲಿ, ನಮ್ಮ ಏರಿಯಾದಲ್ಲಿ, ನಮ್ಮ ತಾಯ್ನಾಡಿ ಒಳಗಡೆ ಬಂದು ನಮ್ಮ ಜನರನ್ನು ಕೊಲ್ತಾ ಇದ್ದಾರೆ. ಸೊ ವಿ ನೆವರ್ ಹೆಸಿಟೇಟೆಡ್ ಫಾರ್ ಅ ಮಿನಿಟ್. ಆ ಪ್ಲೈ ಏನಿತ್ತಲ್ಲ, ದ ಮೂಮೆಂಟ್ ಯು ಸಿ ಸಮ್ಮನ್, ಯಾರು ಕಂಡ ತಕ್ಷಣ ಆಟೋಮೆಟಿಕಲಿ ಟ್ರಿಗರ್ ಪ್ರೆಸ್. ಒಂದು ಬ್ರೇಕ್ ಹೋಗಿ ಬರ್ತೀನಿ. ಬ್ರೇಕಿಂದ ಬಂದ ಮೇಲೆ ಪಾರ್ಥಸಾರಥಿ ಸರ್ ಕೇಳೋಣ, ಅವರ ಮೋಸ್ಟ್ ಮೆಮೊರೇಬಲ್ ಅಂದ್ರೆ ಬಹಳ ಹೆಮ್ಮೆ ಪಟ್ಟಿದ್ದು, ನಾನು ಭಾರತದ ರಾಯಭಾರಿ ಅಂತ ಹೆಮ್ಮೆ ಪಟ್ಟಂತ ಆ ಸನ್ನಿವೇಶಗಳು ಯಾವ್ಯಾವು ಅಂತ. ಅಟ್ ದ ಸೇಮ್ ಟೈಮ್ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವ್ರಿಗೆ ಮತ್ತೆ 2-3 ದಶಕದ ಒಂದು ಕರಿಯರ್ ಏನಿತ್ತು, ಆ ಕರಿಯರ್ ಅಲ್ಲಿ 16 ದೇಶಗಳಲ್ಲಿ ಇದ್ರಿ ನೀವು, ಬೇರೆ ಬೇರೆ ಪರಿಸ್ಥಿತಿಗಳನ್ನ ನೀವು ಅನುಭವಿಸಿರ್ತೀರಿ, ಎದುರಿಸಿರ್ತೀರಿ. ನಿಮಗೆ ಹೆಮ್ಮೆ ಅನ್ಸಿದ್ ಯಾವಾಗ? ಸುಮಾರು ಆಸ್ ದಿವಸೆ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಭಾರತೀಯನಾಗಿ ನಮ್ಮ ಭಾರತವನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ಬಹಳಷ್ಟು ಹೆಮ್ಮೆ ಅನಿಸಿದೆ. ಆ ಕಾರಣಗಳು ಯಾವುದು? ಅದರಲ್ಲಿ 1-2 ಸಣ್ಣ ಸಣ್ಣ ವಿಷಯಗಳು ಹೇಳ್ತೀನಿ. ಆವಾಗಲೇ ನೀವು ಹೇಳಿದ್ರಿ, ಇವಾಗೆಲ್ಲ ನಾವು ಕಾರ್ಗಿಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಬಟ್ ಬಿಫೋರ್ ಐ ಮೂವ್ ಆನ್, ಒಂದೇ ಸಣ್ಣದೇನೆಂದರೆ, ಈಗಲೂ ನೀವು ಕಾರ್ಗಿಲ್ಗೆ ಹೋಗಿ ಅಲ್ಲಿ ಕಾರ್ಗಿಲ್ ಮೆಮೋರಿಯಲ್ ಇದೆಯಲ್ಲ, ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಅಲ್ಲಿರೋ ಆಂಬಿಯಾನ್ಸು ಪ್ಲಸ್ ಅದಿರೋದು ನೋಡಿದ್ರೆ, ಈಗಲೂ ಅಲ್ಲಿ ಹೋದರೆ ಒಂದು ರೀತಿ ನಿಮಗೆ ಒಂಥರ ಮೈ ಜಿಮ್ ಅನಿಸುತ್ತಲ್ಲ ಆಗುತ್ತೆ. ಮತ್ತು ಅದೆಲ್ಲ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ಅಂದರೆ, ಏನು ಮಾಡಿದ್ರಪ್ಪ ಈ ಥರ ಆಗಿ ನಾವು ಇವಾಗ ಇದೀವಲ್ಲ ಅಂತ. ನಮ್ಮ ಜೊತೆ ಇವರಿಬ್ಬರು ಇದ್ದಾರೆ, ತುಂಬ ಸಂತೋಷ ಇವತ್ತು. ಓಕೆ, ಅದು ಪಾಕಿಸ್ತಾನದ ಬಗ್ಗೆನೇ ಹೇಳ್ತೀನಿ. ಸಣ್ಣ ವಿಷಯ. ನೀವು ಪಾಕಿಸ್ತಾನದಲ್ಲಿದ್ದಾಗ ಅಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ, ಸುಮಾರು ಒಂದು 200 ಮೀಟ್ರ್ ದೂರದ, ನಮ್ಮದು ಮೇನ್ ರೋಡಲ್ಲಿ ದೊಡ್ಡ ಬಂಗಲೋ ಇತ್ತು. ಅಲ್ಲಿಂದ ಒಂದು 200 ಮೀಟ್ರ್ ದೂರದಲ್ಲಿ ಒಂದು ಕವರ್ಡ್ ಮಾರ್ಕೆಟ್ ಅಂತಿತ್ತು. ಅಂದರೆ ಕವರ್ಡ್ ಅಂದರೆ ಇಟ್ ವಾಸ್ ಆಲ್ ಇದು ರೂಫು ಗಿಫು ಎಲ್ಲ ಇದ್ದಿದ್ದರಿಂದ ಒಂಥರ ಮಾರ್ಕೆಟ್. ನಾನು ಕವರ್ಡ್ ಕಂಟ್ರಿ ಅಂತಾನೆ ಅನ್ಕೊಂಡಿದ್ದೆ ಸರ್, ಬಟ್ ಮಾರ್ಕೆಟ್ ಇದೆ. ಕವರ್ಡ್ ಮಾರ್ಕೆಟು. ಅಲ್ಲಿ ಒಂದು ದಿವಸ ಇಲ್ಲಿ ನೋಡೋಣ ಹೋಗಿ ಮಾರ್ಕೆಟಲ್ಲಿ ಹೇಗಿರುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ವಾಕ್ ಮಾಡ್ತಾ ಅಲ್ಲಿ ಹೋದ್ವಿ. ನಾರ್ಮಲಿ ಹೋಗ್ತಾ ಇರಲಿಲ್ಲ, ಹೋದ್ವಿ. ಅಲ್ಲಿ ವಾಕ್ ಮಾಡ್ಕೊಂಡು ಹೋಗ್ಬಿಟ್ಟು ಒಳಗಡೆ ಅಂಗಡಿ ಹತ್ರ ಹೋಗಿ, ಸುಮಾರು ಅಂಗಡಿಗಳು ಎಲ್ಲ ಇತ್ತು. ಅಲ್ಲಿ ನೋಡಿದ್ರೆ ಲೋಕಲ್ ಒಬ್ಬರು ಹೋಗ್ಬಿಟ್ಟು ಅಲ್ಲಿ ಯಾವುದೋ ಒಂದು ಐಟಮ್ ತೊಗೊಂಡು, ನಾರ್ಮಲಿ ಬೇಕಾಗುವಂಥ ಐಟಮ್ ತೊಗೊಂಡು, ಎಷ್ಟಪ್ಪ ಅಂದರೆ 100 ರೂಪಾಯಿ ಅಂತಂದರು. 100 ರೂಪಾಯಿ ಕೊಟ್ಟು ಅವ್ರು ತೊಗೊಂಡು ಹೋದರು. ನಾವು ಸುಮ್ಮನೆ ಇದೆಯಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು, ಏನಪ್ಪ ಅದು ಎಷ್ಟು ಅಂತ ಕೇಳಿದೆ. ಅವನು ಆಯ್ಯೆ ಸಾಬ್ ಜನಾಬ್ ಆಯ್ಯೆ ಬಂದುಬಿಟ್ಟು 80 rupees, 80 ರೂಪಾಯಿ. ಬರೀ ಈಗ ತಾನೇ 100 ರೂಪಾಯಿಗೆ ಮಾರಿದ್ರಲ್ಲಪ್ಪ, ನನಗೆ 80 ರೂಪಾಯಿ ಅಂತ ಹೇಳ್ತಾ ಇದ್ದೀರಲ್ಲಪ್ಪ ಅಂತಂದರೆ, ಅರೆ ಜನಾಬ್ ಆಪ್ ಇಂಡಿಯಾ ಸೇ ಹೈ, ನೀವು ಇಂಡಿಯಾಯಿಂದ ಬಂದಿರಾ, ನಮ್ಮ ಮೆಹಮಾನು, ನಿಮಗೆ ನಾನು ಜಾಸ್ತಿ ಕೇಳೋಕ್ಕಾಗತ್ತಾ, ಬರೀ 80 ರೂಪಾಯಿ ಸರ್ ತೊಗೊಳ್ಳಿ ಅಂತ. ಓಕೆ, ಅವಾಗ ಒಂಥರ ನೋಡ, ಈ ದೇಶದಲ್ಲೂ ಕೂಡ ಇಂಡಿಯನ್ಸ್ ಅಂತಾರೆ ಇಷ್ಟು ನಮ್ಮ ದೇಶದ ಬಗ್ಗೆ ಅಭಿಮಾನ ಇದೆ ಅಂತ. ಹೇಳಿದೆ, ಇಲ್ಲಪ್ಪ ಇವತ್ತು ದುಡ್ಡು ತರಲಿಲ್ಲ, ಸುಮ್ಮನೆ ವಾಕಿಂಗ್ ಬಂದೆ, ನಾಳೆನೋ ನಾಡಿದ್ದು ಬಂದಾಗ ದುಡ್ಡು ತೊಗೊಂಡು. ಸರ್ ದುಡ್ಡು ಎಲ್ಲಿ ಹೋಗುತ್ತೆ ಸರ್, ತಾವು ತಂದು ಕೊಡ್ತೀರಾ, ಯಾವಾಗಲಾರು ಕೊಡ್ತೀರಾ, ಯೋಚನೆ ಇಲ್ಲ, ದಯವಿಟ್ಟು ತೊಗೊಂಡೋಗಿ, ಇಂಡಿಯಾ ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದೆ. ಪಾಕಿಸ್ತಾನದಲ್ಲಿ ಹೋಗಿ ಅಲ್ಲಿಯ ನಾರ್ಮಲ್ಲು ಒಬ್ಬ ಮನುಷ್ಯ ಈ ಥರ ನಿಮ್ಗೆ ಹೇಳಬೇಕು ಅಂತಂದರೆ ನಿಮ್ಗೆ ಹೆಮ್ಮೆ ಅನ್ಸಲ್ವಾ? ಮತ್ತೆ ನಾವು ಆಫ್ರಿಕಾದಲ್ಲಿದ್ದಾಗ
ಮೊದಲು ಫಸ್ಟ್ ಟೈಮು ಅಲ್ಲಿ ಒಂದು ಸತಿ ನಾನು ಅಲ್ಲೂ ಒಂಥರ 80s ಆಫ್ರಿಕಾದಲ್ಲಿದ್ದೆ. ಆವಾಗೆಲ್ಲ ಹೋದಾಗ ಏನು ಮಾಡ್ತಾಯಿದ್ರು ಎಲ್ಲರೂ, ನಿಮಗೆ ನೆಹರು, ಗಾಂಧಿ ಎಲ್ಲ ತುಂಬ ಸಂತೋಷ ಪಡೋರು, ಅಯ್ಯೋ ಅಲ್ಲಿ ದೇಶದಿಂದ ಬಂದಿದ್ದೀರಾ ಅಂತ. ಬಟ್ ಏನು ಅಂದರೆ ಭಾರತವೂ ಆಗ ಒಂಥರ ಬಡ ದೇಶ ಆಗಿತ್ತು. ನಾವು ಅವರೆಷ್ಟೆಲ್ಲ ಕೇಳಿದ್ರು ನಾವು ಅವ್ರಿಗೇನು ಮಟೀರಿಯಲಿ ಸಪೋರ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಓಕೆ, ಅವರಷ್ಟೆಲ್ಲ ಹೇಳಿ ನಮ್ಮ ಬಗ್ಗೆ ಒಳ್ಳೆಯ ಅಭಿಮಾನ ಎಲ್ಲ ಇದ್ರೂ ಕೂಡ ಅವ್ರಿಗೆ ನಾವು ಏನು ಮಾಡದೇ ಇರೋದ್ರಿಂದ ಅವ್ರಿಗೊಂಥರ ನಾವೇನು ಕೊಡೋಕ್ಕಾಗ್ತಾ ಇರಲಿಲ್ಲ. ಅದೇ ಒಂದು 25-30 ವರ್ಷ ಆದಮೇಲೆ ಮತ್ತೆ ಹೋದಾಗ ಅಲ್ಲಿ ಒಂದು ಕೆಲವು ಏರಿಯಾ ಇದೆ, ಅಲ್ಲೇನು ಅಂದರೆ ಡೆಸರ್ಟ್ ಏರಿಯಾ ಥರ. ಅಲ್ಲಿ ಅವ್ರ ಲೈಫಲ್ಲೇ ಒಂದು ಲೈಟ್ ಬಲ್ಬ್ ಕೂಡ ನೋಡಿಲ್ಲ. ಅಲ್ಲಿಗೆ ನೀವು ಎಲೆಕ್ಟ್ರಿಸಿಟಿ ಪೋಲ್ ತೊಗೊಂಡೋಗಿ ಅಲ್ಲಿಗೆಲ್ಲ ಬರುತ್ತೆ ಲೈಫ್ ಅಂದರೆ ಅವ್ರ ಜೀವಮಾನದಲ್ಲೇ ಲೈಟ್ ಬರೋದನ್ನು ಅವ್ರ ಯೋಚನೆ ಕೂಡ ಮಾಡಿರಲಿಲ್ಲ. ಒಂದು ಸತಿ ನಾನೆಲ್ಲೋ ಹೋಗಿ ಅಲ್ಲಿ ನೋಡ್ತಾ ಇರುವಾಗ ಗೊತ್ತಾಯಿತು ಇವ್ರಿಗೆಲ್ಲ ಎಷ್ಟು ಕಷ್ಟ ಆಗುತ್ತೆ ಕೆಲವು ಸತಿ ಅಂತ. ರಾತ್ರಿ ಆದ ತಕ್ಷಣ ಅವ್ರಿಗೆ ಕೆಲವ್ರಿಗೆ ಆರೋಗ್ಯ ತಪ್ಪಿರಲ್ಲ, ಕೆಲವ್ರಿಗೆ ಡೆಲಿವರಿ ಆಗಬೇಕಾಗತ್ತೆ ಮಗು, ಅವ್ರಿಗೆಲ್ಲ ದೇರ್ ವಾಸ್ ನೋ ವೇಲ್, ಏನೂ ಎಲೆಕ್ಟ್ರಿಸಿಟಿ ಇಲ್ಲ, ಏನೂ ಇಲ್ಲ, ಕ್ಯಾಂಡಲ್ ಎಷ್ಟು ಹಚ್ಕೊಂಡಿರೋಕ್ಕಾಗತ್ತೆ ಅವರು. ಸೊ ಅದನ್ನು ನೋಡಿಬಿಟ್ಟು ಬಂದ್ಬಿಟ್ಟು ಏನು ಮಾಡಿದ್ವಿ ನಾವು ಅಲ್ಲಿಂದ ಇಬ್ಬರು ಒಂದು 50 ವರ್ಷ ಆಗಿರೋ ಹೆಂಗಸರು, ಅವ್ರಿಗೆ ಲ್ಯಾಂಗ್ವೇಜ್ ಬರೋಲ್ಲ, ಅವ್ರನ್ನ ಇಂಡಿಯಾಕ್ಕೆ ಕರ್ಕೊಂಬಂದ್ಬಿಟ್ಟು ತಿಲೋನಿಯಾ ಅಂತ ಒಂದು ರಾಜಸ್ಥಾನದ ಹತ್ರ ಒಂದು ಜಾಗ ಇದೆ, ಅಲ್ಲಿ ಅವ್ರಿಗೆ ಸೋಲಾರ್ ಎನರ್ಜಿನಲ್ಲಿ ಸೋಲಾರ್ ಪ್ಯಾನಲ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಅವ್ರನ್ನ ಟ್ರೈನ್ ಮಾಡಿಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿ ಆ ವಿಲೇಜಲ್ಲಿ ಸೋಲಾರ್ ಪ್ಯಾನಲ್ಸನ್ನೆಲ್ಲ ಸೆಟಪ್ ಮಾಡಿಬಿಟ್ಟು ಹೋಲ್ ವಿಲೇಜ್ಗೆ ಸೋಲಾರ್ ಎನರ್ಜಿ ಕೊಡಿಸಿದ್ವಿ. ಒಂದು ಸಣ್ಣ ಇದು ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟು ಅಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ ಓದೋದಕ್ಕೆ ಮಾಡಿಬಿಟ್ಟು ಅಲ್ಲಿ ಮೈಕ್ರೋಫೋನು, ಒಂದು ಕಂಪ್ಯೂಟರ್ದು ಇದು ಇಟ್ವಿ. ಓಕೆ, ಅದೆಲ್ಲ ಆದಮೇಲೆ ಅವ್ರು ಕರೆದ್ರು, ಸರ್ ಇವಾಗ ಇನಾಗ್ರೇಟ್ ಮಾಡ್ತಾಯಿದ್ವಿ, ತಾವು ಬರಬೇಕು ಅಂತ. ಸರಿ, ಎಷ್ಟೋ ದೂರ ಇದೆ ಅಂದ್ಕೊಂಡು ಇಟ್ಸ್ ಆಲ್ ರೈಟ್, ನಾವು ಮಾಡಿದ್ದೀವಲ್ಲ ಅಂದ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರೆ, ಕ್ಯಾನ್ ಯು ಬಿಲೀವ್ ಆ ಊರಿನಿಂದ 1 ಕಿಲೋಮೀಟ್ರ್ ದೂರ ಆ ಊರಿನ ಜನಗಳೆಲ್ಲ ಏನು ಅವರು ಮ್ಯೂಸಿಕ್ ಹಾಕ್ಕೊಂಡು ಇದು ಮಾಡಿಕೊಂಡು ಎಲ್ಲ ಅಲ್ಲಿಂದ ಬಂದು ಅವ್ರು ಹೇಳಿದ್ದಿಷ್ಟೇ, ನಮ್ಮ ಜೀವನದಲ್ಲಿ ಒಂದು ಲೈಟ್ ಬಲ್ಬ್ ಕಾಣುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಇವಾಗ ನೋಡಿ ಅಂತ. ಅವ್ರಿಗೆ ಅಲ್ಲಿ ನಾವು ವಿಮೆನ್ ಎಂಪವರ್ಮೆಂಟಿಂದ ಹಿಡಿದು ಅಗ್ರಿಕಲ್ಚರಿಂದ ಹಿಡಿದು ಬಹಳಷ್ಟು ಕಂಪ್ಯೂಟರ್ಸ್ ಲಿಟ್ರಸಿ ಬಗ್ಗೆ ಸೆಂಟರಿಂದ ಹಿಡಿದು ಅದೆಲ್ಲ ಇವಾಗ ನಾವು ಕೊಡ್ಬೋದು. ಐಟೆಕ್ ಅಂತ ಇದೆ, ಅದರಿಂದ ನಾವು ಅಲ್ಲಿಂದ ಜನಗಳನ್ನು ಕರ್ಕೊಂಬಂದ್ಬಿಟ್ಟು ಇಲ್ಲಿ ಎಜುಕೇಷನ್ ಕೊಡ್ತೀವಿ. ಇದೆಲ್ಲ ನೋಡುವಾಗ ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಯಾರೋ ಕೇಳಿದ್ರು, ನಮಗೆ ಪ್ರೌಡ್ ಅನಿಸಿದ್ದೇನು ಅಂದರೆ ಅಲ್ಲಿ ಚೈನಾ ಕೂಡ ಬಂದ್ಬಿಟ್ಟು ಅಲ್ಲಿ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್, ಹಂಡ್ರೆಡ್ಸ್ ಆಫ್ ಮಿಲಿಯನ್ಸ್ ಖರ್ಚು ಮಾಡಿ ಅಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ಕಟ್ಟಿಸ್ತಾರೆ, ಇಲ್ಲ ನ್ಯಾಷನಲ್ ಅಸೆಂಬ್ಲಿ ಬಿಲ್ಡಿಂಗ್ ಥರ ಕಟ್ಟಿಸ್ತಾರೆ, ಇನ್ನೇನೋ ಮಾಡ್ತಾರೆ. ಆವಾಗ ಒಬ್ಬರು ಮಾತಾಡ್ತಾ ಇರುವಾಗ ಅವರೊಬ್ಬರು ಕೇಳಿದ್ರು, ಸರ್ ನೀವು ಭಾರತದವರು ನೀವು ಮಾಡ್ತೀವಿ ಅಂತೀರಾ, ಇಷ್ಟೊಂದು ಮಾಡ್ತಿದ್ದೀವಿ ಅಂತ, ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಚೈನಾದವರು ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ, ಇಲ್ಲಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಗೊತ್ತಾ ಅಂತ. ಅವಾಗ ನಾನು ಹೇಳಲಿಲ್ಲ, ಅಲ್ಲಿಯ ಲೋಕಲ್ ಇದ್ರಲ್ಲ ಅವರೊಬ್ಬರು ಹೇಳಿದರು, ಸರ್ ನಿಮಗೆ ಗೊತ್ತಿಲ್ಲ, ಚೈನಾದವರು ಬಂದು ಅಷ್ಟೊಂದು ಇನ್ವೆಸ್ಟ್ ಮಾಡ್ತಾರೆ ಅಲ್ಲಿ, ಅಷ್ಟು ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮದು ಏನೇನು ಜೀವನಕ್ಕೆ ಅದನ್ನೆಲ್ಲ ಕಿತ್ಕೊಂಡು ಹೋಗ್ತಾರೆ. ನಾವು ಮರದ್ದು ಏನೋ ಪಾಟ್ಗಳು ಅದು ಇದು ಮಾಡ್ತಾಯಿದ್ದಾರೆ, ಇವಾಗೆಲ್ಲ ಪ್ಲಾಸ್ಟಿಕ್ ತಂದುಬಿಟ್ಟು ನಮ್ಮ ಜೀವನ ಹಾಳು ಮಾಡ್ತಾಯಿದ್ದಾರೆ. ಭಾರತ ಸ್ವಲ್ಪ ಕಡಿಮೆ ಕೊಡ್ಬೋದು, ಆದರೆ ದೇ ಗಿವ್ ಇಟ್ ಟು ಅವರ್ ಪೀಪಲ್ ಫಾರ್ ಡೆವಲಪ್ಮೆಂಟ್ ಆಫ್ ಅವರ್ ಪೀಪಲ್. ನಮ್ಮ ಜೀವನ ಒಳ್ಳೆಯದಾಗಲಿ ಅಂತ ಮಾಡ್ತಾರೆ ಅವರು. ಅಗ್ರಿಕಲ್ಚರ್ ಆಗಲಿ, ಎಂಪವರ್ಮೆಂಟ್ ಆಗಲಿ, ವಿಮೆನ್ ಎಂಪವರ್ಮೆಂಟ್ ಆಗಲಿ, ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ, ಏನು ಬೇಕಾದರೂ ಭಾರತ ಮಾಡುತ್ತೆ. ನಮ್ಮ ದೇಶದ ಔದಾರ್ಯತೆ ನೋಡಿ, ನಮಗೆ ಇಷ್ಟು ಸಮಸ್ಯೆಗಳಿದೆ. ಕರ್ನಾಟಕದಲ್ಲೇ ನೀವು ಉತ್ತರ ಕರ್ನಾಟಕದ ಕೆಲವು ಭಾಗಗಳಿಗೆ ಹೋಗ್ಬಿಟ್ರೆ, ಬಯಲ್ಸೀಮೆ ಭಾಗಗಳಿಗೆ ಹೋಗ್ಬಿಟ್ರೆ ಎಷ್ಟು ಕಷ್ಟಗಳನ್ನ ಇವತ್ತಿಗೂ ನಾವು ಅನುಭವಿಸ್ತಾ ಇದ್ದೀವಿ. ಆದ್ರೆ ಅವತ್ತಿನ ದಿನ ನಮ್ಮ ದೇಶದ ಔದಾರ್ಯತೆ ನೋಡಿ, ನಮ್ಮ ಇಷ್ಟು ಕಷ್ಟಗಳ ನಡುವೆ ಬೇರೆ ಒಂದು ದೇಶಕ್ಕೆ ಅಲ್ಲಿರೋ ಜನರ ಜೀವನದ ಗುಣಮಟ್ಟನ ವೃದ್ಧಿಸೋದಕ್ಕೆ ನಾವು ಮಾಡಿದಂಥದ್ದು. ಟ್ರೂಲಿ ಅ ಗ್ರೇಟ್ ನೇಷನ್. ಸರ್ ಪ್ಲೀಸ್ ರಿಕಲೆಕ್ಟ್ ಸರ್, ನಾವು ಈ ಮಿಲಿಟರಿ ಮೂವೀಸ್ ಎಲ್ಲ ನೋಡ್ತಿರ್ತೀವಿ, ಅದರಲ್ಲಿ ಫ್ಯಾಮಿಲಿಯವರ ಫೋಟೋ ನೋಡೋದು, ಫ್ಯಾಮಿಲಿಯವ್ರಿಗೆ ಪತ್ರಗಳನ್ನ ಬರೆಯೋದು, ಬಹಳ ಇಮೋಷ್ನಲ್ ಆಗ್ಬಿಡ್ತೀವಿ ಸರ್ ನಾವು ಸಿನಿಮಾ ನೋಡ್ಬೇಕಾದ್ರೆ. ಬಟ್ ರಿಯಲ್ ಫೀಲ್ ನೀವು ಅನುಭವಿಸಿದವರು ಕ್ಯಾಪ್ಟನ್ ನಾಗಪ್ಪ, ಯಾವ ಥರ ಇಮೋಷನ್ಸ್ ಇರುತ್ತೆ ಸರ್ ಒಬ್ಬ ಸೈನಿಕನ ಜೀವನದಲ್ಲಿ? ರಿಗಾರ್ಡ್ಲೆಸ್ ನೀವು ಕ್ಯಾಪ್ಟನ್ ಇರ್ಬೋದು, ಮೇಜರ್ ಇರ್ಬೋದು, ಲೆಫ್ಟಿನೆಂಟ್ ಇರ್ಬೋದು, ಯು ಕ್ಯಾನ್ ಜಸ್ಟ್ ಬಿ ಅ ಸಿಪಾಯ್ ಆರ್ ಅ ಸುಬೇದಾರ್.
ಪ್ರತಿಯೊಬ್ಬನೂ ಅವರ ಇಮೋಷನಲ್ ಜರ್ನಿ ಅನುಭವಿಸ್ತಿರ್ತಾರೆ ಆನ್ ಅ ಡೈಲಿ ಬೇಸಿಸ್. ಪ್ಲೀಸ್. ಐ ಆಮ್ ಗ್ಲಾಡ್ ನೀವು ಈ ಪ್ರಶ್ನೆನ ತಂದ್ರಿ ಅಂತ. ಯಾಕಂದರೆ ನಾವು ಯಾವಾಗಲೂ ಯುದ್ಧದ ಬಗ್ಗೆ, ಸೈನಿಕರ ಬಗ್ಗೆ ಮಾತಾಡಿದಾಗ ಏನು ಮಾತಾಡ್ತೀವಿ? ಯುದ್ಧ ಆಯಿತು, ಹೋರಾಡಿದ್ರು, ಗುಂಡಾಲ್ಸಿದ್ರು, ತೀರ್ಕೊಂಡ್ರು, ಗೆದ್ದರು, ಸೋತರು, ಇಷ್ಟು ಬಿಟ್ಟರೆ ಬೇರೆ ಏನು. ದ ಇಮೋಷ್ನಲ್ ಆಸ್ಪೆಕ್ಟ್ ಏನಿದೆ ನಾನು ಎಲ್ಲೋ ಒಂದು ಕಡೆ ಮರ್ತು ಬಿಡ್ತೀವಿ. ನಾವು ಅದ್ರ ಬಗ್ಗೆ ಡಿಸ್ಕಸ್ನೇ ಮಾಡೋಕ್ಕೆ ಹೋಗಲ್ಲ. ಇಮೋಷನ್ಸ್ ನೀವು ಅದ್ರ ಬಗ್ಗೆ ಕೇಳಿದ್ರಲ್ಲ, ಐ ಹ್ಯಾವ್ ಗಾನ್ ಥ್ರೂ ದಟ್, ಐ ಹ್ಯಾವ್ ಬೀನ್ ದೇರ್ ಡನ್ ದಟ್ ಅಂತ ಹೇಳ್ತಾರಲ್ಲ. ನಾನು ಆಗಲೇ ಹೇಳಿದಾಗೆ ನನಗೆ 6 ತಿಂಗಳ ಸರ್ವಿಸ್, 25 ವರ್ಷ ವಯಸ್ಸಿನಲ್ಲಿ 120 ಜನನ ಯುದ್ಧ ಕರ್ಕೊಂಡು ಹೋಗ್ಬೇಕು. ಒಂದು ಯೋಗಕ್ಕಿಂತ ಮುಂಚೆ ಒಂದಿಷ್ಟು ಫಾರ್ಮ್ಯಾಲಿಟೀಸನ್ನು ಮಾಡ್ತೀವಿ ನಾವು. ಪ್ರತಿಯೊಂದು ಯೂನಿಟಿಗೆ ಒಂದೊಂದು ಫಾರ್ಮಾಲಿಟಿ ಇರುತ್ತೆ. ಒಬ್ಬೊಬ್ಬರು ಫಾಲೋ ಮಾಡ್ತಾರೆ, ಒಬ್ಬರು ಬೇರೆ ಫಾರ್ಮಾಲಿಟಿನ ಫಾಲೋ ಮಾಡ್ತಾರೆ. ನಮ್ಮ ಯೂನಿಟಲ್ಲಿ ಏನು ಪದ್ಧತಿ ಇತ್ತು, ಆಮೇಲೆ ನಾನು ಮೋಟಿವೇಟು ಮಾಡಬೇಕಾಗಿತ್ತಲ್ಲ ಸ್ಟಾರ್ಟಿಂಗಲ್ಲಿ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ. ಅವಾಗ ಒಂದು ಫಾರ್ಮಾಲಿಟಿ ಏನಂತಂದರೆ, ಐ ಹ್ಯಾವ್ ಟು ಟೆಲ್ ದೆಮ್, ನನ್ನ 120 ಜನನ ಎದುರಿಗೆ ನಿಂದಿರಿಸಿ ನೀವೊಂದು ಪತ್ರವನ್ನು ಬರೀರಿ. ಇನ್ ಕೇಸ್ ನೀವು ಯುದ್ಧದಿಂದ ವಾಪಸ್ ಬಂದರೆ ಅದನ್ನು ನಿಮಗೆ ರಿಟರ್ನ್ ಮಾಡ್ತೀವಿ. ನೀವು ಬರದೇ ಇದ್ದರೆ ನೀವು ಯಾರಿಗೆ ಬರೆದಿರ್ತಿರಲ್ಲ ಅವರಿಗೆ ತಲುಪಿಸ್ತೀವಿ ಅಂತ ಹೇಳ್ತೀವಿ. ನಿಮಗದು ಸಹಜ ಅನಿಸ್ಬೋದು ಇಲ್ಲಿ ಕುತ್ಕೊಂಡಾಗ. ಅಬ್ಸಲ್ಯೂಟ್ಲಿ ನಾಟ್ ಸರ್. ಹೆಂಗ್ ಸಹಜ ಅನ್ಕೊಳ್ಳೋದು? ನೋ ವೇ ಸರ್. ಇಮ್ಯಾಜಿನ್ ಮಾಡಿ ನೋಡಿ, ನನಗೆ ಆ ಏಜ್, ಆ ಸರ್ವಿಸಲ್ಲಿ 120 ಜನನ ಎದುರಿಗೆ ನಿಂದಿರಿಸಿ ನೀವು ಯುದ್ಧದಿಂದ ಬರದೇ ಇದ್ದರೆ ದ್ಯಾಟ್ ಮೀನ್ಸ್ ನೀವು ಯುದ್ಧದಲ್ಲಿ ಸಾಯ್ಬೋದು ಅಂತ ಹೇಳೋದಿದೆಯಲ್ಲ. ಎಷ್ಟೇ ಮಾನಸಿಕವಾಗಿ ಎಷ್ಟೇ ಶಕ್ತಿ ಆಗಿರ್ಬೋದು ನೀವು, ಬಟ್ ಅದನ್ನು ಕಮ್ಯುನಿಕೇಟ್ ಮಾಡೋದು ಭಾಳ ಕಷ್ಟ. ಹೇಳಿದೆ ನಾನು ಅದನ್ನು ಹೇಳಬೇಕಾಗಿತ್ತು, ಹೇಳಿದೆ. ಎಷ್ಟೊಂದು ಜನ ಪತ್ರ ಬರೆದ್ರು. ನಾವು ಅಗೇನ್ ಒಂದು ಪಾಸ್ ತೊಗೊಂಡು ಇಲ್ಲಿ ಯೋಚನೆ ಮಾಡೋಣ ಒಂದ್ಸಲ. ಈ ಥರ ಒಂದು ಟಚ್ ವುಡ್, ಈ ಥರ ಯಾರಿಗೂ ಈ ಥರ ಒಂದು ಪರಿಸ್ಥಿತಿ ಬರಬಾರ್ದು. ಇಮ್ಯಾಜಿನ್ ಮಾಡಿ. ಬಟ್ ಯಾರಿಗಾದ್ರೂ ಈ ಥರ ಬಂತು ಅಂದರೆ, ನಿಮಗೆ ಏನಾದರೂ ಬಂತು ಅಂದರೆ ನೀವು ಯಾರಿಗಂತ ಬರೀತೀರಾ, ಏನಂತ ಬರೀತೀರಾ ಪತ್ರದಲ್ಲಿ? ದೀಸ್ ಆರ್ ದ ಇಮೋಷನ್ಸ್ ವಾಟ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಸೆಕೆಂಡ್ ಒನ್ ಏನಂದರೆ, ನಮ್ಮ ಡಿಪಾಸಿಟ್, ನಮ್ಮ ಬಿಲಾಂಗಿಂಗ್ಸ್ ಎಲ್ಲ ಡೆಪಾಸಿಟ್ ಮಾಡಬೇಕು. ಪರ್ಸು, ವಾಲೆಟು, ನಮ್ಮ ರ್ಯಾಂಕ್, ನಮ್ಮ ನೇಮ್ ಟ್ಯಾಬ್ ಎಲ್ಲ ಡೆಪಾಸಿಟ್ ಮಾಡ್ತೀವಿ. ಅಂದರೆ ನಾವು ಅಲ್ಲಿ ಏನಾದರೂ ಬೈ ಚಾನ್ಸ್ ಯುದ್ಧ ಬಂದಿಗಳಾಗಿ ಸಿಗಾಕೊಂಡ್ರೆ ನಮ್ಮ ಐಡೆಂಟಿಟಿ ಕಾರ್ಡ್ ಇದ್ದರೆ ನಮ್ಮದು ಹೆಸರು, ರ್ಯಾಂಕು, ಯೂನಿಟ್ ಎಲ್ಲ ಇರುತ್ತೆ. ಅದಕ್ಕೆ ಎಲ್ಲದನ್ನೂ ಡೆಪಾಸಿಟ್ ಮಾಡ್ತೀವಿ. ಅಗೇನ್ ಪ್ರಿಟಿ ನಾರ್ಮಲ್ ಅನ್ಸ್ಬೋದು. ಬಟ್ ಎಷ್ಟೋ ಜನ ಸೈನಿಕರನ್ನ ನೋಡಿದ್ದೀನಿ, ಅವ್ರ ಪರ್ಸನ್ನ ತೆಗೆದಿದ್ದಾರೆ. ತಂದೆ ತಾಯಿ ಫೋಟೋ ಇರ್ಬೋದು, ಮಕ್ಕಳ ಫೋಟೋ ಇರ್ಬೋದು, ಅವ್ರದ್ದು ಹೆಂಡತಿ ಫೋಟೋ ಇರ್ಬೋದು. ನೋಡ್ತಾ ನೋಡ್ತಾ ಕಣ್ಣೀರು ಹಾಕ್ತಾ ಇದ್ದಾರೆ. ಎಲ್ಲೋ ಅನ್ಕೊತಾ ಇರ್ಬೋದಲ್ಲ, ಅವರು 1000 ಮೈಲಿ ದೂರದಲ್ಲಿ ಅದೋ ಒಂದು ಬೆಟ್ಟದಲ್ಲಿ ಕೊನೆಯ ಉಸಿರು ಹೇಳೋ ಪರಿಸ್ಥಿತಿ ಬಂದರೆ ಅವ್ರ ನೆರೆಹೊರೆಯವ್ರ ಜೊತೆ ಮಾತಾಡೋದು, ನೋಡೋದು, ಫೀಲ್ ಮಾಡೋದಿರಲಿ, ಅವ್ರ ಫೋಟೋ ಕೂಡ ನೋಡೋಕ್ಕಾಗಲ್ಲ. ದೀಸ್ ಆರ್ ದ ಇಮೋಷನ್ಸ್ ವಿಚ್ ರನ್ ಥ್ರೂ ಅ ಸೋಲ್ಜರ್ಸ್ ಮೈಂಡ್ ಬಿಫೋರ್ ದ ಅಟ್ಯಾಕ್. ಬಟ್ ಲೆಟ್ ಮೀ ಆಲ್ಸೋ ಆ್ಯಡ್ ಆನ್, ನೀವಾಗಲೇ ಕೇಳಿದ್ರಲ್ಲ ವಾರ್ ಕ್ರೈ ಅಂತ. ಇನ್ನೇನು ಕತ್ಲಾಗಿದೆ, ನಾವು ವಾರ್ ಕ್ರೈನ ಕೂಗಬೇಕು. ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿದಾಗ 120 ಜನ ಒಂದೇ ಸಲ ಕೂಗ್ತಾರಲ್ಲ, ಅವಾಗ ಒಂದು ಸಿನಾರಿಯೋನೇ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಮಗೆಲ್ಲೋ ಫಿಯರ್ ಆಫ್ ಅನ್ಸರ್ಟನಿಟಿ, ಏನಾಗುತ್ತೋ ಏನಾಗಲ್ವೋ, ಎಷ್ಟು ಜನ ಹೋಗ್ತಾ ಇದ್ವಿ, ಎಷ್ಟು ಜನ ವಾಪಸ್ ಬರ್ತೀವಿ, ಎಷ್ಟು ಜನನ ಹೊತ್ಕೊಂಡ್ಬರ್ಬೇಕಾಗುತ್ತೋ, ಇದೆಲ್ಲ ನಮ್ಮ ತಲೆಯಲ್ಲಿ ಇರುತ್ತೆ. ಬಟ್ ಒಂದು ಸಲ ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿ ಒಂದು ಹೆಜ್ಜೆ ನಿಡ್ತೀವಲ್ಲ ನಾವು ಅಟ್ಯಾಕಿಗೆ, ಅಲ್ಲಿಂದ ನಮಗೆ ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದೇ, ಎಷ್ಟೇ ಕಷ್ಟ, ಎಷ್ಟೇ ಸಾವು, ಎಷ್ಟೇ ನೋವಾದರೂ ಪರವಾಗಿಲ್ಲ, ಎಷ್ಟೇ ದಿನ ಆದರೂ ಪರವಾಗಿಲ್ಲ, ಭಾರತದ ಬಾವುಟವನ್ನು 4875 ಮೇಲೆ ಹಾರಿಸಿ ಬರಬೇಕು ಅನ್ನೋದು ಬಿಟ್ಟರೆ ನಮ್ಮ ತಲೆಯಲ್ಲಿ ಏನೂ ಚಿಂತೆ ಇರಲಿಲ್ಲ. ನುಗ್ಗೋದೆ, ಹೊಡೆಯೋದೆ. ದಟ್ಸ್ ಆಲ್. ರಂಗಪ್ಪ ಅವರ, ನೀವು ಮನೆಯವ್ರನ್ನೆಲ್ಲ ಹೆಂಗ್ ಸಂಭಾಳಿಸಿದ್ರಿ ಸರ್? ಮನೆಯವ್ರು ನಿಮ್ಮನ್ನ ಸಂಭಾಳಿಸಿದ್ರು, ನೀವು ಮನೆಯವ್ರನ್ನ ಸಂಭಾಳಿಸಿದ್ರು? ನೀವು ನೋಡ್ಲಿಕ್ಕೆ ಭಾಳ ಸಂಭಾಯ್ತಿದ್ದೀರ್ರಿ, ಭಾಳ ಗಟ್ಟಿದ್ದೀರ್ರಿ ನೀವು ಮನುಷ್ಯ, ಭಾಳ ಗಟ್ಟಿದ್ದೀರ್ರಿ ನೀವು ಮನುಷ್ಯ. ಇನ್ನು ಮನೆಯವ್ರು ನಾನೇ ಸಂಭಾಳಿಸ್ಬೇಕಾಗ ಸರ್. ಅವ್ರಿಗೆ ಈಗ ಅವ್ರು, ನಮ್ಮ ತಾಯಿಯವರು ಈಗ ನಾವು ಇದು ಮಾಡ್ಕೊಂಡಾರಿ ಸರ್, ನಾನೇ ಸಂಭಾಳಿಸ್ಬೇಕಾಗಿದ್ರಿ. ಈಗ 2 ಕೈ ಆಗ್ಯಾವ. ಆದರೆ ಆ ಭಾರತ ಮತ್ತು ಆಶೀರ್ವಾದದಿಂದ ನನಗೆ ಒಂದು ಯಾವುದೂ ಇದು ಇಲ್ಲ ಸರ್. ಒಂದು ಹೆಮ್ಮೆಲಿಂತ ಇಷ್ಟ ಒಂದು ಇದನ್ನು ಎಲ್ಲ ಸರ್, ನಮ್ಮ ನವೀನ್ ನಾಗಪ್ಪ, ಕ್ಯಾಪ್ಟನ್ ನಾಗಪ್ಪ ಎಲ್ಲ ಹೇಳಿದ್ರು ಸರ್ ಅದ್ರ ಬಗ್ಗೆ. ನಾವು ಮಾತು ಕಡಿಮೆ, ಕೆಲಸ ಜಾಸ್ತಿ ಅಂತ. ನೀವರ ಊರಲ್ಲಿ ಹೋಗಿ ನೋಡಿ, ಅವರೊಂದು ಗ್ಯಾಸ್ ಏಜೆನ್ಸಿ ನಡೆಸ್ತಾರ, ನಾವು ಗ್ಯಾಸ್ ಏಜೆನ್ಸಿ ನಡೆಸ್ತಾರೆ. ಅವರಲ್ಲಿ ಅಲ್ಲಿ ಆ ಕ್ಷೇತ್ರದ ಯುವಕರಿಗೆ ಒಂದು ಪ್ರೇರಣೆ. ಅವರಿಗೆ ಕೋಚಿಂಗ್ ಕೊಡ್ತಾ ಇರ್ತಾರೆ. ಅವರು ಆರ್ಮಿ ಸೇರ್ಬೇಕು ಹೆಂಗೆ, ಅದನ್ನೆಲ್ಲ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ, ಗೈಡೆನ್ಸ್ ಮಾಡ್ತಾರೆ. ನಮಗೂ ಹೇಳ್ರಲ್ಲ, ಬರೇ ಕ್ಯಾಪ್ಟನ್ಗೆ ಹೇಳ್ತೀರ, ನಮಗೂ ಹೇಳ್ರಿ. ನಮ್ಮ ಮೂಲಕ ಲಕ್ಷಾಂತರ ಮಂದಿ ನೋಡ್ತಾರ, ಅವ್ರಿಗೂ ಪ್ರೇರಣೆ ಆಕೈತೆ, ಹೌದಲ್ಲ? ಹೇಳ್ರಿ ಸರ್. ಅದೇ ನಮ್ಮ ಊರಾಗ ನಾವು ಸ್ಟೂಡೆಂಟ್ಗಳು ನಾನು ಬಂದಿರ್ತಾರೆ ಸರ್ ನನ್ನ ಕೇಳಕ್ಕೆ. ಹಿಂಗೆ ಏನ್ ಕೇಳ್ತಾರೆ ಹುಡುಗರು? ಹಾಂ ಸರ್. ಯುವಕರು ಏನಿರ್ತಾರ ನಿಮ್ ಜೋಡಿ ಏನ್ ಮಾತಾಡ್ತಾರೆ? ಬರೇ ನಿಮ್ಮ ವಾರ್ ಕತಿ ಕೇಳ್ತಾರೋ, ಅಥವಾ ನಾವ್ ಹೆಂಗ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು? ಅದೇ ಈಗ ಅಗ್ನಿವೀರ ನಡೀತತ್ತಲ್ಲ ಸರ್, ಅವರೆಲ್ಲ ಕೇಳ್ತಾರೆ ಸರ್, ಹೆಂಗೆ ಹೋಗ್ಬೇಕು, ನಾವು ಹೆಂಗೆ ರನ್ನಿಂಗ್ ಮಾಡಬೇಕು, ಎಷ್ಟು ನಿಮಿಷದಾಗ ಎಷ್ಟು ಇದು ಮಾಡ್ತಾರೆ. ಈಗ ಆ್ಯಕ್ಚುಲಿ ಒಂದು 20-30 ಮಂದಿ ನಾನು ಆರ್ಮಿ ಭರ್ತಿ ಮಾಡಿಸ್ತೀನಿ ಸರ್. ಈಗ
ಅವರಿಗೆ ಗೈಡೆನ್ಸ್ ಮಾಡ್ತೀನಿ. ಸಿನಿಮಾನಲ್ಲೂ ನಿಮ್ಮ ರೋಲ್ ಇದೆ ಸರ್. ಆ ಶೇರ್ ಶಾ ಅನ್ನೋ ಸಿನಿಮಾನಲ್ಲಿ ವಿಕ್ರಮ್ ಬಾಟ್ರಾ ಅವ್ರ ಜೊತೆ ನಿಮ್ಮದೊಂದು ರೋಲ್ ಇದೆ. ಅದ್ರ ಬಗ್ಗೆ ಇಫ್ ಯು ಕ್ಯಾನ್. ಓಕೆ, ಅದರಲ್ಲಿ ನಿಮ್ಮ ಹತ್ರ ಕನ್ಸಲ್ಟ್ ಮಾಡಿದ್ರ ಅವಾಗ? ಹೌದು, ಅದೇನಾಗಿತ್ತು ಅಂದ್ರೆ ಸುಮಾರು ಒಂದು 4 ದಿನ ಇಂಟರ್ವ್ಯೂ ಆಗಿತ್ತು ನಂದು. ಎಲ್ಲ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಡಿದ್ರು. ಮನೆಯಲ್ಲಿ ಬಂದು ನಂದು ಯೂನಿಫಾರ್ಮ್ ಆಯಿತು, ಎಲ್ಲ ಎವ್ರಿಥಿಂಗ್ ಎಲ್ಲ ನೋಡ್ಕೊಂಡಿದ್ರು. ಬಟ್ ಅದು ಪ್ರಾಬ್ಲಮ್ ಏನಾಯಿತು ಅಂದರೆ ಆ ಮೂವಿನ ಎಲ್ಲ ಸ್ವಲ್ಪ ಸ್ಕ್ವೀಸ್ ಮಾಡಬೇಕಾಗಿ ಬಂತು. ಯಾಕಂದರೆ ಅದು ಶೇರ್ ಶಾ ಅನ್ನೋ ಮೂವಿ ರಿಲೀಸ್ ಆಗಿದ್ದು OTTದಲ್ಲಿ ಮಾತ್ರ. ಕೋವಿಡ್ ಟೈಮಲ್ಲಿ ಶೂಟ್ ಮಾಡಿದ್ರು. 1 ವರ್ಷ ವೆಯ್ಟ್ ಮಾಡಿದ್ರು ಅದನ್ನು. 1 ವರ್ಷ ವೆಯ್ಟ್ ಮಾಡಿ ಯಾವಾಗ ರಿಲೀಸ್ ಮಾಡೋಕ್ಕಾಗಲಿಲ್ಲೋ ಅವಾಗ OTTಯಲ್ಲಿ ರಿಲೀಸ್ ಮಾಡ್ತೀವಿ ಅಂದಾಗ ಏನೋ ಒಂದಿಷ್ಟು ಪೋರ್ಷನ್ನ ಕಡಿಮೆ ಮಾಡ್ಕೊತ ಬರಬೇಕಾಗಿ ಬಂತು. ಅದಕ್ಕೊಂದು ಸ್ವಲ್ಪ ಕನ್ಸೈಸ್ಡ್ ವರ್ಷನನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನನ್ನ ರೋಲ್ ಭಾಳ ಲಿಮಿಟೆಡ್ ಆಗಿ ತೋರಿಸಿದ್ರೆ, ಅಫ್ಕೋರ್ಸ್ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಈಸ್ ಅ ಲೆಜೆಂಡ್. ಈ ಡಿಸರ್ವ್ಸ್ ಆಲ್ ದ ಅಟೆನ್ಷನ್. ಪರಮವೀರ್ ಚಕ್ರ ಸಿಕ್ಕಿದ್ದೆ ಅವರಿಗೆ. ಅದ್ಭುತವಾದ 2 ಅಟ್ಯಾಕನ್ನು ಮಾಡಿದ್ದಾರೆ. ಸೊ ಹಿ ಡಿಸರ್ವ್ಸ್ ಆಲ್ ದ ಅಟೆನ್ಷನ್. ಆ ಮೂವಿದಲ್ಲಿ ನಂದೇನು ರೋಲ್ ಇದೆ ಅಂದರೆ, ನನಗೆ ಹೇಗೆ ಪೆಟ್ಟು ಬೀಳುತ್ತೆ, ಅವ್ರು ಹೆಂಗೆ ಬಂದು ನನ್ನನ್ನು ರೆಸ್ಕ್ಯೂ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಅದರಲ್ಲಿ ಒಂದು ಕನ್ಕ್ಲೂಡಿಂಗ್ ಸೀನಲ್ಲಿ ಹೆಂಗೆ ತೋರಿಸ್ತಾರೆ ಅಂತಂದರೆ, ವಿಚ್ ಆಸ್ ಆ್ಯಕ್ಚುಲಿ ಹ್ಯಾಪೆಂಡ್ ಆಗಿದ್ದ ನಿಜ ಸಂಗತಿಯನ್ನು. ಯಾಕಂದ್ರೆ ನನ್ನ ರೆಕಾರ್ಡಿಂಗು, ಇನ್ನು ಉಳಿದವ್ರದ್ದು ಎಲ್ಲರದ್ದು ರೆಕಾರ್ಡಿಂಗ್ ಕೇಳ್ಕೊಂಡು ಅದನ್ನು ಪಿಕ್ಚರೈಸ್ ಮಾಡಿರೋದು. ನನಗೆ 2 ಕಾಲಿಗೆ ಪೆಟ್ಟು ಬಿದ್ದಿದೆ. ನಾನು ಎದ್ದೇಳಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ. ಆವಾಗ ಅವರು ನೀನು ಕೆಳಗಡೆ ಹೋಗಿ ನವೀನ್ ಟ್ರೀಟ್ಮೆಂಟ್ ತಗೋ ಅಂತಿದ್ದಾರೆ. ನಾನು ಸರ್ ಮುಜೆ ನೀಚೆ ಮತ್ ಬೀಜು, ಮುಜೆ ಲಡ್ನಾ ಹೇ ಸರ್, ಮುಜೆ ಲಡ್ನಾ ಹೇ ಅಂತಿದ್ದೀನಿ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ. ನಾನು ಇವತ್ತು ಕೂತ್ಕೊಂಡು ನಾನು ಯೋಚನೆ ಮಾಡಿದರೆ, ನಾನು ಅವತ್ತು ಏನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೆ ಅಲ್ಲಿ. ನನಗೆ ಎದ್ದೇಳಕ್ಕಾಗ್ತಾ ಇಲ್ಲ, ನನಗೆ ನಾನೇ ನೋಡ್ಕೊಳಕ್ಕಾಗ್ತಾ ಇಲ್ಲ, ನಿಂದ್ರಕ್ಕಾಗ್ತಾ ಇಲ್ಲ, ನಾನು ತಗೊಳ್ಬೇಕಷ್ಟೇ. ಆದರೂ ಕೂಡ ಅಲ್ಲಿಂದ ಬರೋಕ್ಕೆ ನನಗೆ ಯಾಕೆ ಇಷ್ಟ ಇರಲಿಲ್ಲ ಅಂದರೆ, ನಾನು 120 ಜನನ್ನ ಯುದ್ಧ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಹೇಳಿದ್ದೆ, ಎಲ್ಲಿವರೆಗೂ .4875 ಮೇಲೆ ನಾವು ಅಟ್ಯಾಕ್ ಮಾಡ್ತಿರೋ ಬೆಟ್ಟದ ಮೇಲೆ ಭಾರತದ ಬಾವುಟವನ್ನು ಹಾರಿಸಲು ಅಲ್ಲಿವರೆಗೂ ನಾನು ಅಲ್ಲಿಂದ ವಾಪಸ್ ಬರಲ್ಲ ಅಂದಿದ್ದೆ. ಆ ಒಂದು ಕಾರಣಕ್ಕೋಸ್ಕರ ಐ ವಾಸ್ ನಾಟ್ ವೆರಿ ಕೀನ್. ನನಗೆ ಅಲ್ಲಿಂದ ಬರೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಅವ್ರು ನನ್ನ ಸೀನಿಯರ್, ನೀನು ಹೋಗಲೇಬೇಕು, ನೀನು ಕೆಳಗಡೆ ಹೋಗ್ಲಿದ್ರೆ ರಕ್ತ ಸೋರು ಸಾಯ್ತೀಯ, ಇನ್ನು ಉಳಿಯೋ ಚಾನ್ಸೇ ಇಲ್ಲ ಅಂತಂದಾಗ ನಾನು ಕೆಳಗಡೆ ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವ್ರು ನಮಗೆ ಒಂದು ಸಲ ಹಿಂಗೆ ಫಿಸ್ಟ್ ಮೀಟ್ ಮಾಡ್ತವೆ, ನಂಗೆ ಭುಜ ತಡ್ತಾರೆ, ಅವ್ರು ಮೇಲೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಾನು ಕೆಳಗೆ ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ಸೀನನ್ನು ನೀವು ಸಾವನ್ನ ಅಷ್ಟು ಹತ್ತಿರದಿಂದ ನೋಡಿದಾಗ, ಅದನ್ನ ಜಯಿಸಿ ಬಂದ ಮೇಲೆ ಜೀವನದ ಬಗ್ಗೆ ಇರುವಂಥ ದೃಷ್ಟಿಕೋನ ಹೇಗೆ ಬದಲಾಗುತ್ತೆ ಸರ್? ಫ್ಯಾಮಿಲಿ ವೈಸ್, ಈ ಮೆಟೀರಿಯಲಿಸ್ಟಿಕ್ ಎಂಜಾಯ್ಮೆಂಟ್ಸ್, ಇದ್ರ ಬಗ್ಗೆ, ಸ್ಮಾಲ್ ಮೂಮೆಂಟ್ಸ್ ವಿತ್ ಯುವರ್ ಚೈಲ್ಡ್ಹುಡ್ ಫ್ರೆಂಡ್ಸ್, ಇದೆಲ್ಲ ಹೇಗೆ ಯಾವ ರೀತಿ ಮಾನ್ಯತೆ ಪಡ್ಕೊಳ್ಳೋದು? ನೋಡ್ರಿ, ನಾನು ಅಟ್ಯಾಕ್ ಶುರು ಮಾಡಿದ್ದು 4th ಜುಲೈ 1999ಗೆ ನಾವು ಅಟ್ಯಾಕನ್ನು ಶುರು ಮಾಡಿದ್ವಿ. 4th ನೈಟ್ ಯುದ್ಧ ಮಾಡಿದ್ವಿ. 5th ಡೇ 5th ನೈಟ್, 6th ಡೇ 6th ನೈಟ್, 7th ಅರ್ಲಿ ಮಾರ್ನಿಂಗ್ ನಂಗೆ ಪೆಟ್ಟು ಬಿದ್ದಿದ್ದು. ಸೊ 3 ದಿನ ರಾತ್ರಿ 3 ದಿನ 3 ಹಗಲು ಅಲ್ಲಿ ಕಳೆದಿದ್ದೀನಿ ನಾನು. ಸೊ ಅವಾಗ ನಮ್ಮ ಯೂನಿಟಿನಲ್ಲಿ ಮಾತಾಡಿದ್ರೆ, ನಮ್ಮ ಯೂನಿಟ್ ಬಗ್ಗೆ ಮಾತಾಡೋದಾದರೆ, 13 ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಬಗ್ಗೆ ಮಾತಾಡೋದಾದರೆ, ನಾವು 2 ಆಫೀಸರ್ನ ಕಳ್ಕೊತೀವಿ, 15 ಜನ ಜವಾನ್ಸನ್ನು ಕಳ್ಕೊತೀವಿ. ಸೊ ನಾನು ಎಷ್ಟೋ ಜನ ನಾನು ಕಣ್ಣಾರೆ ನೋಡಿದ್ದೀನಿ ತಿರ್ಕೊಳೋದನ್ನು. 3 ಹಗಲು 3 ರಾತ್ರಿ ಆ ಚಳಿಯಲ್ಲಿ ಊಟ ಇಲ್ದಂಗೆ. ಊಟ ಹೆಂಗಂದ್ರೆ, ಯು ವಿಲ್ ಬಿ ಸರ್ಪ್ರೈಸ್. ನಾನು ಅದ್ರ ಬಗ್ಗೆ ಹೇಳಿದರೆ, ಊಟ ನಮ್ಮ ಹೊಟ್ಟೆಲಿ ನಾವು ಏನೋ ತಿಂದ್ವಿ, ನಮ್ಮ ಹೊಟ್ಟೆಲಿ ಏನೋ ಹೋತು ಅನ್ನೋ ಕಾರಣಕ್ಕೋಸ್ಕರ ಹಿಮ ಏನಿರುತ್ತಲ್ಲ ಮೇಲಿನ ಭಾಗ, ಅದನ್ನು ಎಲ್ಲ ಗಲೀಜಾಗಿರ್ತಿತ್ತು. ಅದಕ್ಕೆ ಅದನ್ನು ತೆಗೆದು ಕೆಳಗಿನ ಭಾಗ ಒಂದು ಸ್ವಲ್ಪ ಬಾಯಲ್ಲಿ ಹಾಕ್ಕೊತಾ ಇದ್ವಿ, ಜಸ್ಟ್ ಟು ಗೆಟ್ ಅ ಫೀಲ್. ನಾವೇನೋ ಒಂದು ತಿಂದ್ವಿ, ನಮ್ಮ ಹೊಟ್ಟೆಲಿ ಏನೋ ಹೋಯ್ತು ಅಂತ. ನಿದ್ದೆ ಇಲ್ದಂಗೆ 3 ಹಗಲು 3 ರಾತ್ರಿ ಹೋರಾಡೋದು. ನಿಮ್ಮ ಎದುರಿಗೆ ನಿಮ್ಮ ಜವಾನ್ಗಳನ್ನ, ನಿಮ್ಮ ಆಫೀಸರ್ಗಳನ್ನ ಸಾಯೋದನ್ನು ನೋಡೋದು. ಎಷ್ಟೋ ಜನಕ್ಕೆ ಕೈಯು ಹಾಗೆ ಉಡುಗಯ ಅಂತಾರಲ್ಲ, ಕಾಲು ಉಡುಗಯ ಅಂತಾರಲ್ಲ, ಅದನ್ನೆಲ್ಲ ನೋಡಿದಾಗ ನಿಮಗೆ ಜೀವನ ಅನ್ನೋದು ಗೊತ್ತಾಗ್ಬಿಡುತ್ತೆ. ಎಲ್ಲ ಇಟ್ಸ್ ನನಗೆ ಪೆಟ್ಟು ಬಿದ್ದು ನನಗೆ ಕೆಳಗೆ ಕರ್ಕೊಂಬರ್ತಾ ಇದ್ದಾರೆ. ಸ್ಟ್ರೆಚಲ್ಲಿ ಹಾಕಿದ್ದಾರೆ. 2 ಕಾಲು ಭಾಳ ಪೆಟ್ಟು ಬಿದ್ದಿತ್ತು. ಅಲ್ಲಿ ನಡೆಯೋದೇ ಕಷ್ಟ. ನನ್ನ ಸ್ಟ್ರೆಚಲ್ಲಿ ಹೊತ್ಕೊಂಡಿದ್ದಾರೆ ಅಂದರೆ ಎಷ್ಟು ಸಲ ಬೀಳಿಸಿದ್ದಾರೆ, ಎಷ್ಟು ಸಲ ಎತ್ತು ಹಾಕಿದ್ದಾರೆ ನನಗೆ ನೆನಪಿಲ್ಲ. ಎಷ್ಟು ನೋವನ್ನು ಅನುಭವಿಸಿರ್ಬೋದು, ಎಷ್ಟು ರಕ್ತ ಸುರಿರ್ಬೋದು. ನನ್ನನ್ನು ಹಿಂಗೆ ಎತ್ತುತ್ತಾರೆ, ಮತ್ತೆ ಬೀಳಿಸಿದಾಗ ಸ್ಟ್ರೆಚರ್ ಮೇಲೆ ಹಾಕೋಕ್ಕೆ ನನ್ನ ಒಬ್ರು ಮೊಣಕಾಲು ಹಿಡಿತಾರೆ, ಒಬ್ಬನ ಭುಜ ಹಿಡಿದು ಹಿಂಗೆ ಸ್ಟ್ರೆಚರ್ ಮೇಲೆ ಹಾಕ್ತಾನೆ, ಈ ಕಾಲು ಕೆಳಗೆ ಬೀಳ್ತಾ ಇದೆ. ಅದನ್ನು ಯಾರೋ ಒಬ್ರು ಮತ್ತೆ ಹಿಡಿದು ಹಾಕ್ಬೇಕು, ಅವರಿಬ್ಬರಲ್ಲಿ ಒಬ್ರು. ಅವಾಗ ಆ ರಕ್ತ ಸೋರಿ ನಂಗೆ ಒಂಥರ ಸೆಮಿ ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಆರ್ಮಿದಲ್ಲಿ ಏನು ಪದ್ಯ, ಅಲ್ಲಿ ನಾನು ನೋಡಿ ಅಫ್ಸರ್ನ ನೋಡಿ ಜೈ ಹಿಂದ್ ಸಾಬ್ ಅಂತ ಸಲ್ಯೂಟ್ ಮಾಡ್ತಾ ಇದ್ದಾರೆ. ನನಗೆ ಅದು ಜೈ ಹಿಂದ್ ಸಾಬ್ ಅಂತ ಕೇಳಿದಾಗ ನಂಗೆ ಅನಿಸ್ತಾ ಇದೆ, ನಾನು ಬದುಕಿದ್ದೀನಿ, ಬದುಕಬೇಕು ಅಂತ ಆ ಸಲ್ಯೂಟ್ನ ರಿಟರ್ನ್ ಮಾಡ್ತಿದ್ದೀನಿ ನಾನು ಸ್ಟ್ರೆಚರ್ ಮೇಲಿದ್ದಾಗ. ಅದೊಂದು ಟನಲ್ ವಿಷನ್ ಅಂತ ಹೇಳ್ತಾರೆ. ಅವಾಗ ಆ ಒಂದು ಟನಲ್ ವಿಷನ್ನಲ್ಲಿ ನಿಮಗೆ ಬೇರೆ ಎಲ್ಲ ಕತ್ಲಾಗ್ಬಿಡುತ್ತೆ, ಅದಷ್ಟೇ ಕಾಣ್ತಾ ಇರುತ್ತೆ.
ಅವಾಗ ಜೀವನದ ಸಾರಾಂಶ ಏನು ಅಂತಂದರೆ ನಾವು ಎದಕ್ಕೆ ಇಷ್ಟು ಹೋರಾಡ್ತೀವಿ, ಏನಕ್ಕೆ ಇಷ್ಟು ಇದು ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಅಂತ ಹೇಳಿದ್ರಿ, ಒಂದು ಐಫೋನೇ ಬೇಕು, ಇಟ್ಸ್ ಅ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಅಷ್ಟೇ. ಆ ಊಟ ನಾನು 5 ತಿಂದು ಬದುಕಿದ್ದೀನಿ. ಸೊ ಇವಾಗ ನನಗೆ ಏನೇ ಕೊಟ್ಟರು ಅಮೃತ ಥರ ಅನಿಸುತ್ತೆ. ನನಗೆ ಆ ಒಂದು ಚಳಿನ ಅನುಭವಿಸಿ ಬಂದಮೇಲೆ ನನಗೆ ಏರ್ ಕಂಡೀಷನ್ನೇ ಬೇಕು ಅಂತ ಇಲ್ಲ, ಸ್ನಾನ ಮಾಡಬೇಕಾದ್ರೆ ಬಿಸಿನೀರೇ ಬೇಕು ಅಂತಿಲ್ಲ. ಯಾಕಂದರೆ ಆ ಒಂದು ಫೇಸ್ ಆಫ್ ಲೈಫ್ನ ನಾನು ನೋಡಿಬಿಟ್ಟಿದ್ದೀನಿ, ಕಂಡುಬಿಟ್ಟಿದ್ದೀನಿ, ಅನುಭವಿಸ್ಬಿಟ್ಟಿದ್ದೀನಿ. ಇನ್ನು ಉಳಿದಿದ್ದೆಲ್ಲ ಇಟ್ ಈಸ್ ಆಲ್ ಇಮ್ಮೆಟೀರಿಯಲ್ ಅನ್ಸುತ್ತೆ ನಾನು. ನಂದು ಇವಾಗ ಏನು ಸೋರ್ಸ್ ಆಫ್ ಎಂಗೇಜ್ಮೆಂಟ್, ಕಮಿಟ್ಮೆಂಟ್ ಅಂತಂದರೆ ಸ್ಕೂಲ್ಸ್ಗೆ ಹೋಗೋದು, ಕಾಲೇಜಸ್ಗೆ ಹೋಗೋದು. ದೇವರು ನನ್ನನ್ನು ಬದುಕು ಉಳಿಸಿ ಎದಕ್ಕೆ ಕಳಿಸಿದರೆ ಅಂತ ಒಂದು ಸಲ ನಾನು ಯೋಚನೆ ಮಾಡಿದರೆ 527 527 ಜನ ತಿರ್ಕೊತಾರೆ, ಗ್ರೆನೇಡ್ ಅಷ್ಟು ಹತ್ರ ಬ್ಲಾಸ್ಟ್ ಆದರೂ ಕೂಡ ನಾನು ಬದುಕು ಬರ್ತೀನಿ ಅಂದರೆ ದೇವ್ರು ನನ್ನ ಒಂದು ಪರ್ಪಸಿಂದ ಉಳಿಸಿದ್ದಾರೆ. ಆ ಪರ್ಪಸ್ ಏನು ಅಂದರೆ ನಾನು ಸ್ಕೂಲ್ಸ್ಗೆ ಹೋಗಿ, ಕಾಲೇಜಸ್ ಹೋಗಿ, ನಮ್ಮ ಸಿಟಿಸನ್ಸ್ ಏನಿದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಏನಿದಾರಲ್ಲ, ಅವರಿಗೆ ಯಾರು ವಾಪಸ್ ಬರಲಿಲ್ಲೋ ಅವ್ರ ಕಥೆಗಳನ್ನ ಅವ್ರಿಗೆ ಹೇಳಬೇಕು, ಅವರಿಗೆ ಗೊತ್ತಾಗಬೇಕು ಅನ್ನೋದು ಒಂದು ಗುರಿ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ರೆಸ್ಟ್ ನಥಿಂಗ್ ಮ್ಯಾಟರ್ಸ್ ಫಾರ್ ಮಿ. ಸರ್, ಇಷ್ಟೆಲ್ಲ ಗ್ರೇಟ್ನೆಸ್ ಇರುವಂಥ ಈ ದೇಶದ ಬಗ್ಗೆ ಬೇರೆ ದೇಶದವರು ರಿಪೋರ್ಟ್ಗಳು ಕೊಡ್ತಾರಲ್ಲ ಸರ್, ಅದೆಂಥದ್ದು ಹ್ಯಾಪಿನೆಸ್ ಇಂಡೆಕ್ಸ್ ಅಂತೆ, ರಿಲಿಜಿಯಸ್ ಫ್ರೀಡಮ್ ಇಂಡೆಕ್ಸ್ ಅಂತೆ. ಅವ್ರು ಮಾಡಿದ್ರೆ ಲೀಲೆ, ನಾವು ಮಾಡಿದ್ರೆ ಅಶ್ಲೀಲೆ ಅನ್ನೋ ರೀತಿಯ ವರ್ತನೆ. ಅಂದರೆ ನೀವು ಒಬ್ಬ ಅಂಬಾಸಿಡರ್ ಆಗಿ ಹೌ ಡು ಯು ವ್ಯೂ ಆಲ್ ದಿಸ್? ಯಾರ್ರೀ ಅಮೆರಿಕ ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ? FCRA ಬಿಲ್ ನಮ್ಮ ವಿಷಯ. ಹೂ ಆರ್ ಯು ಟು ಟೆಲ್ ಮೀ? ನಮ್ಮ ದೇಶದಲ್ಲಿ ಕ್ರೈಸ್ತರೋ ಇನ್ನೊಬ್ರೋ ಮತ್ತೊಬ್ಬರೋ ಗತಿ ಏನಿದೆ ಅಂತ ನೀನೇನು ಅಲ್ಲಿ ಕೂತ್ಕೊಂಡು ನನಗೆ ಹೇಳೋದು? ಇವತ್ತು ನಾವು ಆ ಹಂತದಲ್ಲಿ ಇದೀವ ಸರ್, ಕಣ್ಣಲ್ಲಿ ಕಣ್ಣಿಟ್ಟು ನೀನ್ ಯಾರು ಅಂತ ಕೇಳೋದಕ್ಕೆ? ಪ್ರಪಂಚದಲ್ಲಿ ಯಾವ್ಯಾವ ರಿಲಿಜನ್ ಇದೆ, ಯಾವ್ಯಾವ ಗ್ರೂಪ್ಗಳಿದೆ, ಎಲ್ಲ ಇದೆ, ಅದೆಲ್ಲ ಭಾರತದಲ್ಲಿ ರೆಪ್ರೆಸೆಂಟ್ ಆಗಿದೆ. ಓಕೆ, ಬಟ್ ಇದನ್ನು ನೀವು ಕೇಳಿದ್ರಲ್ಲ ಕ್ವೆಶನ್ನು, ಅದಕ್ಕೆ ಒಂದು ರೀತಿಯಲ್ಲಿ ಪಾರ್ಟ್ಲಿ ನಾವೇ ಅದಕ್ಕೆ ಸ್ವಲ್ಪ ಕಾರಣ ಅಂತ ಅನಿಸುತ್ತೆ. ಯಾಕೆಂದರೆ ನಾವೇ ಬಿಟ್ಕೊಂಡಿದ್ದೀವಿ. ಯಾಕೆ ಹೇಳ್ತೀನಿ, ಒಂದು 30-40 ವರ್ಷದಿಂದ ಇದ್ದರೆ ಆವಾಗಲೂ ಇಲ್ಲಿ ನಮ್ಮಲ್ಲಿ ಭರತನಾಟ್ಯ ಇತ್ತು ಫಾರ್ ಎಕ್ಸಾಂಪಲ್. ಬಟ್ ಇಲ್ಲಿ ಭರತನಾಟ್ಯ ಮಾಡಿ ಏನು ಮಾಡಿದ್ರೆ ಅದು ಅಪ್ರಿಷಿಯೇಟ್ ಇಲ್ಲ. ಅವ್ರು ಹೋಗಿ ಹೊರಗಡೆ ದೇಶದಲ್ಲಿ ಹೋಗ್ಬಿಟ್ಟು ಒಂದು ಕಡೆ ಎಲ್ಲೋ ಪರ್ಫಾರ್ಮ್ ಮಾಡಿಬಿಟ್ಟು ಇಲ್ಲಿ ಬಂದು ಅಲ್ಲಿ ಪರ್ಫಾರ್ಮ್ ಮಾಡಿದ್ರು 5 ದೇಶಗಳಲ್ಲಿ ಅಂತ ಅಂದರೆ ಆವಾಗ ಅವ್ರಿಗೆ ರೆಕಗ್ನಿಷನ್. ನಾವು ಕೊಡ್ತಾ ಇದ್ದಿದ್ದು, ಅಂಡರ್ಸ್ಟ್ಯಾಂಡ್. ನಮ್ಮಲ್ಲಿ ಇಲ್ಲಿ ನಮ್ಮ ಪಂಡಿತ್ ರವಿಶಂಕರ್ರಿಂದ ಹಿಡಿದು ಎಲ್ಲ ಎಂತೆಂಥ ಮ್ಯೂಸಿಷಿಯನ್ಸ್ ಇದ್ದರು. ಅವ್ರು ಅಲ್ಲಿ ಹೋಗಿ ಜಾಸ್ ಮೈನ್ ಮಾಡಿಬಿಟ್ಟು ಬಂತು ಅಂತ ಅಂದರೆ ಅವರು ದೊಡ್ಡವರು, ತುಂಬ ದೊಡ್ಡವರು. ಬಿಕಾಸ್ ಆವಾಗ ನಾವು ಇದ್ದ ಪರಿಸ್ಥಿತಿನಲ್ಲಿ ಹೊರಗಡೆಯಿಂದ ಏನಾದರೂ ಬಂತು ಅಂತಂದರೆ ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ತಾಯಿದ್ವಿ. ಬಟ್ ಆ ಕಾಲ ಮುಗಿದೋಯ್ತು. ಇವಾಗ ಅವರು ಯಾವ ರೀತಿ ನಿಮ್ಗೆ ಹೇಳ್ತಾ ಇದ್ದಾರೆ, ಯಾವುದು ನಿಮ್ಮ ರಿಲಿಜಿಯಸ್ ಫ್ರೀಡಮ್ ಬಗ್ಗೆ ಆಗ್ಬೋದು ಅಥವಾ ಡೆಮೋಕ್ರಸಿ ಬಗ್ಗೆ ಆಗ್ಬೋದು, ಯಾವುದೇ ವಿಷಯದಲ್ಲಿ ಅವರು ಏನು ಮಾಡಿ ಇಂಡೆಕ್ಸ್ಗಳು ಈ ಥರ ಅಂತ ಕೊಡ್ತಾ ಇದ್ದಾರೆ, ಹ್ಯಾಪಿನೆಸ್ ಇಂಡೆಕ್ಸು ಅದೆಲ್ಲ, ಇದು ಒಂದು ದೇ ಹ್ಯಾವ್ ಎನ್ ಅಜೆಂಡಾ. ಓಕೆ, ಅವ್ರಿಗೆ ಬೇಕು, ಅದಕ್ಕೋಸ್ಕರ ಮಾಡ್ತಾರೆ. ಅಂದರೆ ಭಾರತದ ವಿರುದ್ಧದ ಅರ್ಥ. ಓಕೆ, ಅದನ್ನು ಮಾಡಿದ್ರೆ ಒಂದೇನು ಅಂದರೆ ಮೊದಲು ಅವ್ರು ಹೇಳಿದ ಮೇಲೆ ಅದೇನೋ ಇರ್ಬೋದಪ್ಪ ಅಂತ ಅನ್ನಿಸ್ಬೋದಾಗಿತ್ತು. ಬಟ್ ಈಗ ಭಾರತದ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, ನೀನು ಮಾಡಿದ್ರೆ ನಿಮಗೇನು, ನಾವೇನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ, ಅಥವಾ ನೀವು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ನಾವು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಓಕೆ, ಭಾರತ ಅಂದರೆ ಏನು ಅಂದ್ಕೊಂಡಿದ್ದೀರಾ ನೀವು? 1.48 ಬಿಲಿಯನ್ ಪೀಪಲ್. ಓಕೆ, ನಾವು ಬಿಲಿಯನ್ ಪ್ಲಸ್ ಅಂತೀವಿ. ಆ ಪ್ಲಸ್ ಇದೆಯಲ್ಲ 480 ಮಿಲಿಯನ್ನು, ಇಟ್ ಈಸ್ ಮೋರ್ ದೆನ್ ಯುರೋಪಿಯನ್ ಪಾಪ್ಯುಲೇಷನ್ ಅಥವಾ ಅಮೇರಿಕನ್ ಪಾಪ್ಯುಲೇಷನು. ಓಕೆ, ಇಲ್ಲಿದೆ ಎಕನಾಮಿಕಲಿ ಯು ಆರ್ ಗ್ರೋಯಿಂಗ್. ಇಲ್ಲಿ ಏನಿಲ್ಲ ನಿಮಗೆ, ಎಲ್ಲ ಥರದ ರಿಲಿಜನ್ಗಳಿದೆ, ಎಲ್ಲ ಥರದ್ದು ಕಾಸ್ಟು, ಕ್ರೀಡು, ಪೊಲಿಟಿಕಲ್ ಐಡಿಯಾಲಜೀಸು, ನಿಮ್ಮ ಎಕನಾಮಿಕ್ ಇದು ಎಲ್ಲ ಇದೆ. ಇಷ್ಟೆಲ್ಲ ಇದ್ರೂ ಇದೇ ದೇಶದಲ್ಲಿ ಯಾರು ಏನು ಬೇಕಾದ್ರೂ ಆಗ್ಬೋದು. ಫಸ್ಟ್ ಆಫ್ ಆಲ್ ನಿಮಗೆ ಪ್ರಜಾಪ್ರಭುತ್ವ ಅಂತ ಏನಿದೆ, ನೀವು ಯಾವುದೇ ದೇಶಕ್ಕೆ ಹೋಗಿ, ಈಗ ಈವನ್ ಅಮೇರಿಕಾದಲ್ಲಿ ಒಂದು ಎಲೆಕ್ಷನಲ್ಲಿ ಇದು ಮಾಡಿದ್ರೆ ಕೌಂಟ್ ಮಾಡೋದಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ. ವೆರಸ್ ಇಲ್ಲಿ ಎಷ್ಟು ಬಿಲಿಯನ್ ಪೀಪಲ್ಲು, ಅದರಲ್ಲಿ ಎಷ್ಟೊಂದು 800 ಮಿಲಿಯನ್ ಪೀಪಲ್ ವೋಟ್ ಮಾಡಿದ್ರೆ ಅದನ್ನು ವೋಟಿಂಗ್ ಮೆಷಿನಲ್ಲಿ ಕೌಂಟ್ ಮಾಡ್ತಾರೆ, ಮಾಡ್ತಾರೆ. ಯುವರ್ ಟ್ರಾನ್ಸಿಷನ್ ಫ್ರಮ್ ಒಂದು ಗೌರ್ಮೆಂಟಿಂದ ಇನ್ನೊಂದಕ್ಕೆ ಇಟ್ಸ್ ಸೋ ಸ್ಮೂತ್.
ಇದು ಎಲ್ಲಿ ಸಿಗುತ್ತೆ ನಿಮಗೆ ಬೇರೆ ಕಡೆ ಹೇಳಿ? ಇಲ್ಲಿ ಇದೇ ದೇಶದಲ್ಲಿ ಎಜುಕೇಷನ್ನು ನಿಮಗೆ ದುಡ್ಡಿದ್ದವ್ರಿಗೆ ಮಾತ್ರ ಎಜುಕೇಷನ್ ಅಂತಿಲ್ಲ. ನೀವು ಯಾವುದೇ ಲೆವೆಲಲ್ಲಿ ಇದ್ರೂ ನಿಮಗೆ ಎಜುಕೇಷನ್ ಖಂಡಿತ ಇಲ್ಲಿ ಸಿಕ್ಕೇ ಸಿಗುತ್ತೆ, ಮಾಡ್ಕೋಬೋದು. ಹೆಣ್ಣು ಮಕ್ಕಳು ಎಜುಕೇಷನ್ ಮಾಡೋ ಹಾಗಿಲ್ಲ ಅಂತಿಲ್ಲ. ಲೀಗಲಿ ಈಕ್ವಲ್ ರೈಟ್ಸ್ ಇದೆ ಅವ್ರಿಗೆ, ಹೆಣ್ಣು ಮಕ್ಕಳಿಗೆಲ್ಲ. ಅವರು ಮುಂದುವರಿಬೋದು ಅಲ್ವಾ? ಆ್ಯಂಡ್ ಇಲ್ಲೇನು ಅಂದರೆ ನೀವು ಏನೇ ಇರಲಿ, ನೀವು ನಿಮಗೆ ದಾರಿಲಿ ತರಕಾರಿ ಮಾರೋರ ಮಗ IAS ಆಫೀಸರ್ ಆಗ್ಬೋದು, ಆಗಿದ್ದಾರೆ, ಆಗ್ತಾನೂ ಇರ್ತಾರೆ. ಆರ್ಮಿಗೆ ಹೋಗ್ಬೋದು, IPS ಆಫೀಸರ್ ಆಗ್ಬೋದು, ಅಥವಾ ಎಂಟ್ರಪ್ರಿನರ್ ಆಗ್ಬೋದು. ನಮ್ಗೆ ಗೊತ್ತಿರೋ ಥರನೇ ಒಬ್ಬರು ಹೂ ಮಾರೋರು ಇದ್ದಾರೆ, ಅವ್ರ ಮಗಳು ಇಲ್ಲಿ ಪೊಲೀಸ್ ಆಫೀಸರು. ಓಕೆ, ಅದೇ ಥರ ನೀವು ಏನೇ ಮಾಡ್ತಾಯಿರಿ, ಎಲ್ಲೇ ಇದ್ರೂ ಕೂಡ, ನೀವು ಟೀ ಮಾರ್ತಾಯಿದ್ರು ಕೂಡ ನೀವು ಪ್ರೈಮ್ ಮಿನಿಸ್ಟರ್ ಕೂಡ ಆಗ್ಬೋದು. ಇಟ್ಸ್ ನಾಟ್ ಇಟ್ಸ್ ಎ ರಿಯಾಲಿಟಿ. ಇಟ್ ಇಸ್ ಎ ರಿಯಾಲಿಟಿ. ಬೇರೆ ಕಡೆ ಎಷ್ಟೊಂದು ಕಡೆ ಯಾವ ಥರ ಅಂದರೆ ನಾವು ಎಷ್ಟು ನೋಡಿ, ನಾನು ಸುಮಾರು ದೇಶಗಳು ನೋಡಿದ್ದೀನಿ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಸೂಡಾನು, ಇರಾಕು, ಈ ಥರ ನಿಮಗೆ ಎಷ್ಟು ಕಂಟ್ರಿಗೆ ಹೇಳಬೇಕು, ಮಾಲಿ ನೋಡ್ತಾ ಇದ್ದರೆ ಅಲ್ಲೆಲ್ಲ ನೀವು ಮನೆ ಬಿಟ್ಟು ಹೊರಗಡೆ ಹೋಗೋಕ್ಕಾಗಲ್ಲ. ಓಕೆ, ಅದು ಹುಡುಗಿರೇನಾದರೂ ಹೋಯ್ತು ಅಂದ್ರೆ ಅವ್ರು ವಾಪಸ್ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಅವ್ರು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ಈ ಥರ ಇರೋ ಕಡೆ ಭಾರತ ದೇಶದಲ್ಲಿ ನಿಮಗೆ ಏನಿಲ್ಲ ಹೇಳಿ. ಕ್ಯಾಪ್ಟನ್, ಇವತ್ತಿನ ದಿನ ಈ ಕಾರ್ಗಿಲ್ ವಿಕ್ಟ್ರಿ, ಈ ಸ್ವಾತಂತ್ರ್ಯವನ್ನು ನಾವು ಅನುಭವಿಸ್ತಿರುವಂಥದ್ದು, ವಾಟ್ ಡಸ್ ಇಟ್ ಮೀನ್ ಟು ಯು ಕ್ಯಾಪ್ಟನ್? ಇಟ್ ಮೀನ್ಸ್ ಅ ಲಾಟ್ ಟು ಮೀ. ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಇವತ್ತು ಫ್ಲ್ಯಾಗ್ ಹಾಯಿಸ್ಟ್ ಮಾಡ್ತೀರಾ. ಫ್ಲ್ಯಾಗ್ ಹಾಯಿಸ್ಟ್ ಮಾಡಿ ಅದನ್ನು ಮೇಲೆ ತಲೆ ಎತ್ತಿ ಸಲ್ಯೂಟ್ ಮಾಡ್ತಿರಲ್ಲ. ಸಲ್ಯೂಟ್ ಮಾಡಿದಾಗ ಯು ಆರ್ ಜಸ್ಟ್ ನಾಟ್ ಸಲ್ಯೂಟಿಂಗ್ ದ ನ್ಯಾಷನಲ್ ಫ್ಲ್ಯಾಗ್, ಯು ಆರ್ ಆಲ್ಸೋ ಸಲ್ಯೂಟಿಂಗ್ ದೋಸ್ ಪೀಪಲ್ ಅಪ್ ಅಬವ್ ಹೂ ಹ್ಯಾವ್ ಗಾನ್ ಟು ಅರ್ಲಿ. ವಿ ಮೇ ನಾಟ್ ನೋ ಆಲ್ ಆಫ್ ದೆಮ್, ಬಟ್ ವಿ ಓ ಆಲ್ ಆಫ್ ದೆಮ್. ಇಟ್ ಈಸ್ ಅ ಸಲ್ಯೂಟ್ ಜಸ್ಟ್ ನಾಟ್ ಟು ದ ನ್ಯಾಷನಲ್ ಫ್ಲ್ಯಾಗ್. ನೀವು ನ್ಯಾಷನಲ್ ಫ್ಲ್ಯಾಗ್ಗೋಸ್ಕರ ಸಲ್ಯೂಟ್ ಮಾಡ್ತಿಲ್ಲ, ಅದು ಅಷ್ಟೇ ಅಲ್ಲ, ನೀವು ಮೇಲೆ ನೋಡ್ಕೊಂಡು ಅದನ್ನು ಸಲ್ಯೂಟ್ ಮಾಡಿದಾಗ ಬರೀ ನ್ಯಾಷನಲ್ ಫ್ಲ್ಯಾಗ್ ಅಷ್ಟೇ ಅಲ್ಲ, ಮೇಲೆ ನಮ್ಮನ್ನು ಬಿಟ್ಟು ಈ ದೇಶದ ರಕ್ಷಣೆಗೋಸ್ಕರ ಯಾರು ತಮ್ಮ ಪ್ರಾಣಾರ್ಪಣೆ ಮಾಡಿದ್ರಲ್ಲ ಅವ್ರಿಗೂ ಕೂಡ ಸಲ್ಯೂಟ್ ಮಾಡ್ತೀರಾ. ಆ ನಂಬಿಕೆಯಿಂದ ಇವತ್ತಿನ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ಬೋದು. ಥ್ಯಾಂಕ್ ಯು ಕ್ಯಾಪ್ಟನ್ ನವೀನ್ ನಾಗಪ್ಪ. ಥ್ಯಾಂಕ್ ಯು. ಬರೀ ನೀವು ಇಲ್ಲಿ ಬಂದಿದ್ದಕ್ಕೆ, ನಿಮ್ಮ ಕಥೆಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮೆಲ್ರಿಗೂ ಪ್ರೇರಣೆಯಾಗಿ ಮುಂದಾಗಿದ್ದಕ್ಕೆ ಮಾತ್ರ ಅಲ್ಲ, ನೀವು ಅವತ್ತಿನ ದಿನ ಪಟ್ಟಂಥ ನಿಮ್ಮ ಶ್ರಮ, ನೀವು ನಿಮ್ಮ ದೇಹದಲ್ಲೇ ಇದು ಮೊನ್ನೆವರೆಗೂ ನೀವು ಇಟ್ಟು ಸಾಕಿದಂಥ ಆ ಗ್ರೆನೇಡ್ ಪೀಸ್, ನೀವು ಅನುಭವಿಸಿದಂಥ ಒಂದು ಕಷ್ಟ, ನಿಮ್ಮ ತ್ಯಾಗಕ್ಕಾಗಿ ಥ್ಯಾಂಕ್ ಯು ಕ್ಯಾಪ್ಟನ್. ರಂಗಪ್ಪ ಅವರೇ, ನೀವು ಮಾತು ಕಡಿಮೆ ಆಡಿದ್ರು ನಿಮ್ಮ ತ್ಯಾಗ ತುಂಬಾ ದೊಡ್ಡದು. ವಿಶೇಷವಾಗಿ PNS ವಿಸ್ತಾರ ನ್ಯೂಸ್ ಕಡೆಯಿಂದ ನಿಮಗೆ ವಿಶೇಷವಾದ ಧನ್ಯವಾದ. ಈ ದೇಶದ ಸೇವೆಗಾಗಿ ಧನ್ಯವಾದ. ನೀವು ಇವತ್ತು ನಮ್ಮ ಜೊತೆ ಸಮಯವನ್ನ ಕಳೆದಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಒನ್ಸ್ ಅಗೇನ್. 3 ಜನರಿಗೆ ಒಂದು ರೀತಿ ಸಲ್ಯೂಟ್ ಅನ್ನ ನೀವು ಡಿಸರ್ವ್ ಮಾಡ್ತೀರಿ ಫಾರ್ ಯುವರ್ ಓನ್ ಸರ್ವಿಸ್. ಥ್ಯಾಂಕ್ ಯು ಪಾರ್ಥಸಾರಥಿ ಸರ್, ಥ್ಯಾಂಕ್ ಯು ಸೋ ಮಚ್. ಶುರುನಲ್ಲೇ ನಾನು ಹೇಳಿದಾಗೆ, ನಮ್ಮೆಲ್ಲರ ಹೃದಯ ಒಂದಾಗಿ ಒಂದು ಧ್ವಜಕ್ಕಾಗಿ ಬಡ್ದಾಗ ನಿಜವಾದ ಸದೃಢ ದೇಶವಾಗಿ ನಾವು ಹೊರಹೊಮ್ತೀವಿ. ಆ ಸದೃಢ ದೇಶದ ಪ್ರಮುಖ ಲಕ್ಷಣಗಳು ಏನೇನಾಗಿರುತ್ತಪ್ಪ ಅಂದ್ರೆ, ಮತ್ತೆ ನಾನು ಇದನ್ನಾಗಲೇ ಹೇಳ್ದಂಗೆ ಹಸಿವು ಮುಕ್ತ ಸಮಾಜ ಆಗಬೇಕು. ನಮ್ಮ ಹೆಣ್ಮಕ್ಳಿಗೆ ಭದ್ರ ವಾತಾವರಣವನ್ನ ನಾವು ನಿರ್ಮಾಣ ಮಾಡಬೇಕು. ಸಮಾನತೆಯ ಒಂದು ಪ್ರತೀಕ ನಮ್ಮ ಸಮಾಜ ಆಗಬೇಕು. ಇಷ್ಟೆಲ್ಲ ಆದಲ್ಲಿ ಒಂದು ಆದರ್ಶ ದೇಶ ನಾವು ಆಗ್ತೀವಿ. ಆ ಒಂದು ಹಾದಿಯಲ್ಲಿ ಈಗಾಗಲೇ ನಾವು ಇದ್ದೀವಿ ಅಂತ ಹೇಳ್ತಾ ವಿಸ್ತಾರ ಸ್ವಾತಂತ್ರ್ಯ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ನೋಡಿದ್ದಕ್ಕಾಗಿ ಧನ್ಯವಾದ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು.